ಹಾಯ್, ನಮಸ್ಕಾರ. ಅರ್ಲಿಕಟ್ಟೆ ಎಪಿಸೋಡ್ಗೆ ಮತ್ತೊಮ್ಮೆ ಸುಸ್ವಾಗತ. ಇವತ್ತು ನಮ್ಮ ಜೊತೆ ಇರೋದು ಅರವಿಂದ ಡಿ ಕೆ ಅಂತ. ಅರವಿಂದ್ ಡಿ ಕೆ ವೃತ್ತಿಯಲ್ಲಿ ಡಿಸೈನರ್ ಮತ್ತೆ ಪ್ರವೃತ್ತಿಯಲ್ಲಿ ಕೃಷಿಕ. ಆಮೇಲೆ ಅವರು ಅವ್ರ ತೋಟದಲ್ಲಿ, ಅವ್ರ ಗದ್ದೆಯಲ್ಲಿ ಹಲವಾರು ಹೊಸ ಹೊಸ ಚಿಕ್ಕ ಪುಟ್ಟ ಡಿಸೈನ್ಗಳನ್ನೆಲ್ಲ ಮಾಡಿ ಅದ್ರ ಬಗ್ಗೆ ಫೇಸ್ಬುಕ್ ಅಲ್ಲಿ ಹಂಚ್ತಾ ಇರ್ತಾರೆ. ಅರವಿಂದ್ ಜೊತೆ ನಾವು ಇವತ್ತು ಒಂದು ಚರ್ಚೆ ಮಾಡ್ತಾ ಇದ್ದೀವಿ, ಅದು ಡಿಸೈನ್ ಮತ್ತೆ ಡಿಸೈನ್ ಥಿಂಕಿಂಗ್ ಬಗ್ಗೆ. ಸೊ ವೆಲ್ಕಮ್ ಅರವಿಂದ್, ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ದ ಶೋ. ಅರವಿಂದ್ ಒಳ್ಳೆ ನಮ್ಮ ಶೃಂಗೇರಿನಲ್ಲಿ ಕೂತು ನಮ್ ಜೊತೆ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಅರವಿಂದ್ ಬಂದಿದ್ದಕ್ಕೆ. ನಿಮ್ ಬಗ್ಗೆ ನೀವೇ ಒಂದು ಚಿಕ್ಕ ಡಿಸ್ಕ್ರಿಪ್ಷನ್, ರಿಯಲಿ ಯೂಸ್ಫುಲ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಕಥೆಯನ್ನು ಇಲ್ಲಿಂದಲೇ ಆರಂಭಿಸಲಿಕ್ಕೆ ಕಾರಣ ಅದನ್ನು ಎಲ್ಲಿಂದಲೂ ಆರಂಭಿಸಬಹುದು ಎನ್ನುವುದೇ. ಯಾರಿದ್ದಾರೆ ಎಲ್ಲ ಗೊತ್ತಿರುವವರು. ನನ್ನ ಕಥೆಗಳ 3ನೇ ಪುಸ್ತಕ ಈ ವರ್ಷ ಬಂತು. ಕನ್ನಡದಲ್ಲೇ ಹೇಳ್ರು ಅಂದ್ರೆ ಮಾಸ್ತರ್ರು ಇಂಗ್ಲಿಷ್ನಾಗ ಹೇಳ್ಬೇಕು ಅಂತ ಹೇಳ್ಯಾರ ಸರ್. ಹೇ ಗುರುಸಾಂತ, ಇವತ್ತು ಎಚ್ಚರಾಗಿರು, ಊರ ಗದ್ಲ ಆಗಬಹುದು. ಮುಸ್ತಫಾನು ಕೂಡ ನಾನು ಬಿಡಿ ಡೇರ್ ಡೆವಿಲ್. ಪಟೇಲರ ಮಾತುಗಳಷ್ಟೇ ಒಡೆದು ಕೇಳಿಸುವುದು, ಯಾರೂ ತುಟಿಕ್ ಪಿಟಿಕ್ ಅನ್ನುವುದಿಲ್ಲ. ಕಣ್ಣು ಮಿಟುಕಿಸುವುದರೊಳಗೆ ಮೆರವಣಿಗೆಯ ಮಧ್ಯದಿಂದ ಅಶ್ವ ವರಸಮೇತ ಓಡಿ ಹೋಯಿತು. ತಾನು ಹೊರಟಿದ್ದು ಎಲ್ಲಿಗೋ, ಬಂದು ತಲುಪಿದ್ದು ಎಲ್ಲಿಗೋ. ಏನೋ ಸಂಗತಿ ಇರ್ಬೇಕಪ್ಪ, ಏನಾದ್ರಾಗಲಿ 4-5 ಜನ ಕರ್ಕೊಂಡು ಹೋಗೋಣ. ಕತೆ ಹೇಳೋದ್ರಲ್ಲಿ ನಮ್ ಪುಟ್ಟಜ್ಜಿ ಯಾವಾಗ್ಲೂ ಫಸ್ಟ್. ಯಾವತ್ತೂ ನನ್ನ ಕಂಡ್ರೆ ವಿಶೇಷ ಪ್ರೀತಿ ಅವಳಿಗೆ. ಇಷ್ಟೊತ್ತು ನಾನು ಕೇಳಿಸಿಕೊಂಡು ಕತೆ ಯಾರ್ದು? ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಡಿಸ್ಕ್ರಿಪ್ಷನ್ ನೀವೇ ಹೇಳ್ಬಿಟ್ಟಿದ್ದೀರಾ. ಡಿಸೈನರ್ ಅಂತಾನು ಹೌದು. ಇದಕ್ಕಿಂತ ಮುಂಚೆ ಎಂಜಿನಿಯರ್ ಆಗಿದ್ದೆ, ಯಾಕಂದ್ರೆ ಅದೊಂಥರ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಅಲ್ವಾ, ಸೊ ಆಗ ಎಂಜಿನಿಯರ್ ಆಗಿದ್ದೆ. ಈಗ ಡಿಸೈನರ್ ಆಗಿದ್ದೀನಿ. ಅದಕ್ಕೆಲ್ಲದಕ್ಕಿಂತ ಮೇಲೆ ಅಂತ ಹೇಳಿದ್ರೆ 9 ರಿಂದ 6 ಗಂಟೆ ತನಕ ಕೆಲಸ ಮಾಡಿ ಜೀವನ ಮಾಡುವಂತ ಒಂದು ವ್ಯಕ್ತಿಯ ಜೀವನ ಆ ತರ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿರುತ್ತೆ. ಸೊ ಅಷ್ಟೇ. ಇನ್ನೇನ್ ಹೆಚ್ಚು ಹೇಳ್ಬೇಕಂತ ಹೇಳಿದ್ರೆ, ನೀವ್ ಹೇಳಲ್ಲ ಇದು ಇನ್ನೇನ್ ಮಾಡ್ತಾ ಇದ್ದೀರಿ ಅಂತ. ನಾನು ಸಣ್ಣಲ್ಲಿ ಮಾಡ್ತಿದ್ದೀನಿ, ಇನ್ನೊಂದಷ್ಟು ಪೇಂಟ್ ಗಿಂಟ್ ಎಲ್ಲ ಮಾಡ್ತಾ ಇದ್ದೆ ಮನೇಲಿ. ಹಾಗೆ ನೋಡಿದಾಗ ನೀವು ಪೇಂಟ್ ಮಾಡ್ತಿದ್ದೀರಾ, ಕೆಲವರು ಹೇಳಿದ್ರೆ ಇಲ್ಲ ಪೇಂಟ್ ಇಂದ ಹೊಟ್ಟೆ ತುಂಬುದಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಹೊಟ್ಟೆ ತುಂಬುವಂತ ಜಾಗ ಯಾವ್ದು? ಎಂಜಿನಿಯರ್. ಸೊ ಎಂಜಿನಿಯರ್ ಆಗ್ಬಿಟ್ಟಿದ್ದು. ಅದಾದ್ಮೇಲೆ ಎಂಜಿನಿಯರ್ ಆದ್ಮೇಲೆ ಸ್ವಲ್ಪ ಹೊಟ್ಟೆ ತುಂಬಿತು ಅಲ್ವಾ, ಯಾಕಂದ್ರೆ ತುಂಬಿದ್ಮೇಲೆ ಬೇರೆ ಯೋಚನೆ ಬರ್ತಲ್ಲ, ಬೇರೆ ಏನಾರು ಮಾಡುವ. ಆವಾಗ ಹೋಗಿ ಡಿಸೈನರ್ ಆಗಿರೋದು. ಈಗ ಮಾಡ್ತಾರೆ ಮೈನ್ ಕೆಲಸ ಅಂತ ಹೇಳಿದ್ರೆ, ನನಗೆ ಇರ್ತಕ್ಕಂಥ ಹೆಲ್ತ್ ಕೇರ್ ಡಿಸೈನ್. ನಾನು ಓದಿದ್ದು ಟ್ರಾನ್ಸ್ಪೋರ್ಟೇಶನ್ ಆದ್ರೂ ಕೂಡ ಸದ್ಯಕ್ಕೆ ಲಾಸ್ಟ್ ಒಂದು 5 ವರ್ಷದಿಂದ ಹೆಲ್ತ್ ಕೇರ್ ಅಂದ್ರೆ ಏನು, ಆರೋಗ್ಯ ಸಂಬಂಧಿ ಯಾರು ಹೆಚ್ಚಾಗಿ ಈ ಕೆಳಸ್ತರದ ವರ್ಗದ ಜನ ಇರ್ತಾರಲ್ಲ, ಅವ್ರ ಆರೋಗ್ಯ ಇಂಪ್ರೂವ್ ಮಾಡ್ಲಿಕ್ಕೆ ಏನ್ ಮಾಡ್ಬೋದು ಅಂತ ಅದನ್ನ ಮಾಡ್ತಾ ಇರೋದು. ಅದು ಪ್ರೊಫೆಷನ್. ಆದ್ರೆ ಅದ್ ಬಿಟ್ಟು ವಾಸುಕಿ ಹೇಳ್ದಂಗೆ ಎಲ್ಲೆಲ್ಲ ಯಾವ್ದೋ ರ್ಯಾಂಡಮ್ ಪೇಜ್ ಹೋಗ್ಬಿಟ್ಟು ಅವರು ಡಿಸ್ಟರ್ಬ್ ಮಾಡೋದು, ಇವ್ರಿಗೆ ಹೇಳೋದು ಅಂತದೇ ಮಾಡ್ತಾರೆ. ಇಷ್ಟೇ, ಮತ್ತೇನು ಸ್ಪೆಷಲ್ ಏನೂ ಇಲ್ಲ. ಇಷ್ಟೇ ನಮ್ದು ಲೈಫ್. ಹಾಗೆ ಲಾಕ್ಡೌನ್ ಆದ್ಮೇಲೆ ಮಾತ್ರ ಊರಿಗೆ ಬಂದಾಗ ಸ್ವಲ್ಪ ಕೃಷಿಯಲ್ಲಿ ಜಾಸ್ತಿ ಏನು ಎಕ್ಸ್ಪೆರಿಮೆಂಟ್ ಮಾಡುವ ಅಂತ ಮಾಡ್ತಾ ಇರೋದು. ಅದನ್ನ ಮಾಡಿನೆಲ್ಲ ಹಾಕ್ತಾ ಇರ್ತೀನಿ ಫೇಸ್ಬುಕ್ ಅಲ್ಲಿ. ಅದನ್ನ ಜನ ನೋಡ್ತಾರೆ, ಅವ್ರು ಕಮೆಂಟ್ ಮಾಡ್ತಾರೆ, ಮತ್ತೆ ಹೆಚ್ಚು ಶೇರ್ ಮಾಡ್ಕೋತೀವಿ. ಇಷ್ಟೇ, ಇಂಥದ್ದೇ ಇರುತ್ತೆ, ಇನ್ನು ಸ್ಪೆಷಲ್ ಏನೂ ಇಲ್ಲ. ಹೀಗೆ ಈಗ ಅಂದ್ರೆ ಈಗ ಸಾಮಾನ್ಯವಾಗಿ ನಾವು ಮಾತಾಡ್ತಾ ಇರೋದು, ಮಾತಾಡ್ಬೇಕಾದ್ರೆ ಡಿಸೈನ್ ಅಂದ್ರೆ ಒಂದು ಕಾಮನ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ಡಿಸೈನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಅದ್ರ ಜಸ್ಟ್ ಎಕ್ಸ್ಟೀರಿಯರ್ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ, ಅಂದ್ರೆ ಅದ್ರ ಬಣ್ಣ, ಅದ್ರ ರೂಪ, ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಡಿಸೈನ್ ಅಂದ್ರೆ ಆಕ್ಚುಲಿ ಏನು, ಅದ್ರ ಹಿಂದೆ ಹೋದ್ರೆ ಏನದು ಡಿಸೈನ್ ಅಂದ್ರೆ ಏನು? ಕೆನ್ ಯು ಎಕ್ಸ್ಪ್ಲೇನ್ ದಟ್ ಟು ಅಸ್? ನೀವು ಹೇಳಿದ್ರಲ್ಲ ಈಗ ಚಂದ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಅದಕ್ಕೆ ನಾವು ಡಿಸೈನ್ ಅಲ್ಲಿ ಎಸ್ಥೆಟಿಕ್ಸ್ ಅಂತ ಹೇಳ್ತೇವೆ. ಎಸ್ಥೆಟಿಕ್ಸ್ ಅನ್ನೋದು ಹೊರ ಮೈ ಅಷ್ಟೇಯ, ಅದು ಜಸ್ಟ್ ಏನಂತ ಹೇಳಿ 1% ಅಂತ ಹೇಳ್ಬೋದು ಅಷ್ಟೇಯ. ಆದ್ರೆ ಬ್ಯಾಕ್ ಅಲ್ಲಿ ಇರ್ತಕ್ಕ ಡಿಸೈನ್ ಮೈನ್ ಪರ್ಪಸ್ ಅಥವಾ ಅದ್ರದ್ದು ಮುಖ್ಯ ಉದ್ದೇಶ ಏನಿರುತ್ತೆ ಅಂದ್ರೆ,
ಅದನ್ನ ಯಾರು ಉಪಯೋಗಿಸ್ತಾರೆ, ಯಾವ ವ್ಯಕ್ತಿ ಇದ್ದಾರೆ, ಅಥವಾ ಒಂದು ಗುಂಪು ಇರ್ಬೋದು, ಅಥವಾ ಅದನ್ನ ಉಪಯೋಗಿಸ್ತಕ್ಕಂತ ಒಂದು ಮನಸ್ಥಿತಿ ಇರ್ಬೋದು, ಯಾರಿಗಾದ್ರೂ ಅದು ಅವರ ಜೀವನವನ್ನ ಆಗಿದ್ದಕ್ಕಿಂತ ಚೆನ್ನಾಗಿ ಮಾಡ್ಬೇಕು. ಒಂದು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಈಗ ಒಂದು ಚಾಕುದೆ ಅಂತ ಇಟ್ಕೊಳ್ಳಿ. ಒಂದು ಚಾಕು ಇದೆ, ಆಲ್ರೆಡಿ ಇದೆ, ಯಾರೋ ಒಬ್ರು ಡಿಸೈನ್ ಮಾಡ್ತಾರೆ. ಈಗ ಸ್ವಿಸ್ ನೈಫ್ ಅವ್ರು ಡಿಸೈನ್ ಮಾಡಿದ್ರಂದ್ರೆ ಅದನ್ನ ಯಾರು ಉಪಯೋಗಿಸ್ತಾರೆ ಅವರ ಜೀವನ ಅಥವಾ ಅವರು ಉಪಯೋಗಿಸ್ತಕ್ಕಂತಹ ರೀತಿಯಿಂದ ಅದು ಚಾಕು ತಗೊಳ್ಳಕ್ಕಿಂತ ಮುಂಚೆ ಏನಿತ್ತು ಅದಕ್ಕಿಂತ ಚೆನ್ನಾಗಿ ಆಗ್ಬೇಕು. ಆದ್ರೆ ಮಾತ್ರ ಅದು ಒಳ್ಳೆ ಡಿಸೈನ್. ಆಗಿಲ್ಲ ಅಂತ ಹೇಳಿದ್ರೆ ಅದು ಡಿಸೈನ್ ಅಲ್ಲ ಅಂತ. ಡಿಸೈನ್ ಅಂದ್ರೆ ಅಷ್ಟೇ, ಒಂದು ವ್ಯಕ್ತಿ ಜೀವನವನ್ನ ಅಥವಾ ಒಂದು ವ್ಯಕ್ತಿಯ ಏನಂತ ಹೇಳಿ ಎಕ್ಸ್ಪೀರಿಯನ್ಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ನಾವು ಡಿಸೈನ್ ಅಂತ ಹೇಳ್ತೇವೆ. ಅದ್ರಲ್ಲಿ ಇರ್ನೋಲಕ್ಕಂತ ಏನೇನ್ ಪ್ರೋಸೆಸ್ ಇದಾವೆ ಅದಕ್ಕೆ ಡಿಸೈನ್ ಪ್ರೋಸೆಸ್ ಅಂತ ಕರೀತೇವೆ. ನೀವ್ ಹೇಳಿರಲ್ಲ ಅದು ಚಂದ ಕಾಣಿಸ್ತದೇನೋ ಅಂತ ಹೇಳಿ. ಸಪೋಸ್ ಒಂದು ಪೇಂಟಿಂಗ್ ಇದೆ ಅಂತ ಇಟ್ಕೊಳ್ಳಿ, ಪಿಕಾಸೋದ್ ಒಂದು ಪೇಂಟಿಂಗ್ ಇದೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಅಥವಾ ರವಿವರ್ಮದ ಒಂದು ಪೇಂಟಿಂಗ್ ಇದೆ ಅಂತ ಇಟ್ಕೊಳ್ಳಿ, ಅದು ತುಂಬಾ ಚೆಂದಾಗಿದೆ, ಆದ್ರೆ ಅದು ಡಿಸೈನ್ ಆಗುದಿಲ್ಲ. ಯಾಕಂದ್ರೆ ಆರ್ಟ್ಗೂ ಡಿಸೈನ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಆರ್ಟು ನೋಡೋರ್ ಮನಸ್ಥಿತಿ ಮೇಲೆ ಡಿಪೆಂಡ್ ಆಗಿರತ್ತೆ. ನನಗೆ ಅಥವಾ ನಿಮಗೆ ಯಾರಿಗಾರಾಗ್ಲಿ ಒಂದು ಪೇಂಟಿಂಗ್ ಇಷ್ಟ ಆಗ್ಬೋದು, ಯಾವ್ದು ದೀಪದ ನಾರಿ ಆಗಿರ್ಬೋದು ಅಥವಾ ಜಟಾಯು ಕಟ್ ಮಾಡೋ ಏನು ಪೇಂಟಿಂಗ್ ಇಷ್ಟ ಆಗ್ಬೋದು. ಎಲ್ರಿಗೂ ಇಷ್ಟ ಆಗ್ಬೇಕು ಅಂತಿಲ್ಲ. ಆದ್ರೆ ಡಿಸೈನ್ ಆಗ್ತಾರ ಅಲ್ಲ, ಅದು ಒಬ್ರಿಗೆ ಮಾಡಿದ್ರೆ ಅದು ಎಲ್ರು ಅಂತ ಹೇಳಿದ್ರೆ ಒಂದು 95% ಅಷ್ಟು ಪಾಪ್ಯುಲೇಷನ್ಗೆ ಅದು ವರ್ಕ್ ಆಗಬೇಕು. ಆದ್ರೆ ಮಾತ್ರ ಅದು ಡಿಸೈನ್. ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಏನೋ ಅಂತ ಹೇಳಿ ಒಂದು ಗೊಂಬೆ ತರ ಆಗೋಗ್ಬಿಡತ್ತೆ. ಹಾಗಾಗಿ ಇಷ್ಟೇ ಡಿಫ್ರೆನ್ಸ್ ಇಷ್ಟೇ ಅವರ. ಹೇಳಿ ಏನಾರು ಇದ್ರೆ. ಇವಾಗ ನೀವು ಚಾಕು ಎಕ್ಸಾಂಪಲ್ ಕೊಟ್ಟಲ್ಲ, ಅದನ್ನೇ ತಗೋಣ. ಈಗ ಒಂದು ಚಾಕು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅಂದ್ರೆ ಈಗ ಯಾವ ಮೆಟಲ್ ಯೂಸ್ ಮಾಡ್ಬೇಕು, ಅಂಡ್ ದೆನ್ ಹ್ಯಾಂಡಲ್ ಏನ್ ಯಾವ ಟೈಪ್ ಇರ್ಬೇಕು, ಅದನ್ನ ಮಾಡೋದು ಒಂದು ಕೋರ್ ಟೀಮ್ ಇರುತ್ತಲ್ವಾ. ಸೊ ನೀವು ಆಸ್ ಎ ಡಿಸೈನರ್ ಯು ಹ್ಯಾವ್ ಟು ವರ್ಕ್ ವಿತ್ ದಮ್. ಅಂದ್ರೆ ನೀವು ಆಕ್ಚುಲಿ ಯಾವ ಮೆಟಲ್ ಯೂಸ್ ಮಾಡಬೇಕು ಅದಕ್ಕೆ ಹೋಗ್ತಾ ಇಲ್ಲ ನೀವು. ಸೊ ಹೌ ಡು ಯು ಕಾಂಪ್ಲಿಮೆಂಟ್ ದೇರ್ ವರ್ಕ್? ಮತ್ತೆ ಅಂದ್ರೆ ಯೂಸಬಿಲಿಟಿ ಪರ್ಸ್ಪೆಕ್ಟ್ ಇಂದ ಹೇಳ್ತೀರಾ ಅಥವಾ ನಿಮ್ಮ ಇನ್ಪುಟ್ಸ್ ಹೇಗೆ ಹೋಗುತ್ತೆ? ಚಾಕು ಬೆಸ್ಟ್ ಎಕ್ಸಾಂಪಲ್. ಯಾಕಂತ ಹೇಳಿದ್ರೆ ಈಗ ಒಂದು ಡಿಸೈನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸಪೋಸ್ ನಾನು ಮಾಡಿದ್ರೆ ಒಂದು ಸ್ಕೆಚ್ ಶುರು ಮಾಡೋದು, ಒಂದು ಸ್ಕೆಚ್ ಇಂದ ಐಡಿಯೇಟ್ ಮಾಡ್ತೇನೆ, ಮಾಡಿ ಆದ್ಮೇಲೆ ಈ ತರ ಕಾಣಿಸುತ್ತೆ ಅಂತ ಮಾಡ್ತೇನೆ. ಆದ್ರೆ ಡಿಸೈನರ್ಗೂ ಏನಿರ್ಬೇಕಂದ್ರೆ ಅವ್ನಿಗೆ ಎಂಜಿನಿಯರಿಂಗ್ ನಾಲೆಜ್ ಕೂಡ ಬೇಕೇ ಬೇಕಾಗುತ್ತೆ. ಇದು ಮಸ್ಟ್. ಹಿ ಇಸ್ ನಾಟ್ ಅನ್ ಆರ್ಟಿಸ್ಟ್ ಅಸ್ ಐ ಟೆಲ್ ಯು. ಅವ್ರಿಗೆ ಮಸ್ಟ್ ಇರ್ಲೇಬೇಕು. ಅವ್ನಿಗೆ ಆ ಮೆಟಲ್ ಹೇಗೆ ಬಿಹೇವ್ ಆಗುತ್ತೆ, ಮೆಟಲ್ ಪ್ರಾಪರ್ಟಿ ಕೂಡ ಇರಬೇಕು. ನೀವು ಸಡನ್ ಆಗಿ ಹ್ಯಾಂಡ್ಲಿಗೆ ನಾನು ಟೈಟಾನಿಯಂ ಹಾಕ್ತೀನಿ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಟೈಟಾನಿಯಂ ಆ ತರ ಮಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಆ ತರ ಮಿಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಬ್ಲೇಡ್ಗೆ ನಾನು ಸಡನ್ ಆಗಿ ಗ್ಲಾಸ್ ಹಾಕ್ತೀನಿ ಅಂತ ಹೇಳಿದ್ರು ಕೂಡ ಅಟ್ಸ್ ಕಂಪ್ಲೀಟ್ಲಿ ರಿಟಾರ್ಡೆಡ್ ಅಂತ ಹೇಳ್ತೇವೆ. ಯಾಕಂದ್ರೆ ಅದು ಮೀನಿಂಗ್ಲೆಸ್, ಯು ಕೆನಾಟ್ ಪೋಟ್. ಹಾಗೆ ಅದಕ್ಕೆ ನಾಲೆಜ್ ಇರಬೇಕು, ಯಾವ ಮೆಟಲ್ ಹಾಕಿದ್ರೆ ಕೆಲಸ ಮಾಡ್ತದೆ. 100% ಇರಬೇಕು ಅಂತಿಲ್ಲ, ಅಟ್ಲೀಸ್ಟ್ ಒಂದು 90% ಅಥವಾ ಒಂದು 50% ಅಂತ ಇಟ್ಕೊಳ್ಳಿ. ನಾನು ಸ್ಟೀಲ್ ಬ್ಲೇಡ್ ಹಾಕ್ತೇನೆ, ಎಡ್ಜ್ ಹೀಗೆ ಮಾಡ್ತೇನೆ, ಆಮೇಲೆ ಏನು ಹಿಡಿ ಕೈ ಇರ್ತದಲ್ಲ ಅದಕ್ಕೆ ನಾನು ಈ ತರ ಏನೋ ಒಂದು ಕರ್ವೇಚರ್ ಕೊಡ್ತೇನೆ ನಾನು ಅಂತ ಹೇಳಿ. ಹಾಗೇನೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಜಿನಿಯರಿಂಗ್ ಟೀಮ್ ಇರ್ತದಲ್ವಾ, ಅವರು ಮತ್ತೆ ಡಿಸೈನ್ ಅಂತ ಏನ್ ಹೇಳ್ತಾರೆ, ಇಬ್ರು ಕೂಡ ಸಪ್ರೇಟ್ ಎಂಟಿಟಿ ಅಲ್ಲ. ಒಂದು ಡಿಸೈನ್ ಪ್ರೊಸೆಸ್ ಅಲ್ಲಿ ಅವರು ಕೂಡ ಪಾರ್ಟ್. ಯಾಕಂದ್ರೆ ಕೆಲವು ಸರಿ ಎಂಜಿನಿಯರ್ ಇರ್ತಾರಲ್ಲ ಯಾರು, ಅಥವಾ ಇಂಜಿನಿಯರ್ ಮಾಡಿರ್ತಾರೋ ಅಥವಾ ಮ್ಯಾನುಫ್ಯಾಕ್ಚರ್ ಮಾಡೋ ಇರ್ತಾರಲ್ಲ, ಅವ್ರು ಹೇಳ್ತಾರೆ ಸರ್ ಅಥವಾ ನೋಡಿ ನನ್ನ ಅನುಭವದ ಪ್ರಕಾರ ಈ ಸ್ಟೀಲ್ ಅನ್ನ ನಾವು ಇಷ್ಟು ಹೀಟ್ ಮಾಡಿ ಹಾಕಿದಾಗ ಪ್ಲಾಸ್ಟಿಕ್ ಮೆಲ್ಟ್ ಆಗ್ತದೆ, ಸೊ ಪ್ಲಾಸ್ಟಿಕ್ ಹಿಡಿ ಹಾಕಬೇಡಿ ಅಂತ ಅವ ಹೇಳಿದ್ರೆ ಅದನ್ನ ಒಪ್ಕೊಂಡು ಅದಕ್ಕೆ ಸರಿಯಾಗಿ ಮಾಡಿಫೈ ಮಾಡೋದು ಅಂತ ಮನಸ್ಥಿತಿ ಇರಬೇಕು ಡಿಸೈನ್ಗೆ. ಇಲ್ಲ ಅಂದ್ರೆ ಏನಾಗತ್ತಂದ್ರೆ ಈಗೋ ಬಂದ್ಬಿಟ್ಟು ಅವ್ನ್ ಹಾಕೋದಿಲ್ಲ, ಇಲ್ಲ ನಾನು ಇದೇ ತರನೇ ಮಾಡಿದ್ದಕ್ಕೆ ಸ್ಕೆಚ್ ಇದು ಹೀಗೇನೆ ಇರ್ಬೇಕು ಅಂತ ಮಾಡಿದ್ರೆ ಎಂಡ್ ಅಪ್ ಏನಂತಾರೆ ಒಂದು ಕೆಟ್ಟ ಪ್ರಾಡಕ್ಟ್ ಬಂದ್ಬಿಡ್ತದೆ. ಹಾಗೆ ಏನಂತ ಹೇಳಿದ್ರೆ ನೀವು ಹೇಳ್ದಾಗೆ ಎಲ್ಲರಲ್ಲೂ ಏನು ಒಂದೇ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ಅವರನ್ನು ಅರ್ಥ ಮಾಡ್ಕೋಬೇಕು, ಇವರ ಹೆಸರನ್ನು ಅವ್ರು ನಮ್ದು ಈ ತರ ಪ್ರಾಬ್ಲಮ್ ಇದೆ, ನನಗೆ ಇದೇ ತರ ಬರ್ಬೇಕು, ನೀನ್ ಈ ತರ ಮಾಡು ಅಂತ. ಏನಂತಾರೆ ಎರಡು ಒಂದೊಂದು ಹೇಳ್ತಾರಲ್ಲ, ಒಂದು ಲೈನ್ ಇರ್ತದೆ, ಎಲ್ರು ಹತ್ರ ಬಂದ್ಬಿಟ್ಟು ಕೆಲಸ ಮಾಡುವಂತ ಮನಸ್ಥಿತಿಯನ್ನ ಬೆಳೆಸ್ಬೇಕಾಗತ್ತೆ. ಇದನ್ನ ಬೆಳೆಸ್ತೇನೆ ನನ್ನ ಅನುಭವದ ಪ್ರಕಾರ ಡಿಸೈನರ್ದು ಮೇನ್ ರೋಲ್ ಇರ್ತದೆ. ಯಾಕಂದ್ರೆ ಬೇರೆ ಟೀಮ್ನವ್ರು ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಹೇಳಲಿಕ್ಕೆ ಆಗೋದಿಲ್ಲ, ಆದ್ರೆ ಡಿಸೈನರ್ ಅದು ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂದ್ರೆ ಪ್ರಾಡಕ್ಟ್, ಯಾಕಂದ್ರೆ ಅವನ ರೆಸ್ಪಾನ್ಸಿಬಿಲಿಟಿನ ಅಷ್ಟೇ, ಅವ್ನ ಏನು ಐಡಿಯಾ ಇರ್ತದೆ ತಲೆಯಲ್ಲಿ ಅದು ಪ್ರೊಡಕ್ಷನ್ ಆಗಿ ಯೂಸರ್ ಕೈಗೆ ಹೋಗ್ಲೇಬೇಕು. ಅಲ್ಲಿವರೆಗೆ ಅವ್ನು ಕಾಂಪ್ರಮೈಸ್ ಕೂಡ ಮಾಡ್ಕೋಬಹುದು, ಆರ್ಡರ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಇದೆಲ್ಲ ಮಾಡಿದ್ರೆ ಮಾತ್ರ ಒಳ್ಳೆ ಪ್ರಾಡಕ್ಟ್ ಬರ್ತದೆ. ಇಲ್ಲ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಇದೆಯಲ್ಲ ಏನಂತ ಹೇಳಿ ನಮ್ಮ ಆರೋಗ್ಯ ಸೇತು ಆಪ್ ತರ ಆಗೋಗ್ಬಿಡುತ್ತೆ. ಸೊ ಈಗ ನಿಮ್ಗೆ ಡಿಸೈನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಎಲ್ಲ ಇನ್ಪುಟ್ಸು ನಿಮ್ಗೆ ಕಸ್ಟಮರ್ ಕಡೆಯಿಂದ ಬರುತ್ತಾ, ಅಥವಾ ಅದನ್ನ ನೀವೇ ಕ್ವಶನ್ಗಳು ಕೇಳಿ ಆ ಇನ್ಫಾರ್ಮೇಶನ್ ತಗೋಬೇಕಾಗತ್ತಾ, ಅಥವಾ ನಿಮ್ಗೆ ಯಾವ ಸೆಗ್ಮೆಂಟ್ಗೆ ಟಾರ್ಗೆಟ್ ಆಗ್ತದೆ ಅಂತ ಗೊತ್ತಿರುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ನೀವೇನೆ ನಿಮ್ಮ ಒಂದು ಇನ್ಪುಟ್ಸ್ ಕೊಡ್ತೀರಾ? ಅದು ಹೇಗೆ ವರ್ಕ್ ಆಗುತ್ತೆ ಆ ಪ್ರೋಸೆಸ್? ಮೈನ್ ಆಗಿ
ಎರಡು ತರದ್ದು ಕ್ಲೈಂಟ್ಸ್ ಗಳು ಬರ್ತಾರೆ. ಒಂದು ಕ್ಲೈಂಟ್ ಏನ್ ಮಾಡಿರ್ತಾರೆ ಅಂದ್ರೆ ನನ್ನ ಹತ್ರ ಅವ್ರ ಹತ್ರ ಒಂದು ಆಲ್ರೆಡಿ ಐಡಿಯಾ ಇರ್ತದೆ, ನಾನು ಹೀಗೆ ಮಾಡ್ಬೇಕು, ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಎಲ್ಲ ಮಾಡ್ಬಿಟ್ಟು ಹೇಳ್ತಾರೆ ನನಗೆ ಈ ತರ ನೀವು ಆಪ್ ಮಾಡ್ಕೊಡಿ ಅಂತ ಅವ್ರು ಹೇಳ್ತಾರೆ. ಅವ್ರದ್ದು ಒಂದು ಆಯ್ತು. ಎರಡನೇದು ನಾನು ಹೆಚ್ಚಿಗೆ ಕೆಲಸ ಮಾಡುವಂತಹ ಏನು ಕ್ಲೈಂಟ್ ಗಳು ಇರ್ತಾರೆ ಅವರಲ್ಲಿ ಅಷ್ಟು ಏನು ತುಂಬಾ ಏನಂತಾರೆ ಕಾನ್ಸಂಟ್ರೇಟ್ ಆಗಿ ಇದನ್ನೇ ಮಾಡ್ಬೇಕು ಅಂತ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ 1-2 ವರ್ಷದಿಂದ ಒಬ್ರು ಬಂದ್ರು. ಅವ್ರು ಹೇಳಿದ್ರು ನನ್ಗೆ ಇಂಡಿಯಾದಲ್ಲಿ ನಾವು ಡಯಾಬಿಟಿಸ್ ಮತ್ತೆ ಹೈಪರ್ ಟೆನ್ಷನ್ ಅನ್ನ ಮ್ಯಾನೇಜ್ ಮಾಡ್ಬೇಕು ಅಂತ, ಅದಕ್ಕಿಂತ ನೀವು ಏನಾದ್ರು ಮಾಡ್ಬೋದಾ ಅಂತ. ಅವಾಗ ಹಾಗೆ ಬಂದಾಗ ಇದು ಬ್ರೀಫ್ ನಿಮ್ಗೆ ತುಂಬಾ ಬ್ರಾಡ್ ಅನ್ಸ್ತದೆ ಅಲ್ವಾ. ಆವಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಆ ಬ್ರೀಫ್ ಅನ್ನು ಹಾಗೆ ಇಟ್ಕೊಂಡ್ಬಿಟ್ಟು ಏನು ಮಾಡ್ಲಿಕ್ಕೆ ಹೋಗೋದು. ಇದಕ್ಕಿಂತ ಮುಂಚೆ ಸ್ಟಾರ್ಟ್ ಆಗ್ತದೆ ಏನಂದ್ರೆ ಡಿಸೈನ್ ಪ್ರೊಸೆಸ್ ಹೇಳ್ಬಿಡ್ತೀನಿ. ಒಳ್ಳೆ ಎಕ್ಸಾಂಪಲ್ ನೀವು ಹೇಳಿದ್ರು. ಡಿಸೈನ್ ಥಿಂಕಿಂಗ್ ಅಲ್ಲಿ ಪ್ರೋಸೆಸ್ ಇದೆ. ಎಂಪಥೈಸ್ ಅಂತ ಹೇಳ್ತಾರೆ, ಆಮೇಲೆ ಐಡಿಯೇಟ್ ಅಂತ ಹೇಳ್ತೇವೆ, ಆಮೇಲೆ ಎಂಪಥೈಸ್ ಡಿಫೈನ್ ಮಾಡಿ ಐಡಿಯೇಟ್ ಮಾಡ್ತೇವೆ, ಆಮೇಲೆ ಪ್ರೋಟೋಟೈಪ್ ಮಾಡ್ತೇವೆ, ಟೆಸ್ಟ್ ಮಾಡ್ತೇವೆ. ಇದು ಬ್ರಾಡ್ ಆಗಿ ಇರ್ತಕ್ಕಂಥ ಟರ್ಮ್ಗಳು. ಇಲ್ಲಿ ಬರ್ತಕ್ಕಂಥ ಎಂಪಥೈಸ್ ಅಂತ ಹೇಳಿದ್ರೆ ಕನ್ನಡದಲ್ಲಿ ಹೇಗೆ ಸಹಾನುಭೂತಿ ಅಂದ್ರೆ ಕರುಣೆ ಅಲ್ವಾ, ಸಿಂಪತಿ ಅಲ್ವಾ. ಎಂಪಥೈಸ್ ಅಂತ ಹೇಳಿದ್ರೆ ಅವರ ಆ ಯೂಸರ್ ಏನಿದೆ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೀವು ಪ್ರಾಬ್ಲಮ್ ಹೇಳಿದಾರೆ ಏನು, ನನ್ಗೆ ಒಂದು ಡಯಾಬಿಟಿಸ್ ಬಗ್ಗೆ ನಾವು ಮಾಡ್ಬೇಕು ಏನೋ ಒಂದು ಅಂತ ಹೇಳಿ. ಅವಾಗ ನಾವೇನ್ ಮಾಡ್ತೇವೆ ಅಂತ ಹೇಳಿದ್ರೆ ಯಾರು ಆ ಯೂಸರ್, ಕ್ಲೈಂಟ್ ಹತ್ರ ಐಡಿಯಾ ಇರುವುದಿಲ್ಲ. ಮೋಸ್ಟ್ ಆಫ್ ದ ಕೇಸ್ ಅಲ್ಲಿ ಅವ್ರಿಗೆ ನಾವು ಇಂಥವ್ರಿ ಮಾಡ್ಬೇಕು ಅಂತ ಇರೋದಿಲ್ಲ. ಅವಾಗ ಏನ್ ಮಾಡ್ತೀವಿ ನಾವು ಐಡಿಯಾ ಯಾರು ಯೂಸರ್ ಇದಾರೆ, ಅವ್ರು ಹೇಗೆ ಜೀವನ ಮಾಡ್ತಾರೆ, ಅವರ ಶೂನ ನಾವು ಹಾಕೊಳ್ಳಿಕ್ಕೆ ಟ್ರೈ ಮಾಡಿ ನೋಡಿ, ಆಮೇಲೆ ನಾವು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಇಲ್ಲ ನಾವು ಹೀಗೆ ಇಂಡಿಯನ್ ಸ್ಲಮ್ ಗಳಿಗೆ ನಾವು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಒಂದು ಕೆಲಸ ಮಾಡುವ ಅಂತ. ಅದನ್ನ ನಾವು ಆಮೇಲೆ ಕ್ಲೈಂಟ್ಗೆ ಕೊಟ್ಟಾಗ ಅವ್ರು ಹೌದು ಇದು ಇರ್ಬೋದು, ಯಾಕಂದ್ರೆ ಇಲ್ಲಿ ನಾವು ಮಾಡ್ಬೇಕಾಗತ್ತೆ ಅಂತ. ಅದೇ ಟೈಮಲ್ಲಿ ಅವರದ್ದು ನಿಮ್ಗೆ ಗೊತ್ತಿರ್ಬೋದು ಮಾರ್ಕೆಟಿಂಗ್ ಟೀಮ್ ಇರ್ತದೆ, ಅದು ಕ್ಲೈಂಟ್. ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಸ್ಲಮ್ಗೆ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ಲ, ನಮ್ಗೆ ಸದಾಶಿವ ನಗರದ ತರದ ಜನ ಬೇಕು ಅಂತ. ಅವಾಗ ಮತ್ತೆ ವಾಪಸ್ ನಾವು ಹೋಗ್ಬಿಟ್ಟು ಅಲ್ಲ ನಿಜವಾಗ್ಲೂ ವರ್ಕ್ ಆಗ್ತದ ಅಂತ ಹೇಳಿ ಆ ಯೂಸರ್ನ ಮತ್ತೆ ಸ್ಟಡಿ ಮಾಡ್ಬಿಟ್ಟು ಹಾಗೆ ಆಯ್ತು ನೀವು ಸದಾಶಿವ ಮಾಡ್ಬೇಕಂತಂದ್ರೆ ನೀವು ಈ ತರ ಮಾಡ್ಬೇಕು ಅಂತ ನಾವ್ ಹೇಳ್ತೇವೆ. ಹಾಗೆ ಅಲ್ಲಿಂದ ಮುಂದೆ ಒಂದು ಟೈಮಲ್ಲಿ ಡಿಫೈನ್ ಆಗ್ತದೆ ಪ್ರಾಬ್ಲಮ್ ಡಿಫೈನ್ ಆದ್ಮೇಲೆ ನೀವು ಹೋಗ್ಬಿಟ್ಟು ಐಡಿಯಾ ಮಾಡ್ತೀರಿ. ಐಡಿಯೇಟ್ ಮಾಡ್ಬಿಟ್ಟಾದ್ಮೇಲೆ ನೆಕ್ಸ್ಟ್ ಒಂದು ಪ್ರೋಸೆಸ್ ಬರ್ತದೆ, ಏನ್ ಗೊತ್ತಾ, ಪ್ರೋಟೋಟೈಪ್ ಅಂತ ಹೇಳ್ತೇವೆ. ಬೇಸಿಕಲಿ ನಿಮ್ಗೆ ಏನ್ ಐಡಿಯಾ ಇರತ್ತಲ್ಲ, ಸ್ಕೆಚ್ ಮಾಡಿರ್ತೀರ ಅಥವಾ ಕಾನ್ಸೆಪ್ಟ್ ಇರುತ್ತಲ್ಲ, ಅದನ್ನ ನೀವು ಸುಮ್ನೆ ಪ್ರೆಸೆಂಟೇಶನ್ ಕೊಟ್ಬಿಟ್ರೆ ಆಗುದಿಲ್ಲ. ಯಾಕಂದ್ರೆ ಅದನ್ನ ನೀವು ಟ್ರೈ ಮಾಡ್ಲೇಬೇಕು. ಅವಾಗ ಏನ್ ಮಾಡ್ತೇವೆ, ಡಮ್ಮಿ ಆಗಿ 1,000 ಜನ ಹಿಡ್ಕೊಂಡ್ಬಿಟ್ಟು ಅವ್ರನ್ನ ಆಪ್ ಮಾಡ್ಬಿಟ್ಟು, ಅಥವಾ ಅವ್ರಿಗೊಂದು ಗ್ಲೂಕೋಮೀಟರ್ ಅಂತ ಮಾಡ್ಬಿಟ್ಟು, ಅಥವಾ ಅವ್ರಿಗೊಂದು ಚಿಕ್ಕ ಒಂದು ಹಾಸ್ಪಿಟಲ್ ತರ ಸೆಟಪ್ ಮಾಡ್ಬಿಟ್ಟು ಅಲ್ಲಿ ಟೆಸ್ಟ್ ಮಾಡಿ, ಹಾಗೆ ಅಲ್ಲಿ ಟೆಸ್ಟ್ ಮಾಡಿ ಆದ್ಮೇಲೆ ಅವಾಗ ಗೊತ್ತಾಗತ್ತೆ ಇಲ್ಲ ಐಡಿಯಾ ವರ್ಕೌಟ್ ಆಗೋದಿಲ್ಲ, ಮತ್ತೆ ಬ್ಯಾಕ್ ಟು ದ ಫಸ್ಟ್ ಸ್ಟೇಜ್. ಇಲ್ಲ ಈ ಪ್ರಾಬ್ಲಮ್ಗೆ ಈ ಸೊಲ್ಯೂಷನ್ ಅಲ್ಲ, ವಾಪಸ್ ಬರುವ ಅಂತ. ಹೀಗೆ ಮುಂದೆ ಹಿಂದೆ ಹೋಗಿ ಕೊನೆಗೆ ನಿಮ್ದು ಒಂದು ಒಳ್ಳೆಯ ಪ್ರಾಡಕ್ಟ್ ಸಿಗ್ತದೆ. ಸೊ ಇದು ಬ್ರಾಡ್ ಆಗಿ ಇರ್ತಕ್ಕಂಥದ್ದು. ಇನ್ನು ನಿಮ್ಗೆ ಏನಾದ್ರು ಡೀಟೇಲ್ ಆಗಿ ಇತ್ತದ್ದೇ ಒಂದು ಅಂತ ಹೇಳಿದ್ರೆ ಇನ್ನು ಕರೆಕ್ಟ್ ಆಗಿ ಹೇಳ್ಬೋದು. ಇಲ್ಲ, ಐ ಥಿಂಕ್ ಈ ಟಾಪಿಕ್ ಬಗ್ಗೆ ಮಾತಾಡ್ತಿರೋದ್ರಿಂದ ನೀವು ರೀಸೆಂಟ್ ಆಗಿ ಏನೋ ಓವೆನ್ ತರ ಏನೋ ಮಾಡಕ್ ಟ್ರೈ ಮಾಡಿದ್ರಲ್ವಾ? ಯಾವ್ದಳೆ? ಓವೆನ್ ತರ ಏನೋ ಮಾಡಿದ್ರಾ? ಆ ಎಕ್ಸಾಂಪಲ್ ಕೊಟ್ರೆ ಪ್ರಾಬ್ಲಮ್ ಚೆನ್ನಾಗಿರುತ್ತೆ. ಅಂದ್ರೆ ನೀವು ಏನಂತ ಐಡಿಯಾ ಮಾಡ್ಕೊಂಡು ಮಾಡಿದ್ರಾ, ಪ್ರಾಕ್ಟಿಕಲಿ ಏನ್ ಪ್ರಾಬ್ಲಮ್ ಬಂತು, ಮತ್ತೆ ಅದನ್ನ ಹೆಂಗೆ ಡಿಫೈನ್ ಮಾಡಿದ್ರಾ? ದಟ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಒಂದು ಅದೇ ಆಕ್ಚುಲಿ ಇದು ಪ್ರಾಬ್ಲಮ್ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಇಲ್ಲಿ ಬಂದಲ್ಲ ಇಲ್ಲಿ ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಲೈನ್ ಬರ್ತದಲ್ವಾ, ಬೆಂಗಳೂರಲ್ಲಿ ಹೈ ಪವರ್ 15 ಆಂಪ್ ಲೈನ್ ಬರ್ತದೆ. ಅಂದ್ರೆ 15 ಆಂಪರ್ದು ಪವರ್ ಲೈನ್ ಬರುತ್ತೆ. ನಮ್ಮಲ್ಲಿ 15 ಆಂಪ್ ಲೈನ್ ಬರುವುದಿಲ್ಲ. ಹಂಗೆ ಬರ್ದಿರೋದ್ರಿಂದ ನಿಮ್ದು ಮೋಸ್ಟ್ ಅವನ್ನು ರನ್ ಮಾಡ್ಲಿಕ್ಕೆ ಆಗೋದಿಲ್ಲ. ರನ್ ಮಾಡ್ಲಿಕ್ಕೆ ನಿಮ್ಗೆ ಎಕ್ಸ್ಟ್ರಾ ಎಲೆಕ್ಟ್ರಿಸಿಟಿ ಬೇಕು. ಅದು ಒಂದಾಯ್ತು. ಸೆಕೆಂಡ್ ಒನ್, ನನಗೆ ಅದಕ್ಕೆ ಸಪ್ರೇಟ್ ವೈರಿಂಗ್ ಮಾಡ್ಬೇಕು, ಅದೆಲ್ಲ ಇತ್ತು. ಅದಕ್ಕಿಂತ ಮೇಲಾಗಿ ನನಗೆ ಒಂದು ವುಡ್ ಫೈರ್ಡ್ ಅವನ್ ಮಾಡ್ಬೇಕು ಅಂತ ಮನ್ಸಲ್ಲಿ ಒಂದಿತ್ತು. ಹೇಗೆ, ಯಾಕಂದ್ರೆ ಅದರಿಂದ ನಾವು ನೋಡ್ತೀವಲ್ಲ ಈಗ ಎಲ್ಲಾ ಕಡೆನೂ ವುಡ್ ಫೈರ್ಡ್ ಅವನ್ ಅಂದ್ರೆ ಒಂಥರ ಒಂದು ಫ್ಯಾಷನ್ ಸ್ಟೇಟ್ಮೆಂಟ್ ತರ ಇರ್ತದೆ. ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಅನ್ಕೊಂಡಾಗ ಯೋಚನೆ ಮಾಡಿದ್ದು, ಇಲ್ಲ ನೋಡುವಾಗಾದ್ರೆ ನಾವು ಮಾಡ್ಬೇಕಾದಾಗ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು ನಾನು ಈ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಬೇಕಲ್ವಾ. ನಾನು ಫಸ್ಟ್ ಬೆಂಗಳೂರಲ್ಲಿ ಯಾವ್ಯಾವ ಕಡೆ ಅವನ್ಗಳನ್ನ ನೋಡಿದ್ದೆ, ಯೂಟ್ಯೂಬ್ ಅಲ್ಲಿ ಏನೇನ್ ನೋಡಿದ್ದೆ, ಇವೆಲ್ಲ ನೋಡಿದಾಗ ಒಂದು ಐಡಿಯಾ ಸಿಗ್ತದೆ. ಒಂದು 2 ದಿನ ಸ್ಟಡಿ ಮಾಡಿದಾಗ ಸಿಕ್ಕಿತ್ತು, ಓಕೆ ಈ ತರ ಇದೆ, ಇಷ್ಟು ಮೆಟೀರಿಯಲ್ ಬೇಕು, ಇಷ್ಟು ಬೇಕು ಅಂತ. ಆ ಟೈಮಲ್ಲಿ ಮಾಡಿದಾಗ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ನನ್ಗೆ ಇಲ್ಲಾಂದ್ರೆ ಒಂದು 20-25 ಸಾವಿರ ಬೀಳೋಂಗೆ ಬಂತು. ಅಂದ್ರೆ ಇಟ್ಗೆ ಬೇಕು, ಸಿಮೆಂಟ್ ಬೇಕು, ಆಮೇಲೆ ಏನಂತಾರೆ ಹೇಳಿ ಅದು ರಾಡ್ಗಳು ಬೇಕು, ಆಮೇಲೆ ಫೈರ್ ಬ್ರಿಕ್ ಇವೆಲ್ಲ ಬೇಕು ಅಂತ ಇತ್ತು. ಆಗ ನೋಡಿದಾಗ ಅನ್ಸಿ ಇಲ್ಲ, ನನ್ನ ಇಷ್ಟು ಖರ್ಚು ಮಾಡೋದ್ರಿಂದ ಪ್ರಯೋಜನ ಏನಿದೆ. ಯಾಕಂದ್ರೆ ಒಂದು ಬಜಾಜ್ ಅವನ್ ಬರ್ತಲ್ಲ,
ಮಾರ್ಕೆಟ್ ಅಲ್ಲಿ, ಅದು ನಿಮ್ಮ ನೈಕ್ರೋಮ್ ವೈರ್ದು, ಅದು 2,000 ಅಷ್ಟೇ. ಅದಿರ್ಬೇಕಾದ್ರೆ ನೀವು 20,000 ಖರ್ಚು ಮಾಡಿ ಯಾಕೆ ಮಾಡ್ಬೇಕು ಅಂತ ಒಂದು ಕ್ವಶನ್ ಬಂತು. ಆವಾಗ ಅನ್ಸ್ತು ನನ್ಗೆ, ಇಲ್ಲ ಪ್ರಿನ್ಸಿಪಲ್ಗೆ ಹೋಗ್ಬಿಟ್ಟು ನೋಡುವ ಒಂದ್ ಪ್ರಿನ್ಸಿಪಲ್ ಏನಿರ್ತದೆ ಅಂತ. ಆವಾಗ ಗೊತ್ತಾಗಿದ್ದು ನೀವು ನಿಮ್ ಬ್ರಿಕ್ಕು ಅಲ್ಲ, ಅಥವಾ ನಿಮ್ದು ಏನಂತ ಹೇಳಿ ಈ ತರ ಫ್ಯಾನ್ಸಿ ಎಕ್ವಿಪ್ಮೆಂಟ್ ಏನೂ ಅಲ್ಲ. ಬೇಸಿಕಲಿ ಬೇಕಾಗಿದ್ದು ಒಂದು ಫುಡ್ ಹಿಂಗಿದೆ ಅಂತ ಹೇಳಿ, ಆ ಒಂದು ಪ್ರಿನ್ಸಿಪಲ್ ಎಷ್ಟು, ಕೆಳಗಡೆಯಿಂದ ಹೀಟ್ ಬರ್ತದೆ, ಮೇಲ್ಗಡೆಯಿಂದ ಹೀಟ್ ಬರ್ತದೆ. ನಾವು ಮನೇಲಿ ಮಾಮೂಲಿ ಒಲೆಯಲ್ಲಿ ಮಾಡಿದಾಗ ಏನಾಗತ್ತೆ ಹೇಳಿ, ಕೆಳಗಡೆ ಮಾತ್ರ ಬಿಸಿ ಬರ್ತದಲ್ವಾ. ಸೊ ಮೇಲ್ಗಡೆ ಬಿಸಿ ಬಂದ್ರೆ ಮಾತ್ರ ಅದು ಚೆನ್ನಾಗಿ ಬೇಕಾಗತ್ತೆ. ಅವಾಗ ಅನ್ಸಿದ್ದು, ಇಲ್ಲ ಒಂದ್ ಕೆಲಸ ಮಾಡುವ, ಹೀಟ್ ಅನ್ನ ಕೆಳಗಡೆ ತಂದ್ಬಿಟ್ಟು ಹೀಗೆ ಮಾಡುವ ಅಂತ. ಸೊ ಕಾನ್ಸೆಪ್ಟ್ ಬಾರಿ ಏನೋ ಈಸಿಯಾಗಿ ಅನ್ನಿಸ್ತದೆ ಅಲ್ವಾ. ಆಮೇಲೆ ಇಂಟರ್ನೆಟ್ ಅಲ್ಲಿ ತುಂಬಾ ಸಿಗ್ತದೆ, ಏನೋ ನಂಗೆ ಮೆಟೀರಿಯಲ್ ಸಿಕ್ಕಿತ್ತು. ಅವಾಗ ಅನಿಸಿಲ್ಲ, ಇಲ್ಲ ಅದನ್ನ ಐಡಿಯಾ ಇದೆ, ಸ್ಕೆಚ್ ಹೀಗಂತ ರಫ್ ಸ್ಕೆಚ್ ಮಾಡಿದೆ, ಸ್ಕೆಚ್ ಅಲ್ಲೂ ವರ್ಕ್ ಆಯ್ತು. ಆಮೇಲೆ ಬೇಸಿಕ್ ಥರ್ಮೋಡೈನಮಿಕ್ಸ್ ಪ್ರಿನ್ಸಿಪಲ್ ಹಾಕಿದ್ಕೊಳ್ಳಿ, ಅದು ಕೂಡ ವರ್ಕ್ ಆಯ್ತು. ಆದ್ರೆ ಅದಿಷ್ಟರಿಂದ ಐಡಿಯಾ ಪ್ರೂವ್ ಆಗುದಿಲ್ವಲ್ಲ. ಆವಾಗ ಕ್ವಿಕ್ ಆಗಿ ಟೆಸ್ಟ್ ಮಾಡುವ ಅಂತ ಹೇಳ್ಬಿಟ್ಟು 2 ಇಟ್ಟಿಗೆ ಇಟ್ಬಿಟ್ಟು ಅದ್ರ ಒಂದು ಚಿಕ್ಕ ಒಂದು ಸ್ಲ್ಯಾಬ್ ಇಟ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ ಇಟ್ಬಿಟ್ಟು ಹೀಗೆ ಬೆಂಕಿ ಹಾಕಿದಾಗ ನಿಜವಾಗ್ಲೂ ಆಕ್ಚುಲಿ ಹಾಗೆ ಬಂದ್ಬಿಡ್ತು. ಅವಾಗ ಪ್ರೋಟೋಟೈಪ್ ವರ್ಕ್ ಆದಾಗ ಟ್ರೈ ಮಾಡುವ ಅಂತ ಹೇಳ್ಬಿಟ್ಟು ಮನೇಲಿದೆಲ್ಲ ಏನು ಹೊಸ್ತಿನ ತರಲಿಲ್ಲ, ಅಲ್ಲೇ ಇಟ್ಟಿಗೆ ಇತ್ತು, ಹಂಚಿತ್ತು, ಒಂದಷ್ಟು ಕಲ್ಗಳಿತ್ತು, ಆಮೇಲೆ ನೋಡ್ಬಿಟ್ಟು ಮಾಡಿರೋದು. ಸೊ ಬೇಸಿಕಲಿ ಈಗ ಕರೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಸೊ ಫಸ್ಟ್ ಪ್ರೋಟೋಟೈಪ್ ಚೆನ್ನಾಗಾಯ್ತು. ನೆಕ್ಸ್ಟ್ ವೀಕ್ ಇಂದ ನಾನು ಚೆನ್ನಾಗಿ ಕಟ್ತೇನೆ. ಸೊ ಇದು ಆಕ್ಚುಲಿ ನೀವು ಹೇಳಿದಂಗೆ ಇದು ಒಳ್ಳೆ ಡಿಸೈನ್ ಪರ್ಸನ್ ಚೆನ್ನಾಗೇ ಹೇಳ್ತು. ಯಾಕಂದ್ರೆ ಪ್ರೋಟೋಟೈಪ್ ಟೆಸ್ಟ್ ಆಗಿ ಆದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು. ಈಗ ನಂಗೆ 20,000 ಖರ್ಚು ಮಾಡಿ ಮಾಡ್ಬೋದು. ಮೊದಲೇ ಮಾಡಿದ್ರೆ ಸಕ್ಸಸ್ ಆಗಿಲ್ಲ ಅಂದ್ರೆ ಏನಾಗತ್ತೆ ಗೊತ್ತಾ, ಸುಮ್ನೆ ದುಡ್ಡು ವೇಸ್ಟು, ನಿಮ್ಮ ಶ್ರಮನೂ ವೇಸ್ಟು, ವರ್ಕು ಆಗ್ಲಿಲ್ಲ, ಮತ್ತೆ ಮುಂದೆ ನೀವು ಟ್ರೈ ಮಾಡೋದು ಇಲ್ಲ. ಈಗೇನಾಯ್ತು, ನಿಮ್ಗೆ ಗೊತ್ತು ಈಗ ಸಕ್ಸಸ್ ಆಗತ್ತೆ ಅಂತ, ನಂಗೆ ಅಷ್ಟು ಖರ್ಚು ಬರೋದು ಇಲ್ಲ. ಸೊ ಹಾಗೆ ಅದನ್ನ ಓಪನ್ ಆಗಿ ಸ್ಕೆಚ್ ಎಲ್ಲ ಮಾಡ್ಬಿಟ್ಟು ಮಾಡೆಲ್ ಮಾಡ್ಬಿಟ್ಟು ಈಗ ಬೇರೆ ಕಮ್ಯುನಿಟಿಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಯಾಕೆ ಬೇರೆಯವ್ರು ಕಾಪಿ ಮಾಡೋರು ಮಾಡ್ಕೊಳ್ಳಿ, ಯಾಕಂದ್ರೆ ಇದ್ರಲ್ಲಿ ಏನು ದುಡ್ಡೇನು ಬರೋಂಥದ್ದೇನಿಲ್ಲ, ಎಲ್ರಿಗೂ ಒಳ್ಳೇದಾದ್ರೆ ಒಳ್ಳೇದಾಗ್ಲಿ ಅಂತ. ಸೊ ಇದೊಂದು ಡಿಸೈನ್ ಪ್ರಾಸೆಸ್ ಕ್ಲೀನ್ ಆಗಿ ಹೇಳಿರೋದು ಅಷ್ಟೇ, ಒಳ್ಳೆ ಚೆನ್ನಾಗಿ ಆಗುತ್ತೆ ಅದು. ಅರವಿಂದ್, ಈಗ ಸೊ ಮೊದಲು ಅಂದ್ರೆ ಈಗ ಇಂಡಸ್ಟ್ರಿಯಲೈಸೇಷನ್ಗೂ ಮುಂಚೆ ಹೋದ್ರೆ ಇದು ಸಾಮಾನ್ಯವಾದ ಡಿಸೈನ್ ಪ್ರೋಸೆಸ್ ಅಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ಬೇಕು, ಅಥವಾ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಐಸ್ ಕ್ರೀಮ್ ಎಕ್ಸಾಂಪಲ್ ಬೇಡ, ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸಂಗೀತ ಕೇಳ್ಬೇಕು ಅನ್ನೋದು ಒಂದು ಐಡಿಯಾ. ಅದು ಸೋನಿ ಫೌಂಡರ್ ಅಕಿಯೋ ಮೊರಿಟಾಗ್ ಬಂದಿತ್ತು. ಅವನು ಅದನ್ನ ಯೋಚನೆ ಮಾಡ್ದ, ಫಸ್ಟ್ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ದ, ಆಮೇಲೆ ಪ್ರೋಟೋಟೈಪ್ ಮಾಡ್ದ, ಆಮೇಲೆ ಅದನ್ನ ಮಾರ್ಕೆಟಿಗೆ ತಂದ. ಓಕೆ, ಅದು ಸಕ್ಸಸ್ ಆಯ್ತು, ಎಲ್ರಿಗೂ ಇಷ್ಟ ಬಂತು, ಅದು ಒಂದು ಆಂಗಲ್. ಸೊ ಅಂದ್ರೆ ನಾನು ಇವಾಗ ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಏನು ಹೊಸದು, ವಾಟ್ ಈಸ್ ಸೋ ನ್ಯೂ ಅಬೌಟ್ ಇಟ್ ಅನ್ನೋದು ಪ್ರಶ್ನೆ. ಬಿಕಾಸ್ ದಿಸ್ ಇಸ್ ಹ್ಯಾಪನಿಂಗ್ ಆಲ್ವೇಸ್, ರೈಟ್? So is there anything new in design thinking or design? ಆಕ್ಚುಲಿ ಡಿಸೈನ್ ಥಿಂಕಿಂಗ್ ಅಂತ ಹೇಳಿದಲ್ಲ, ಇಟ್ಸ್ ಆಕ್ಚುಲಿ ಟರ್ಮ್ ಅಷ್ಟೇ ಹೊಸದು. ಆಸ್ ಅ ಪ್ರೋಸೆಸ್ ಇಟ್ಸ್ ನಾಟ್ ನ್ಯೂ. ಯಾಕಂದ್ರೆ ಸಿವಿಲೈಸೇಷನ್ ಶುರುವಾದಲ್ಲಿಂದನೂ ಇದು ಬರ್ತಾ ಇದೆ. ಹಾಗೆ ನೋಡ್ರೆ ವೀಲ್ ಇದೆಯಲ್ಲ, ವೀಲ್ ಕೂಡ ಆಕ್ಚುಲಿ ಡಿಸೈನ್ ಪ್ರಾಡಕ್ಟ್. ಅಂದ್ರೆ ಅವಾಗ ಅವನಿಗೆ ಅನಿಸ್ತು, ಇಲ್ಲ ಉರುಳಿದ್ರೆ ಚೆನ್ನಾಗಿ ಸ್ವಲ್ಪ ಕಮ್ಮಿ ಶ್ರಮದಿಂದ ಆಬ್ಜೆಕ್ಟ್ ಮೂವ್ ಮಾಡ್ಬೋದು ಅಂತ. ಅಲ್ಲೇ ಹೇಳಿದೆ ನಾನು, ಎನಿ ಪ್ರಾಸೆಸ್ ಆರ್ ಎನಿಥಿಂಗ್ ವಿಚ್ ಮೇಕ್ಸ್ ಹ್ಯೂಮನ್ ಲೈಫ್ ಬೆಟರ್ ದ್ಯಾನ್ ಬಿಫೋರ್, ದಟ್ ಈಸ್ ಅ ಡಿಸೈನ್ ಪ್ರಾಸೆಸ್. ಅದೇ ಡಿಸೈನ್ ಇರೋದು. ಅದನ್ನ ಹಿಂದೆ ಮಾಡ್ತಾ ಇದ್ರು. ಇವೆಂಚುಲಿ ಏನಾಯ್ತು ಅಂತ ಹೇಳಿದ್ರೆ, ಅದನ್ನ ಟರ್ಮ್ ಕೊಟ್ಬಿಟ್ಟು ಈ ತರ ಮಾಡಿದ್ರಷ್ಟೇ, ಏನು ಹೊಸ್ತೇನು ಇಲ್ಲ. ಆದ್ರೆ ಕೆಲವು ಅಲ್ಲಿ ಹೇಳಿದ್ರೆ ಒಂದು ಇದಂತ ಹೇಳಿದ್ರೆ, ಸಪೋಸ್ ಯಾರ ಹತ್ರ ಒಂದು ನಾನು ಕುತ್ಕೊಂಡಿದೀನಿ, ಒಂದು ಏನೋ ಇನ್ವೆಂಟ್ ಮಾಡ್ಬಿಡ್ತೀನಿ ನಾನೊಬ್ಬ ಏನಂತಾರೆ ಇನ್ನೋ ಇನ್ವೆಂಟರ್ ಅಂತ ಕರೀತೀನಿ. ಮಾಡ್ಬಿಡ್ತೀನಿ ನಾನೇಂದ್ರೆ, ಇದನ್ನ ನಾನು ಮುಟ್ಟಿದೆಲ್ಲ ಚಿನ್ನ ಆಗೋಂಗ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳಿ, ಸುಮ್ನೆ ಎಕ್ಸಾಂಪಲ್ ಮಿಡಾಸ್ ತರಾನೇ ಮಾಡ್ಬಿಟ್ಟೆ ಅಂತ ಇಟ್ಕೊಳ್ಳಿ. ಅದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಹಾಗಂತ ನಾನು ಪ್ರಾಡಕ್ಟ್ ಮಾಡಿ ಬಿಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ. ಆವಾಗ ಅದು ಡಿಸೈನ್ ಅಲ್ಲ. ಅದ್ರ ಬದಲು ನಾನು ಬೇರೆ ತರ, ಅಂದ್ರೆ ಏನು, ನಾನು ಬೀಜ ಹಾಕಿದ್ರೆ ಏನು ಡ್ರೈ ಜಾಗದಲ್ಲೂ ಗಿಡ ಹುಟ್ಟೋಂಗೆ ಒಂದು ಟೆಕ್ ಮಾಡಿದೆ ನಾನು ಅಂತ ಹೇಳಿದ್ರೆ, ಅಲ್ಲಿ ನಿಮ್ಗೊಂದು ಮೀನಿಂಗ್ ಇದೆ. ಅಂದ್ರೆ ಒಬ್ಬನ ಮನುಷ್ಯನ ಲೈಫ್ ಅನ್ನು ಚೆನ್ನಾಗಿ ಮಾಡ್ತಾ ಇದೆ. ಹಾಗೆ ಮಾಡಿದ್ರೆ ಮಾತ್ರ ಅದಕ್ಕೆ ಡಿಸೈನ್ ಆಗ್ತದೆ. ನೀವ್ ಹೇಳಿದ ಎಕ್ಸಾಂಪಲ್ ಇಲ್ಲ, ಸೋನಿದು ಅಷ್ಟೇ. ಅವ್ನು ಹೋಗ್ಬೇಕಾದ್ರೆ ಅವ್ನು ಹಾಕಿ ಕೇಳ್ಕೊಂಡ, ಅದು ಚೆನ್ನಾಗಾಯ್ತು. ಎಂಡ್ ಆಫ್ ದ ಡೇ ಅದು ಏನ್ ಪ್ರಾಡಕ್ಟ್ ಮಾಡಿದ್ನಲ್ಲ, ಅದು ಆಕ್ಚುಲಿ ಒಬ್ರು ಲೈಫ್ಗೆ ವ್ಯಾಲ್ಯೂ ಕೊಡ್ತಲ್ವಾ. ಹಾಗಾಗಿ ಇಟ್ಸ್ ವೆಲ್ ಡಿಸೈನ್ ಥಿಂಗ್. ಇನ್ನೊಂದು ಹೇಳ್ಬೇಕಂದ್ರೆ, ಇಂಡಿಯಾದ್ದೇ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಏನ್ ಹೇಳೋದು, ನೀವು ಮನೇಲಿ ಇದು ಚಂಬು ಯೂಸ್ ಮಾಡಿದ್ರೆ, ಚಂಬು ಅಂತ ಬರ್ತದೆ. ಇಲ್ಲೇ ನೋಡಿ, ಇದೊಂದು ಹೇಳ್ತೇನೆ. ಇದನ್ನ ಇಲ್ಲಿ ನೀವು ಕೇಳಿದ್ರೆ ಗೊತ್ತಿಲ್ಲ,
ದಿಸ್ ಇಸ್ ರಿಗಾರ್ಡ್ ಆಸ್ ಅ ವರ್ಲ್ಡ್ಸ್ ಬೆಸ್ಟ್ ಡಿಸೈನ್ ಅಂತ ಹೇಳ್ತೇವೆ, ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಡಿಸೈನ್. ಇನ್ನು ಹೇಳ್ಬೇಕಂದ್ರೆ ಇಂಡಿಯಾದ ಐಡೆಂಟಿಟಿ ಇದು, ಡಿಸೈನ್ ಐಡೆಂಟಿಟಿ. ಯಾಕೆ ಅಂತ ಹೇಳ್ತೇನೆ ಕೇಳಿ. ಇದು ನೀವು ಹಿಂಗ್ ಹಿಡ್ಕೊಳ್ತೀರಲ್ವಾ, ಹಿಡ್ಕೊಳ್ಳಿಕ್ಕೆ ಸುಲಭ ಇದೆ. ಹೀಗೆ ಹಿಡ್ಕೊಳ್ಳಿ ಏನಾಗುತ್ತೆ ಹೇಳಿ, ನಿಮ್ಗೆ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ಲಿಕ್ಕೆ ಯೂಸ್ ಆಗ್ತದೆ ಅಲ್ವಾ. ಸೇಮ್ ಟೈಮ್ ಹೀಗೆ ಇಟ್ಕೊಳ್ಳಿ ಕುಡಿಲಿಕ್ಕೆ ಆಗ್ತದೆ, ಹೌದಾ. ಹೀಗೆ ಇಟ್ಕೊಂಡು ನೀವು ಸ್ನಾನ ಮಾಡ್ಬೋದು ಅಲ್ವಾ, ಆಯ್ತಾ. ಮತ್ತೆ ಮ್ಯಾನುಫ್ಯಾಕ್ಚರಿಂಗು ಅಷ್ಟೇ, ಇದು ತುಂಬಾ ಸುಲಭ. ಇದು ನೀವು ಮಣ್ಣಲ್ಲೂ ಕೂಡ ಮಾಡ್ಬೋದು, ಮೆಟಲ್ ಅಲ್ಲಿ ಮಾಡ್ಬೋದು, ಪ್ಲಾಸ್ಟಿಕ್ ಅಲ್ಲಿ ಮಾಡ್ಬೋದು. ಹಾಗೆ ನೀವು ಇಮೇಜ್ ಕೂಡ ಹೇಳ್ತೇನೆ ನೋಡಿ, ಇದು ನನ್ನ ಕೈಲಿದ್ದಾಗ ಸ್ಟೀಲ್ ಅಲ್ಲಿ ಇದೆ, ಅಂದ್ರೆ ಅಡಿಗೆ ಮನೆಯಲ್ಲಿದೆ. ನೋಡಿ. ಹಾ, ಓಕೆ. ಸ್ಪಾಟಿಫೈ ಅಲ್ಲಿ ನಮ್ಮನ್ನ ಕೇಳ್ತಾ ಇರೋ ಆಡಿಯನ್ಸ್ಗೆ ಸಣ್ಣ ಡಿಸ್ಕ್ರಿಪ್ಷನ್. ಅರವಿಂದ್ ಡಿಕೆ ಒಂದು ಸ್ಟೀಲ್ ಚೊಂಬನ್ನ ತೋರಿಸಿ ಅದು ಹೆಂಗೆ ಬೆಸ್ಟ್ ಡಿಸೈನ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ. ಇವಾಗ ನೆಕ್ಸ್ಟ್ ಏನ್ ಗುರು, ಸೌಟ ಇಲ್ಲ ಚಂಬ ತೋರಿಸ್ಬೇಡಿ ಆಯ್ತಾ. ಇದು ಆಯ್ತಾ ಚಂಬು. ಸೊ ಇದು ನೀವು ಅಡಿಗೆ ಮನೆಗೆ ಹೋಗ್ತೀರಾ, ಯೂಸ್ ಮಾಡ್ತೀರಾ ಅಲ್ವಾ. ಸೊ ನಿಮ್ಗೆ ನೀರ್ ಕೊಡ್ಲಿಕ್ಕೆ ಆಗ್ತು, ಸ್ನಾನ ಮಾಡ್ಲಿಕ್ಕೆಲ್ಲ ಆಯ್ತು. ಹಾಗೆ ಇದನ್ನ ಹಣ್ಣು ತೊಳೆಕ್ ಯೂಸ್ ಮಾಡಿಕೊಳ್ಳೇನಾಗತ್ತೆ ಹೇಳಿದ್ದು, ಇಟ್ಸ್ ಓಕೆ, ಅದಕ್ಕೂ ಆಗತ್ತಿದು. ಅದೇ ನಾನು ಸೇಮ್ ಮೆಟಲ್ ಸ್ವಲ್ಪ ಚೇಂಜ್ ಮಾಡಿದೆ, ಹಿತ್ತಾಳೆದ್ ಮಾಡಿದೆ. ಈಗೇನ್ ಮಾಡಿ ಸಂಧ್ಯಾ ಒಂದಿಗೆ ಯೂಸ್ ಮಾಡ್ತೀನಿ ಇದನ್ನ, ಗೊತ್ತಾ. ಸೇಮ್ ಶೇಪು ನಿಮ್ಗೆ ಹಣ್ಣು ತೊಳಿಲಿಕ್ಕೂ ಆಯ್ತು, ದೇವರಿಗೆ ಪೂಜೆ ಮಾಡ್ಲಿಕ್ಕೂ ಆಯ್ತು ಅಲ್ವಾ. ಅದನ್ನಯ್ಯ ಇನ್ನು ಸ್ವಲ್ಪ ದೊಡ್ಡ ಮಾಡಿದ್ರೆ ಸೇಮ್ ಶೇಪ್ ಅಲ್ಲಯ್ಯ ಸ್ನಾನ ಮಾಡ್ಲಿಕ್ಕೂ ಆಯ್ತು. ಅದನ್ನ ಈಗ ನೋಡಿ, ಇಲ್ಲೊಂದು ಶೇಪ್ ಇದೆಯಲ್ಲ, ಇದು ಒಬ್ರು ಸೊಂಟದ ಮೇಲೆ ಇಟ್ಕೊಳ್ಬೇಕಾದ್ರೆ ಕರೆಕ್ಟ್ ಆಗಿ ಕರ್ವೇಚರ್ ಕೂಡ ತಗೊಳುತ್ತೆ. ಈ ತರದ್ದು ಇನ್ನೊಂದು ಪ್ರಾಡಕ್ಟ್ ನಾನ್ ನೋಡ್ದಂಗೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಏನಂತ ಹೇಳಿ, ಯೂನಿವರ್ಸಲ್ ಆಗಿ ಎಲ್ಲರಿಗೂ, ಚಿಕ್ಕ ಮಕ್ಕಳಿಂದ ಹಿಡಿದು ಸಾಯುವವರೆಗೂ, ಒಬ್ಬ ಪ್ರೀಸ್ಟ್ ಇಂದ ಹಿಡಿದು ಒಬ್ಬ ಮಗು ಅಂಟರ್ಸೋ ತಾಯಿವರೆಗೂ ಎಲ್ಲರಿಗೂ ಕೂಡ ಒಂದೇ ಪ್ರಾಡಕ್ಟ್ ಮಲ್ಟಿಪಲ್ ಇಮೇಜ್ ಅಲ್ಲಿ ಬರ್ತದೆ ಅಲ್ವಾ. ಇದಕ್ಕಿಂತ ಬೆಸ್ಟ್ ಡಿಸೈನ್ ನಾನ್ ನೋಡ್ದಂಗೆ ಯಾವ್ದು ಇಲ್ಲ. ಐಪಾಡ್ ಕೂಡ ಇಲ್ಲ. ಐಪಾಡ್ ಬರೀ ಮ್ಯೂಸಿಕ್ ಕೇಳ್ತೀರಾ ಅಥವಾ ಇನ್ನೊಂದ್ಸರಿ ಫೋಟೋ ತೆಗಿತೀರಾ ಅಷ್ಟಯ್ಯ. ಬಟ್ ಈ ತರದೊಂದು ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಹಾಗೆ ಹೇಳಿದ್ರೆ ಡಿಸೈನ್ ಪ್ರೊಸೆಸ್ ನಮ್ಮ ದೇಶದಲ್ಲಿ ಇದ್ದಷ್ಟು ಮುಂಚೆ ಬೇರೆ ಎಲ್ಲೂ ಇರ್ಲಿಲ್ಲ. ಇದು ನನ್ನ ಪ್ರಕಾರ ಹೇಳಿದ್ರೆ ಬೆಸ್ಟ್ ಡಿಸೈನ್ ಎಕ್ಸಾಂಪಲ್. ರೈಟ್. This is a great example. Great example. So the next point here is ಕಾಮನ್ ಆಗಿ ಒಬ್ಬ ಕಾಮನ್ ಮನುಷ್ಯ ಅವನ ದಿನನಿತ್ಯದಲ್ಲಿ ಡಿಸೈನ್ ಒಂದು ಪ್ರಾಡಕ್ಟ್ ತಗೋಬೇಕಾದ್ರೆ ಅವನು ಅದನ್ನ ಹೆಂಗ್ ಎವ್ಯಾಲ್ಯೂಯೇಟ್ ಮಾಡೋದು, ಇದು ಡಿಸೈನ್ ಚೆನ್ನಾಗಿದೆ, ಇದು ಡಿಸೈನ್ ಚೆನ್ನಾಗಿದೆ ಅಂತ. ಯಾಕಂದ್ರೆ ನಾವು ಮೊದ್ಲೇ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ವಿ, ಡಿಸೈನ್ ಅಂದ್ರೆ ನಮ್ಗೆ ಎಲ್ರಿಗೂ ಸಾಮಾನ್ಯವಾಗಿ ಹೊರಗಡೆ ಕಲರ್, ಬಣ್ಣ ಅಥವಾ ಅದರ ಶೇಪ್ ಅದನ್ನ ನೋಡಿ ಮಾತ್ರ ನಾವು ಡಿಸೈಡ್ ಮಾಡೋದು. ಅಂದ್ರೆ ಇವಾಗ ಆಪಲ್ ಅಂತ ಟೆಕ್ನಾಲಜಿ ಪ್ರಾಡಕ್ಟ್ ಅಲ್ಲಿ, ಅಂದ್ರೆ ಇದು ಇಂಡಿಯಾಗ್ ಮಾತ್ರ ಸೀಮಿತ ಅಲ್ಲ. ಆಪಲ್ ಅಂತ ಟೆಕ್ನಾಲಜಿ ಪ್ರಾಡಕ್ಟ್, ಅದನ್ನ ನೋಡಕ್ಕೆ ಹಿಂಗಿದೆ, ಅದನ್ನ ನೋಡಕ್ಕೆ ಶೇಪ್ ಚೆನ್ನಾಗಿದೆ, ಆ ತರದ್ದೇ ನಾವು ಯಾವಾಗ್ಲೂ ಹೊರಗಡೆಯಿಂದ ಗಮನಿಸ್ತೀವಿ. ಬಟ್ ನೀವು ಆಸ್ ಎ ಡಿಸೈನರ್ ಅಡ್ವೈಸ್ ಏನ್ ಮಾಡ್ತೀರಾ ಟು ಅನ್ ಆರ್ಡಿನರಿ ಲಿಸ್ನರ್? ಇದಕ್ಕೆ ಒಂದು ನಿಮ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀವು ನಿಮ್ಮ ಮನೇಲಿ ಮಗು ಇದ್ರೆ, ಒಂದು 5 ವರ್ಷ 10 ವರ್ಷದ ನಿಮ್ಮ ಮಗಳು ಯಾರಿದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿ. ಈಗ ಒಂದ್ ಮಗು ಪೆನ್ ತಗೊಳ್ಳಿಕ್ ಹೋಗುತ್ತೆ ಅಂತ ಇಟ್ಕೊಳ್ಳಿ, ಅದು ಹೇಳುತ್ತೆ ನನಗೆ ಅದ್ ಕೊಡು ಅಂತ ಹೇಳುತ್ತೆ. ಆಮೇಲೆ ಅದು ಹಿಡ್ಕೊಂಡು ನೋಡುತ್ತೆ ಮಗು, ಆಯ್ತಾ. ಯಾಕಂದ್ರೆ ಅದ್ ಮಗು ಗೊತ್ತು ನನ್ನ ಮೈನ್ ಪರ್ಪಸ್ ಬರೀಲಿಕ್ಕೆ ಇದೆಯಲ್ಲ. ನೀವು ಎಷ್ಟೇ ಫ್ಯಾನ್ಸಿ ಆಗಿರೋದು ಬರೀಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇಟ್ಸ್ ಆಫ್ ನೋ ಯೂಸ್. ಮಕ್ಕಳು ನೀವೇನೇ ಕೊಟ್ರು ಅದನ್ನ ಮುಟ್ಟಿ ನೋಡ್ತವೆ, ಹೀಗಿದೆ ಅಂತ ನೋಡ್ತವೆ, ಟಚ್ ಮಾಡ್ತವೆ. ಅದಕ್ಕೆ ಏನಂತ ಹೇಳ್ತಾರೆ, ಮಲ್ಟಿಪಲ್ ಸೆನ್ಸರಿಯಲ್ಲಿ ಅವರು ಇನ್ಪುಟ್ ತಗೋತವೆ ಮಕ್ಕಳು. ಹೀಗಿದೆ, ಈ ತರ ಕ್ವಶನ್ ಇದೆ, ಈ ತರ ನೋಡಕ್ ಚೆನ್ನಾಗಿದೆ, ಎತ್ತರ ಹಾಕ್ಬೋದು, ಕೆಳ ಹಾಕ್ಬೋದು ಅಂತ ಹೇಳಿ ಅಂತ ಆ ತರ ಮಾಡಿ ಅವು ಸೆಲೆಕ್ಟ್ ಮಾಡ್ತವೆ. ಹಾಗಂತ ಮಕ್ಕಳಿಂದ ಎಲ್ಲವೂ 100% ಸರಿ ಡಿಸಿಷನ್ ತಗೋತವೆ ಅಂತಲ್ಲ. ಆದ್ರೆ ಆ ಮೆಂಟಾಲಿಟಿಯಲ್ಲಿ ನೀವು ಫಾಲೋ ಮಾಡಿದ್ರೆ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಚೆನ್ನಾಗಿರ್ತದೆ. ಈಗ ಬೇಕಾದ್ರೆ ಮಗು ನೋಡಿ 2 ದಿನ ಟಾಯ್ ಇಟ್ಕೊಳತ್ತೆ, ಅದು ಬೇಡ ಅಂತ ಬಿಸಾಕ್ಬಿಡತ್ತೆ. ಯಾವ ಮಗು ಒಂದು ಟಾಯ್ನ ಮೋರ್ ದನ್ ಆ ಮಂತ್ ತನಕ ಇಟ್ಕೊಂಡಿದೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ಇದೆ. ಅದು ಹೇಗೆ ಅದನ್ನ ಅಬ್ಸರ್ವ್ ಮಾಡತ್ತೆ, ಹೇಗೆ ಹ್ಯಾಂಡಲ್ ಮಾಡತ್ತೆ ಅಂತ ನೀವು ನೋಡಿದ್ರೆ ದ ಸೇಮ್ ಥಾಟ್ ಪ್ರೊಸೆಸ್, ಸೇಮ್ ಮೈಂಡ್ ಸೆಟ್ ನೀವು ಬೇರೆದಕ್ಕೆ ಯೂಸ್ ಮಾಡಿದ್ರೆ ಯುವರ್ ಸೆಲೆಕ್ಷನ್ ವಿಲ್ ಬಿ ಬೆಟರ್. ಯಾಕಂದ್ರೆ ಅದಕ್ಕೆ ದುಡ್ಡು ಇಷ್ಟು ಅಂತ ಅದು ಕೇಳೇ ಮಾಡಲಿ. 1 ಕೋಟಿ ಕೊಟ್ಟು ತಗೊಂಡಿರ್ತ, 10,000 ಆಪಲ್ ಫೋನ್ ಆಗಿರ್ಲಿ, 1,000 ನೋಕಿಯಾ ಫೋನ್ ಆಗಿರ್ಲಿ, ಅದು ಮ್ಯಾಟ್ರೇ ಆಗೋದಿಲ್ಲ. ಅದಕ್ಕೆ ಅದ್ರದೊಂದು ಇಂಟೆನ್ಷನ್ ಇರುತ್ತೆ, ಅದು ಸ್ಯಾಟಿಸ್ಫೈ ಆಗೋಂಗೆ ಎಲ್ಲಾ ಸೆನ್ಸರ್ ಇನ್ಪುಟ್ ಇಂದನು ಅದಕ್ಕೆ ಸರಿಯಾಗಿ ಫೀಡ್ಬ್ಯಾಕ್ ಸಿಗೋಂಗಿದ್ರೆ ಮಾತ್ರ ಅದು ಇಟ್ಕೋತದೆ, ಇಲ್ಲ ಅಂದ್ರೆ ಇಟ್ಕೊಳ್ಳೋದಿಲ್ಲ. ಸೊ ಅದನ್ನೇ ನಾವು ಕೂಡ ಯೂಸ್ ಮಾಡ್ಬೇಕಾಗತ್ತೆ, ಏನೇ ಸೆಲೆಕ್ಟ್ ಮಾಡ್ಬೇಕಾದ್ರೂ. ಹಾಗಾಗಿ ನಿಮ್ ಸೆಲೆಕ್ಷನ್ ಚೆನ್ನಾಗಿರತ್ತೆ. ನನ್ನ ಪ್ರಕಾರ ಮಕ್ಕಳು ಬೆಸ್ಟ್ ಎಕ್ಸಾಂಪಲ್. ವೆರಿ ಇಂಟ್ರೆಸ್ಟಿಂಗ್. ಈಗ ನಾವು ಡಿಸೈನ್ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಡಿಸೈನ್, ಸೊ
ಸಮರಿ ತರ. ಈಗ ಈ ಡಿಸೈನ್ ಥಿಂಕಿಂಗ್ ಅನ್ನೋ ವರ್ಡ್ ಯಾಕೆ ಬಂತು, ಹೇಗ್ ಬಂತು? ಯಾಕಂದ್ರೆ ನಾವು ಇವಾಗ ತಾನೇ ಮಾತಾಡಿದ್ವಿ, ಯಾರೇ ಪ್ರಾಡಕ್ಟ್ ಮಾಡಿದ್ರು ಅದನ್ನ ಯೋಚನೆ ಮಾಡ್ತಾರೆ, ಈ ಪ್ರಾಡಕ್ಟ್ ಯಾರ್ಯಾರಿಗೆ ಮುಟ್ಟುತ್ತೆ, ಏನ್ ಯೂಸ್ ಆಗುತ್ತೆ, ಅದು ಸ್ವಲ್ಪ ಮಾಡ್ತಾರೆ, ಟೆಸ್ಟ್ ಮಾಡ್ತಾರೆ, ಆಮೇಲೆ ದೊಡ್ಡ ಮಟ್ಟಕ್ಕೆ ತರ್ತಾರೆ. ಓಕೆ, ಅದು ಸಾಮಾನ್ಯ ಎಲ್ಲ ಪ್ರೋಸೆಸ್. ಡಿಸೈನ್ ಥಿಂಕಿಂಗ್ ಅಂತ ಒಂದು ಹೊಸ ಟಾಪಿಕ್ ಬಂದು ಅದ್ರಲ್ಲಿ ಚರ್ಚೆ ಆಗಿ ಅದು ಮ್ಯಾನೇಜ್ಮೆಂಟ್ ಬುಕ್ಸ್ ಅಲ್ಲಿ ಬಂದು ಈಗ ಅರಳಿಕಟ್ಟೆ ಎಪಿಸೋಡ್ ಆಗೋ ಒಂದು ದಾರಿ ಇದೆಯಲ್ಲ, ಆ ದಾರಿನ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀರಾ? ಅದು ಡಿಸೈನ್ ಥಿಂಕಿಂಗ್ ಅಂತ ಹೇಳಿದ್ರೆ ಅದು ತುಂಬಾ ಫ್ಯಾನ್ಸಿ ಟರ್ಮ್, ನಾನು ಮೊದಲೇ ಹೇಳಿದೆ. ಅದು ಕಾಯಿನ್ ಆಗಿರೋದು US ಅಲ್ಲಿ ಕಾಯಿನ್ ಆಯ್ತು. ತುಂಬಾ ಜನ ಬಂದ್ರು, ತುಂಬಾ. ಅದರಲ್ಲಿ ಒಂದು ನೇಮ್ ಅಂದ್ರೆ ಡೇವಿಡ್ ಕೆಲ್ಲಿ ಅಂತ ಹೇಳಿ. ಐಡಿಯೋ ಅಂತ ಒಂದು ಡಿಸೈನ್ ಸ್ಟುಡಿಯೋ ಇದೆ ಎಲ್ಲಿ US ಅಲ್ಲಿ. ನಮ್ಮ ಎಲ್ಲ ಎಂತ ಹೇಳಿ ಮೆಕ್ಕಾ ತರ ಡಿಸೈನ್ ನಲ್ಲಿ ಅದು. ಅವರೇ ಆಲ್ಮೋಸ್ಟ್ ಎಲ್ಲಾ ಪ್ರಾಡಕ್ಟ್ ಏನು ವರ್ಲ್ಡ್ ವೈಡ್ ಏನಾಗಿದೆ ಅದು ಇನ್ಸ್ಪೈರ್ ಬಂದಿರೋ ಆ ಸ್ಟುಡಿಯೋ ಇಂದ ಬರ್ತದೆ, ಐಡಿಯೋ ಅನ್ನೋ ಸ್ಟುಡಿಯೋ ಇಂದ. ಅಲ್ಲಿಂದ ಡೇವಿಡ್ ಕೆಲ್ಲಿ ಅನ್ನೋರು ಇದನ್ನ ಏನೋ ಜನಕ್ಕೆ ಪರಿಚಯ ಮಾಡಿದ್ರು. ಸೊ ಅದು ಟೆಕ್ನಿಕಲ್ ಆಸ್ಪೆಕ್ಟ್ ಆಯ್ತು. ನಾರ್ಮಲ್ ಆಸ್ಪೆಕ್ಟ್ ಅಲ್ಲಿ ನಾನು ಹೇಳಿದ್ನಲ್ಲ, ಡಿಸೈನ್ ಅಲ್ಲಿ ಕೋರ್ ಆಸ್ಪೆಕ್ಟ್ ಇರೋದು ಎಂಪತಿ ಅಂತ ಹೇಳಿ. ವಾಸಿಕರ್ ಲಾಸ್ಟ್ ಟೈಮ್ ನಿಮ್ಗೊಂದು ನ್ಯೂರೋ ಸೈಂಟಿಸ್ಟ್ ಎಷ್ಟು ಹೇಳಿದ್ನಲ್ಲ, ಯಾರು ಹೇಳಿ, VS ರಾಮಚಂದ್ರನ್ ಅಂತ, ನೀವು ನೋಡ್ತಾ ಇದ್ರಲ್ಲ, ಅದ್ರಲ್ಲಿ ಅವನೊಂದು ಹೇಳ್ತಾನೆ ಮಿರರ್ ನ್ಯೂರಾನ್ಸ್ ಅಂತ ಹೇಳಿ. ಮಿರರ್ ನ್ಯೂರಾನ್ ಇಸ್ ಬೇಸಿಕಲಿ ಇಟ್ಸ್ ಎಂಪತೈಸ್. ನಮ್ಮಲ್ಲಿ ಇರ್ತಕ್ಕಂಥ ಒಂದು ಬ್ರೈನ್ ಸೆಲ್ ಎಂಪತಿ ಮಾಡ್ಲಿಕ್ಕೆ. ಅಂದ್ರೆ ನಾನೀಗ ಯಾರನ್ನೊಬ್ಬ ನೋಡ್ತೀನಿ, ನೀವ್ ಯಾರಿಗಾರು ಹೊಡೆಯೋದನ್ನ ನೋಡ್ತಿದ್ರೆ ನಿಮ್ಗೆ ನೀವಂತರ ಅಂತ ಸೈಡ್ ಹೋಗ್ತೀರಾ. ಅಂದ್ರೆ ನಿಮ್ಮ ಬಾಡಿ ಇದೆಯಲ್ಲ, ನಿಮ್ಮ ಮೈಂಡ್ ಆ ಏಟು ತಿನ್ನೋದ್ ಜೊತೆ ಎಂಪತೈಸ್ ಆಗ್ಬಿಟ್ಟು ಆ ನೋವನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಒಂದ್ ಟೈಮ್ ಅಲ್ಲಿ. ಇದೇ ಕೋರ್ ಆಗಿ ಇರ್ತಕ್ಕಂಥದ್ದು. ನೀವೇನೇ ಪ್ರೊಡಕ್ಟ್ ಮಾಡಿದ್ರು ಆ ವ್ಯಕ್ತಿಯದ್ದು ನೀವು ಅಂದ್ಕೊಂಡ್ಬಿಟ್ಟು ಅದು ನೀವು ಅದನ್ನ ಏನಂತ ಹೇಳಿ ಆವಾಹನೆ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಹೊಂದುವಂತಾಗಿ ನೀವು ಮಾಡಿದ್ರೆ ಅದು ಗುಡ್ ಡಿಸೈನ್ ಅಲ್ವಾ? ಸೊ ಅದೇ ಟೋಟಲ್ ಮೈಂಡ್ ಸೆಟ್, ಟೋಟಲ್ ಪ್ರಾಸೆಸ್. ಇದಿಲ್ಲ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಅ ಡಿಸೈನ್. ಸೊ ಇಷ್ಟು ನನ್ನ ಪ್ರಕಾರ ಹೇಳಿದ್ರೆ ಕೋರ್. ಇದು ಅಲ್ಲಿಂದ ಹುಟ್ಟಿಬಿಟ್ಟು ಎಲ್ಲೋ ಒಂದ್ ಕಡೆ ಏನೋ ಡೇವಿಡ್ ಕೆಲ್ಲಿ ಮಾಡಿರೋದು, ಆಮೇಲೆ ಅಲ್ಲಿ VS ರಾಮಚಂದ್ರ ಹುಟ್ಬಿಟ್ಟು ಇಲ್ಲಿಗೆ ಬಂದಿ ಅಂತ ಇಟ್ಕೊಳ್ಳಿ. ಇಲ್ಲಿ ನಮ್ಮ ಅರಳಿಕಟ್ಟೆ ತನಕ ಬಂದಿರೋದಿದೆಯಲ್ಲ, ಇದರಲ್ಲಿ ಇರ್ತಕ್ಕಂಥ ಮೈನ್ ಕೋರ್ ನಾನ್ ಹೇಳ್ದಂಗ ಅಂತ ಹೇಳಿದ್ರೆ ನಿಮಗೂ ಅಷ್ಟೇ, ನೀವು ಇದ್ದೀರಲ್ಲ, ಮುಕುಂದ್ ಆಗಿರ್ಲಿ ಅಥವಾ ವಸುಕಿ ಆಗಿರ್ಲಿ, ನಿಮ್ಗೂ ಅಷ್ಟೇ ಇಲ್ಲ ನಾವು ಕೂಡ ಒಬ್ರು ಜನರಿಗೆ ಮುಟ್ಟಿಸ್ಬೇಕು ಅಂತ ನಿಮ್ಮಲ್ಲಿ ಒಂದು ಬಂತಲ್ಲ, ಎಂಪತಿ ಬಂತಲ್ವಾ? ಅದ್ ಬಂದಾದ್ಮೇಲೆ ನೀವು ಶುರು ಮಾಡಿದಿರಲ್ಲ, ಜನರಿಗೆ ಇನ್ಫಾರ್ಮೇಶನ್ ಕೊಡ್ಸ್ಬೇಕಾದ್ರೆ ಡಿಫ್ರೆಂಟ್ ಜನ ಕರೆಸಿದ್ರಲ್ವಾ? ಸೊ ಅದೇ ನನ್ನ ಪ್ರಕಾರ. ಹೇಳಿ. ಏನಿಲ್ಲ, ನೀವು ಎಂಪತಿ ಅಂದ್ರೆ ಕನ್ನಡನಲ್ಲಿ ಏನು ಅಂತ ಹುಡುಕ್ತಾ ಇದ್ರಿ. ಅದ್ರ ವರ್ಡ್ ಎಂಪತಿ ಅಂದ್ರೆ ಅನುಭೂತಿ. ನಾನ್ ಸಹಾನುಭೂತಿ ಅಂದೆ. ಇರ್ಲಿ, ತೊಂದ್ರೆ ಇಲ್ಲ. ನೀವು ಅಟ್ಲೀಸ್ಟ್ ಸಹಾನುಭೂತಿ ಅಂದ್ರಿ, ನಾವು ಇಂಟರ್ನೆಟ್ ಹುಡುಕಿ ಅನುಭೂತಿ ಅಂತ ಹೇಳ್ತಾ ಇದೀವಿ. ಸೊ ಓಕೆ, ಗೋ ಹೆಡ್. ಸೊ ಹಾಗೆ ಅದು ಇದ್ದಲ್ಲಿ ಡಿಸೈನ್ ಮೇಕ್ಸ್ ಲೈಫ್ ಬೆಟರ್. ಈಗ ನೀವು ಮಾಡ್ತಾ ಇರೋದು ಅಷ್ಟೇ. ನಿಮ್ಗೆ ಏನೋ ನನ್ನ ಪ್ರಕಾರ ಅಂದ್ರೆ ನಿಮ್ಗೆ ಜನರಿಗೆ ನೀವು ಇನ್ಫಾರ್ಮೇಶನ್ ಕೊಡ್ಬೇಕು ಅಂತ ಇತ್ತು. ಅಂದ್ರೆ ನೀವು ಜನರಿಂದ ನೀವು ನಾವು ಅವ್ರಿಗೊಂದು ಏನೋ ಇನ್ಫಾರ್ಮೇಶನ್ ಇಲ್ಲ ಅಥವಾ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡು ಅವ್ರಿಗೊಂದು ಸಹಾಯ ಮಾಡ್ಬೇಕಂತ ನೀವು ಮಾಡಿದ್ರಲ್ವಾ? ದಟ್ಸ್ ಆಲ್ಸೋ ವೆರಿ ನೈಸ್ ಮೈಂಡ್ ಸೆಟ್. ದಿಸ್ ಇಸ್ ಡಿಸೈನ್ ಥಿಂಕಿಂಗ್ ಮೈಂಡ್ ಸೆಟ್ ಅಂತ ನನ್ನ ಪ್ರಕಾರ ನಾನು ಹೇಳ್ತೇನೆ. ಸೊ ಹಾಗೆ ಇಂಟ್ರೆಸ್ಟಿಂಗ್. ಇವಾಗ ಒಂದು ಆಂಟ್ರಪ್ರನರ್ ಆಗಿದ್ರೆ ಅವನಿಗೆ ಆ ಎಂಪತಿ ಮಾಡ್ಲೇಬೇಕು ಅಲ್ವಾ? ಅಂದ್ರೆ ಇಲ್ಲಾಂದ್ರೆ ಅವನಿಗೆ ಬದುಕಕ್ಕಾಗಲ್ಲ. ಅಂದ್ರೆ ಏನಾದ್ರು ಒಂದು ಹೊಸ ಐಡಿಯಾನೋ ಅಥವಾ ಹೊಸ ಪ್ರಾಡಕ್ಟ್, ಅವನಿಗೆ ಒಂದು ಐಡಿಯಾ ಬಂದಿರುತ್ತೆ, ಆ ಐಡಿಯಾನ ಹುಡುಕಿ ಅವನು ಸ್ವಲ್ಪ ಫೈನ್ ಟ್ಯೂನ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾನೆ. ಆದ್ರೆ ಈಗ ದೊಡ್ಡ ಕಂಪನಿ ಅಂದ್ರೆ ಈಗ ಜಾನ್ಸನ್ ಅಂಡ್ ಜಾನ್ಸನ್ ಅಥವಾ ಇನ್ನೊಂದು ಯಾವ್ದನೋ ಟಾಟಾನೋ ಏನೋ ಅಂತವ್ರು ಮಾಡಿದ್ರೆ ಅವ್ರಿಗೆ ಆಗ್ಲೇ ಒಂದು ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಇರುತ್ತೆ ಅಥವಾ ಒಂದು ಕಂಟಿನ್ಯೂಯೇಷನ್ ಇರುತ್ತೆ. ಅವರು ಆ ತರ ದೊಡ್ಡ ಕಂಪನೀಸ್ ಅವ್ರು ಹೆಂಗೆ ಡಿಸೈನ್ ಥಿಂಕಿಂಗ್ ನ ಅಳವಡಿಸ್ಕೊಂತಾ ಇದಾರೆ ಅಥವಾ ಏನಾದ್ರು ಹೊಸ ಚೇಂಜಸ್ ಮಾಡ್ತಾ ಇದೀರಾ? ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಹೋದಾಗ್ಲು. ಇದಕ್ಕೆ ಒಂದು ಏನು ಅಂತ ಹೇಳಿ ಗ್ರೇಟ್ ಉದಾಹರಣೆ ಅಂತ ಹೇಳಿದ್ರೆ ಗೂಗಲ್ ಕಂಪನಿ. ಗೂಗಲ್ ಬರ್ಲಿಕ್ಕಿಂತ ಮುಂಚೆ ನೀವು ಇಂಡಿಯನ್ ಕಂಪನಿನ ಮಾಡಿ ಕಾರ್ ಮಾಡ್ತಾ ಇದ್ರಿ. ಯಾರು? ನಮ್ಮ ಮಾರುತಿಯವರು ಮಾಡ್ತಾ ಇದ್ರು, ಟಾಟಾದವರು ಮಾಡ್ತಾ ಇದ್ರು. ನೀವು ಕಾರ್ ತಗೋತಾ ಇದ್ರಿ, ನೀವು ಓಡಿಸ್ತಾ ಇದ್ರಿ. ಅದೇ ಸಡನ್ ಆಗಿ ನಿಮ್ಮ ಅಮ್ಮನೋ ಅಥವಾ ನಿಮ್ಮ ವೈಫ್ ಅಥವಾ ನಿಮ್ ಸಿಸ್ಟರ್ ಓಡ್ಸಕ್ ಹೋದ್ಕೊಳ್ಳೆ ಸಡನ್ ಆಗಿ ಅದು ಪ್ರಾಬ್ಲಮ್ ಆಗ್ತಾ ಇತ್ತು. ಆವಾಗ ಜನ ಆಡ್ಕೋತಾ ಇದ್ರಿ, ಹೆಂಗಸಿಗಲ್ಲ ಕಾರು ಅಂತೇಳಿ ಅಲ್ವಾ? ಈ ತರ ಬರ್ತಾ ಇತ್ತು. ಅದೇ ಇದು ಪ್ಯಾರಲ್ ಆಗಿ ಇಲ್ಲಿ ಆಗ್ತದೆ. ಆ ಕಡೆ ಗೂಗಲ್ ಅನ್ನೋ ಕಂಪನಿ ಏನ್ ಮಾಡ್ತು, ಇಲ್ಲ ನಾವು ಏನೇ ಪ್ರಾಡಕ್ಟ್ ಮಾಡಿದ್ರು ಕೂಡ ಅದು
ಏನು ಎಲ್ಲರಿಗೂ ಯೂನಿವರ್ಸಲ್ ಅಂತ ಕರೀತಾರೆ. ಅದೊಂದು ಇನ್ನೊಂದು ಕಾನ್ಸೆಪ್ಟ್ ಡಿಸೈನ್ ಅಲ್ಲಿ. ನಾನು ಏನೇ ಮಾಡಿದ್ರು ಕೂಡ ಎಲ್ಲಾ ಪಾಪ್ಯುಲೇಷನ್ಗೂ ಮೀಟ್ ಆಗಂಗ್ ಇರ್ಬೇಕು ಅಂತ. ಹಾಗೆ ನೀವು ಗೂಗಲ್ ಪ್ರಾಡಕ್ಟ್ ಈಗಿಂದಲ್ಲ, ಹಳೆಯ ಗೂಗಲ್ ಪ್ರಾಡಕ್ಟ್ ತಗೊಂಡ್ರೆ ಅದು ಇಂಥದ್ದೇ ಒಬ್ರಿಗೆ ಅಂತ ಇರ್ಲಿಲ್ಲ, ಎಲ್ರು ಯೂಸ್ ಮಾಡಂಗೆ ಇತ್ತು. ಸೊ ಡಿಸೈನ್ ಥಿಂಕಿಂಗ್ ಅನ್ನ ಒಂದು ಮೈಂಡ್ ಸೆಟ್ ಅನ್ನ ನನ್ನ ಪ್ರಕಾರ ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದು ಕಂಪನಿ ಅಂತ ಹೇಳಿದ್ರೆ ಗೂಗಲ್. ಸೊ ಹಾಗಾಗಿ ಅವರು ತುಂಬಾ ಸಕ್ಸಸ್ಫುಲ್ ಆದ್ರು. ಅದಾದ ಮೇಲೆ ಗೂಗಲ್ ಏನ್ ಮಾಡ್ತಂದ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸ್ಲಿಲ್ಲ. ಅವ್ರು ಅನ್ಕೊಂಡ್ರು ಇಲ್ಲ, ನಮ್ಮಲ್ಲಿ ಏನ್ ಕೆಲಸ ಆಗಿದೆ ಅದು ಎಲ್ಲಾ ಕಂಪ್ನಿಗಳಲ್ಲೂ ಬರಲೇಬೇಕು. ಸೊ ಹಾಗಾಗಿ ಇವತ್ತು ನೀವು ಗೂಗಲ್ಗೆ ಹೋದ್ರೆ ಗೂಗಲ್ ಅಂದ್ರೆ ಸ್ಪ್ರಿಂಟ್ ಅಂತ ಒಂದಿದೆ. ಗೂಗಲ್ ಡಿಸೈನ್ ಪ್ರಾಸೆಸ್ ಅಲ್ಲಿ ಸ್ಪ್ರಿಂಟ್ ಅಂತ ಕರೀತಾರೆ. ಅಂದ್ರೆ ಏನೇನು ಡಿಸೈನ್ ಥಿಂಕಿಂಗ್ ಏನೇ ಪ್ರೊಸೆಸ್ ಆಗುತ್ತೆ ಅದಷ್ಟನ್ನು ಸಮ್ಮರೈಸ್ ಮಾಡ್ಬಿಟ್ಟು ಒಂದು ವಾರದಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಂಗೆ. ಹೇಳಿ. ಇಲ್ಲ, ನೀವು ಗೂಗಲ್ ಮೊದಲು ಇದ್ದಿದ್ದು ಅಂತ ಹೇಳಿದ್ರಲ್ಲ, ಅದೊಂಚೂರು ಎಲಾಬ್ರೇಟ್ ಮಾಡ್ತೀರಾ? ಮೊದಲು ಹೇಗೆ ಯೂನಿವರ್ಸಲ್ ಇತ್ತು ಅಥವಾ ಇವಾಗಿಲ್ಲ ಆ ತರ ಹೇಳ್ತಾರೆ? ಇವಾಗ ಅಂತ ಹೇಳಿದ್ರೆ ನಾನು ಲಾಸ್ಟ್ ಈಗ ನ್ಯೂ ಡಿಸೈನ್ ಆಯ್ತಲ್ಲ, ಏನ್ ಹೇಳಿ, ನ್ಯೂ ಐಕಾನ್ ಬಂದ್ವಲ್ಲ ಗೂಗಲ್. ನಾನು ಜಸ್ಟ್ ಸುಮ್ನೆ ಕಮೆಂಟ್ ಮಾಡ್ಬೇಕು ಗೂಗಲ್ ಮೇಲೆ ಅಂತ ಹೇಳ್ತಾ ಇರೋದಲ್ಲ. ಈಗ ಲಾಸ್ಟ್ ಅಲ್ಲಿ ಒಂದು 4 ಐಕಾನ್ ಮಾಡಿದಾರೆ ಗೊತ್ತಾ? ಮೇಲ್ಗೊಂದು ಐಕಾನು, ಮೀಟ್ಗೊಂದು ಐಕಾನ್ ಅಲ್ಲಿ ಇದೆಯಲ್ಲ. ನಾನ್ ಸಡನ್ ಆಗಿ ನನ್ನ ಫೋನ್ ಸ್ಕ್ರೀನ್ ನೋಡಿದ್ರೆ ನನಗೆ ಒಂದ್ಸರಿ ಗೊತ್ತಾಗೋದಿಲ್ಲ ಯಾವ ಐಕಾನು ಅಂತ ಹೇಳಿ. ಅದೆಲ್ಲ ಒಂದೇ ಕಲರ್ ಹಾಕಿ ಮಾಡಿದ ನೋಡಿ, ಕ್ಯಾಮ್ರಾದ್ನು ಹೀಗೆ ಇರೋದು, ಮೇಲಿ ಹೀಗೆ ಇರೋದು ಇದೆಯಲ್ಲ, 4 ಇದ್ರೆ ಗೊತ್ತೇ ಆಗಲ್ಲ. ಸೊ ಇಟ್ಸ್ ಅ ವೆರಿ ಬ್ಯಾಡ್. ನನ್ನ ಪ್ರಕಾರ ಹೇಳಿದ್ರೆ ಮೊದ್ಲು ಮೇಲ್ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ, ಲೆಟರ್ ತರ ಇತ್ತು, ಐ ಕ್ಯಾನ್ ಸಿ ಓಕೆ ಇಸ್ ಮೇಲ್. ಹಲೋ ಅನ್ನೋದು ಕ್ಯಾಮ್ರಾ ತರ ಇತ್ತು, ಇಟ್ಸ್ ವೆರಿ ಈಸಿ ಟು ಡಿಸ್ಟಿಂಗ್ವಿಶ್. ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೆ. ಸಡನ್ ಆಗಿ ನನ್ಗೆ ಹೋದ್ರೆ ಈಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಐ ಥಿಂಕ್ ದೇ ಗಿವನ್ ಮೋರ್ ಇಂಪಾರ್ಟೆನ್ಸ್ ಟು ದ ಎಸ್ಥೆಟಿಕ್ಸ್. ಕಲರ್ಸ್ಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿದ್ದಾರೆ ಅವ್ರ ಐಡೆಂಟಿಟಿಗೆ. ಆದ್ರೆ ಒಬ್ಬ ಕಾಮನ್ ಯೂಸರ್ಗೆ ಅದು ಸರಿಯಾಗಿ ಈಸಿ ಆಗತ್ತೋ ಕಷ್ಟ ಆಗತ್ತೋ ಅನ್ನೋದನ್ನ ಅಲ್ಲ ಯೋಚನೆ ಮಾಡಿರ್ತಾರೆ. ಆದ್ರೆ ಇಲ್ಲಿ ಯಾಕೋ ತಪ್ಪು ಮಾಡಿದಾರೆ ಅಂತ ನಂಗೆ ಅನಿಸ್ತು. ಸೊ ಇದು ಅವರ ಮೈಂಡ್ ಸೆಟ್ ಚೇಂಜ್ ಆಗಿರೋ ಪ್ರಕಾರ ಅದು ನನ್ಗೆ ಅನ್ಸಿರೋದು. ಸೊ ಹಾಗೆ ಅದೇ ಹೇಳಿದ್ರೆ ಗೂಗಲ್ ಸ್ಪ್ರಿಂಟ್ ಅಂತ ಮಾಡ್ಬಿಡ್ತು, ಆಯ್ತಾ? ಮಾಡಿ ಆದ್ಮೇಲೆ ಏನಾಯ್ತು, ಆ ಮಾಡೆಲ್ ಇದೆಯಲ್ಲ ಅದನ್ನ ಇವತ್ತು ಎಲ್ಲಾ ಕಂಪ್ನಿಗಳು ಉಪಯೋಗಿಸ್ತವೆ. ನೀವು ಮೈಕ್ರೋಸಾಫ್ಟ್ ಇರ್ಲಿ ಅಥವಾ ಒರೇಕಲ್ ಇರ್ಲಿ, ಇನ್ಫೋಸಿಸ್ ಇರ್ಲಿ, TCS ಇರ್ಲಿ, ಎಲ್ಲರೂ ಕೂಡ ಆ ಸ್ಪ್ರಿಂಟ್ ಅನ್ನೋ ಒಂದು ಯೂಸ್ ಮಾಡ್ಬಿಟ್ಟು ಈಗ ಮಾಡ್ತಿರೋದ್ರಿಂದ ಇವತ್ತೇನಾಗಿದೆ, ಅಲ್ಲಿ ಒಂದು ಕಂಪ್ನಿಲಿಂದ ಅಥವಾ ಒಂದು ಸ್ಟುಡಿಯೋಯಿಂದ ಹುಟ್ಟಿರೋದು ಡಿಸೈನ್ ಇದು ಗೂಗಲ್ಗೆ ಬಂದು ಗೂಗಲ್ ಇಂದ ಇವತ್ತು ವರ್ಲ್ಡ್ ವೈಡ್ ಗೆ ಬಂದಿದೆ. ಸೊ ಹಾಗಾಗಿ ಇವತ್ತು ನೀವು ಕಾರ್ ನೋಡಿ, ಹಾಗಾದ್ರೆ ಈಗಿನ ಕಾರ್ಗಳು ನೋಡಿದ್ರೆ ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಸ್ಟೇರಿಂಗ್ ವೀಲ್ ಸೈಜ್ ಇರುತ್ತೆ ನೋಡಿ, ಅದು ಎಷ್ಟು ಸುಲಭವಾಗಿದೆ, ಮೆತ್ತಗೂ ಇದೆ. ಅಥವಾ ಗೇರ್ ಶಿಫ್ಟ್ ಗಳು ಅಷ್ಟು ಕಷ್ಟ ಇಲ್ಲ. ಅಥವಾ ಆಟೋಮ್ಯಾಟಿಕ್ ಗೇರ್ಗಳು ಬಂದು ಆಮೇಲೆ ನಿಮ್ಮ ಬ್ಲಿಂಕರ್ ಪೊಸಿಷನ್ ಗಳು ಇವೆಲ್ಲ ಏನಾಯ್ತು, ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಸೊ ದಟ್ ಈಸ್ ದ ಏನಂತ ನನ್ನ ಪ್ರಕಾರ ಗೂಗಲ್ ಅನ್ನೋ ಒಂದು ಕಂಪನಿಯ ಒಂದು ಏನಂತಾರೆ ಹೇಳೋ ಒಂದು ಮುಂದಾಳತ್ವದಿಂದ ಇವತ್ತೆಲ್ಲ ಕಂಪನಿಗಳಿಗೂ ಬಂದಿದೆ. ಸೊ ದಟ್ಸ್ ಸಮಥಿಂಗ್ ಗ್ರೇಟ್ ಅನ್ಸುತ್ತೆ ನನ್ನ ಪ್ರಕಾರ. ಈಗ ಹಳೆ ಕಾರ್ಗಳು ತಗೊಂಡ್ರೆ ನಿಮ್ ಪ್ರಕಾರ ಅದು ಹೇಗೆ ಇವಾಗಿನಷ್ಟು ಒಳ್ಳೆ ಡಿಸೈನ್ ಇರ್ಲಿಲ್ಲ ಅಂತ ಹೇಳ್ತೀರಾ? ಅಲ್ಲಿ ಒಂದು ಹಳೆ ಕಾರ್ ಅನ್ಕೊಳ್ಳೇನೆ ನನ್ಗೆ ಗ್ರೇಟೆಸ್ಟ್ ಡಿಸೈನರ್ ಒಬ್ಬನ್ನ ಹೇಳಲೇಬೇಕಿಲ್ಲಿ. ಜಾರ್ಜೆಟಾ ಜುಜಾರೋ ಅಂತ ಡಿಸೈನರ್ ಇದ್ದ. ಫೋಕ್ಸ್ ವ್ಯಾಗನ್ ಅಲ್ಲಿ ಮಾಡಿದ್ದು ಫಸ್ಟ್ ಫೋಕ್ಸ್ ವ್ಯಾಗನ್ ಪೋಲೋ ಇದೆಯಲ್ಲ, ಆ ಕಾರು ಅದು ಅವರು ಜುಜಾರೋ ಅವ್ರು ಮಾಡಿರೋದು. ಅದಕ್ಕಿಂತ ಮುಂಚೆ ನೀವು ಕಾರ್ ನೋಡಿದ್ರೆ ಒಂದು ಉದ್ದ ಒಂದು ಬಾನೆಟ್, ಹಿಂದ್ಗಡೆ ಒಂದು ಇಷ್ಟು ದೊಡ್ಡದು ಟೈರು, ಇಷ್ಟ ಆಗಲ್ಲ, ಒಂದು ಟ್ರಕ್ ಅಷ್ಟು ಉದ್ದ ಇರ್ತಾ ಇತ್ತು. ಅವ್ರು ಅನ್ಕೊಂಡ್ರು ಇಲ್ಲ, ನಮ್ಗೆ ಒಬ್ಬ ಕಾಮನ್ ಮ್ಯಾನ್ಗೆ, ಮಾಮೂಲಿ ಜನಕ್ಕೆ ಇಷ್ಟೆಲ್ಲ ಬೇಡ. ಸೊ ಅವರು ಸ್ಕೆಚ್ ಮಾಡಿದಾಗ ಅನಿಸ್ತು, ಯಾಕೆ ಅಷ್ಟು ದೊಡ್ಡ ಡಿಕ್ಕಿ ಇರೋದು, ಅದನ್ನ ಹಿಂದೆ ಮಾಡುವ. ಮತ್ತೆ ಅಷ್ಟು ದೊಡ್ಡ ಡೋರ್ಗಳು ಯಾಕೆ, ಎಷ್ಟು ಹಿಂದೆ ಒಂದು ಡೋರ್ ಇಟ್ಬಿಡುವ, ಅವಾಗ ಲಗೇಜ್ ಹಾಕ್ಲಿಕ್ಕೂ ಆಗತ್ತೆ, ಹಿಂದ್ಗಡೆ ಡೋರ್ ಕೂಡ ಆಗತ್ತೆ, ಎಕ್ಸ್ಟ್ರಾ ಡಿಕ್ಕಿ ಬೇಡ. ಹಾಗೆ ಎಂಜಿನ್ ಅನ್ನ ಅಷ್ಟು ದೊಡ್ಡದಾಗಿ ಮುಂದೆ ಏನು ಅಂತಾರೆ, ಇಷ್ಟು ದೊಡ್ಡ ಆನೆ ತರ ಏನಕ್ಕೆ ಸಣ್ಣ ಮಾಡುವ, ಅಷ್ಟು ದೊಡ್ಡ ಏನು ಟ್ರಾನ್ಸ್ಮಿಷನ್ ಶಾಫ್ಟ್ ಹಾಕಿದ್ರೆ ಏನು ಕಾಸ್ಟ್ಲಿ ಆಗತ್ತೆ, ಹಾಗಾಗಿ ಪವರ್ ಅನ್ನು ಕೂಡ ಫ್ರಂಟ್ ಇಟ್ಬಿಡುವ ಅಂತ ಹೇಳ್ಬಿಟ್ಟು ಮಾಡಿದಾಗ ಅವರು ಸ್ಕೆಚ್ ಮಾಡಿದಾಗ ಫಸ್ಟ್ ಹ್ಯಾಚ್ ಬ್ಯಾಕ್ ಬರ್ತದೆ. ಫಸ್ಟ್ ಪೋಲೋ ಇದೆಯಲ್ಲ, ಯಾವಾಗ ಅವ್ರು ಮಾಡಿ ಜರ್ಮನಿಯಲ್ಲಿ ಮಾಡಿದ್ದು, ದಟ್ ಈಸ್ ದ ಫಸ್ಟ್ ಕಾರ್ ವಿಚ್ ಆಕ್ಚುಲಿ ಮೇಡ್ ಹ್ಯೂಮನ್ಸ್ ಲೈಫ್ ಬೆಟರ್. ಇವತ್ತು ನೀವು ವರ್ಲ್ಡ್ ಅಲ್ಲಿ 90% ಕಾರ್ ಇದೆಯಲ್ಲ, ಅವೆಲ್ಲವೂ ಇನ್ಸ್ಪೈರ್ ಆಗಿರೋದು ಪೋಲೋ ಇಂದಾನೆ. ಮಾರುತಿ 800 ಕೂಡ ಪೋಲೋ, ಟಾಟಾ ಟಿಯಾಗೋ ಪೋಲೋ, ಅದು ನೀವು ಈಗಿರೋ ಪೋಲೋ ಆಗಿದೆ, ಎಲ್ಲವೂ ಕೂಡ ಫಸ್ಟ್ ಅದು ಗಾಲ್ಫ್ ಇತ್ತಲ್ಲ, ಅವರು ಫೋಕ್ಸ್ ವ್ಯಾಗನ್ ಗಾಲ್ಫ್, ಅದರಿಂದ ಇನ್ಸ್ಪೈರ್ ಆಗಿ ಬಂದಿರೋದು. ಸೊ ಅವತ್ತಿನ ಡಿಸೈನ್ ಇದೆಯಲ್ಲ, ಇವತ್ತಿಗೆ 50 ವರ್ಷದಿಂದ ಯಾರು ಜುಜಾರೋ ಅವ್ರು ಮಾಡಿದ್ರಲ್ಲ, ಅವ್ರು ಏನು ಮಾಡಿದ್ರು ಅದನ್ನ ಇವತ್ತು ಕೂಡ ನಾವ್ ಇಟ್ಕೊಂಡಿರೋದು. ಸ್ವಲ್ಪ ಚೇಂಜ್ ಮಾಡಿದ್ವಿ ಅಷ್ಟೇ, ಸ್ಟೇರಿಂಗ್ ಥಿಕ್ನೆಸ್ ಅದೆಲ್ಲ ಮಾಡಿದ್ಬಿಟ್ರೆ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಡಿಸೈನ್ ಇನ್ ದ ವರ್ಲ್ಡ್, ಐ ಕುಡ್ ಸೇ. ಅದು ನಮ್ಮ ಚಂಬುದ್ ತರಾನೇ ಅದು ಒಂದು ಬೆಸ್ಟ್ ಡಿಸೈನ್. ಸೊ ಹಾಗಾಗಿ ಅವತ್ತು ಅವ್ರು ನೋಡಿದ್ರೆ ಎಲ್ಲ ಯೋಚನೆ ಮಾಡಿಬಿಟ್ಟು ಮಾಡಿರೋದು, ಹಾಗಾಗಿ ಇವತ್ತು ಹೀಗಾಗಿದೆ. ಅಂದ್ರೆ ಇವಾಗ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಅಂದ್ರೆ ಒಬ್ರು ಮಾಡಿರೋದನ್ನ ಇನ್ನೊಬ್ರು ಕಲ್ತು ಅವರು ಬೇಕಾದ್ರೆ ಅದನ್ನ ಅಡಿಷನಲ್ ಇಂಪ್ರೂವ್ಮೆಂಟ್ಸ್ ಮಾಡಿ, ಐ ಥಿಂಕ್
ದೋ ನಾವು ಗ್ಲೋಬಲೈಸೇಷನ್ ಲರ್ನಿಂಗ್ ಫ್ರಮ್ ಈಚ್ ಅದರ್ ಅದೆಲ್ಲ ಇವಾಗ 92 ಅದಾದ್ಮೇಲೆ ಮಾತಾಡ್ತಾ ಇದ್ರು. ಐ ಥಿಂಕ್ ಇಟ್ ಯೂಸ್ ಟು ಹ್ಯಾಪನ್ ಗ್ರಾಜುಯಲಿ. ಅಂದ್ರೆ ಯೂಶಲಿ ಎಲ್ಲ ಮಾತಾಡ್ತಿರ್ತೀವಿ ಹ್ಯುಮ್ಯಾನಿಟಿ ಬಗ್ಗೆ, ಎಲ್ಲ ನಾವೆಲ್ಲ ಹಾಳಾಗ್ತಾ ಇದೀವಿ, ಮನುಷ್ಯ ಕುಲ ಎಲ್ಲ ನಾಶ ಮಾಡ್ತಾ ಇದೀವಿ, ಬಟ್ ನೆವರ್ ಟಾಕ್ ಅಬೌಟ್ ಸಚ್ ಥಿಂಗ್ಸ್. ಹೇಗೆ ಒಂದು ಒಳ್ಳೆ ಐಡಿಯಾನ ಸುಮಾರು ಜನ ಅದನ್ನ ತಗೊಂಡು ದೇ ಕಂಟಿನ್ಯೂಸ್ಲಿ ಆಡ್ ಅಂಡ್ ಮೇಕ್ ಇಂಪ್ರೂವ್ಮೆಂಟ್ಸ್ ಅನ್ನೋದು. ಐ ಥಿಂಕ್ ದಿಸ್ ಕಾರ್ ಇಸ್ ಆಲ್ಸೋ ಗ್ರೇಟ್ ಎಕ್ಸಾಂಪಲ್ ಆಫ್ ಹೌ ಥಿಂಗ್ಸ್ ಸ್ಲೋಲಿ ಎವಾಲ್ವ್ ರೆವಲ್ಯೂಷನ್. ಅಂದ್ರೆ ಒಂದ್ ಸಡನ್ ಆಗಿ ಒಂದ್ ದಿವಸ ಏಕಾಏಕಿ ಒಂದು ಎಲೆಕ್ಟ್ರಿಕ್ ಕಾರ್ ಬರ್ಲಿಲ್ಲ, ಅದಕ್ಕೆ ಒಂದು ಗ್ರಾಜುವಲ್ ಪ್ರೋಗ್ರೆಷನ್ಸ್ ಆಯ್ತು. ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಆಕ್ಚುಲಿ. ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ಇಟ್ ಅಪ್. ಯಾ, ಅಲ್ಲೇ ಇನ್ನೊಂದು ಹೇಳ್ತೀನಿ ಡಿಸೈನ್ ಅಲ್ಲಿ ಒಂದು ನೀವ್ ಹೇಳ ಐಡಿಯಾ ನಂದೊಂದು ಬಂತು ಅಂತ ಇಟ್ಕೊಳ್ಳಿ. ಯೂಶಲಿ ಡಿಸೈನ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಗುಡ್ ಡಿಸೈನರ್ ಇಸ್ ಸಮ್ಮನ್ ಹೂ ವೋಂಟ್ ಸೇ ಓಕೆ ಲೈಕ್ ಇದು ನನ್ನ ಡಿಸೈನ್, ನನ್ನ ಒಬ್ಬನ ಹತ್ರನೇ ಇರಬೇಕು, ನನಗೆ ಮಾತ್ರ ರಾಯಲ್ಟಿ ಬರಬೇಕು, ಬೇರೆ ಯಾರಿಂದ ಮಾಡಬಾರ್ದು ಅಂತ ಹೇಳಿದ್ರೆ ಅವನು ಇಸ್ ನಾಟ್ ಅ ಗುಡ್ ಡಿಸೈನರ್. ಡೀಟರ್ ರ್ಯಾಮ್ ಅಂತ ಒಬ್ರು ಡಿಸೈನರ್ ಇದ್ದಾರೆ, ಇವ್ರು ಈಗ್ಲೂ ಕೂಡ ಇದ್ದಾರೆ. ಇಂಡಸ್ಟ್ರಿಯಲ್ ಡಿಸೈನರ್ ಅಲ್ಲಿ ಈಸ್ ರಿಗಾರ್ಡ್ ಆಸ್ ಲೈಕ್ ಏನಂತ ಹೇಳಿ ರಾಮಂತರ ಅಷ್ಟು ದೊಡ್ಡ ಕ್ಯಾರೆಕ್ಟರ್. ಅವ್ರದ್ದು ಎಲ್ಲಾ ಡಿಸೈನ್ ಇವತ್ತು ಏನ್ ಆಪಲ್ ಇದೆಯಲ್ಲ ಅದಷ್ಟು ಅದರಿಂದಾನೇ ಕಾಪಿ ಅನ್ನೋ ಪದ ನಾನು ಹೇಳುದಿಲ್ಲ, ಬಟ್ ನೀವು ಡೇಟಾ ರ್ಯಾಮ್ ಓಲ್ಡ್ ಡಿಸೈನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆಪಲ್ ಅದರಿಂದ ಎತ್ತಾಕೊಂಡ್ ಬಂದಿರೋದು ಅಂತ. ಅವರ ಕಾನ್ಸೆಪ್ಟ್ ಏನಂದ್ರೆ, ನಾನು ಏನೋ ಜನರಲ್ ಲೈಫ್ ಒಳ್ಳೇದ್ ಮಾಡ್ಲಿಕ್ಕೆ ಮಾಡಿದ್ದೇನೆ, ಆಪಲ್ ತಗೊಂಡು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇಟ್ಸ್ ಓಕೆ, ಬಿಕಾಸ್ ಎಂಡ್ ಆಫ್ ದ ಡೇ ಇಟ್ಸ್ ಮೇಕಿಂಗ್ ಹ್ಯೂಮನ್ಸ್ ಲೈಫ್ ಬೆಟರ್. ಸೊ ಹಾಗಾಗಿ ನೀವ್ ಹೇಳ್ದಂಗೆ ಒಂದು ಇರುತ್ತೆ, ಅದು ಇನ್ನೊಬ್ರು ತಗೋತಾರೆ, ಇಂಪ್ರೂವ್ ಮಾಡಿ 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 ಈಗ ನಮ್ ಕೈಲಿಗೆ ಐಫೋನ್ ತನಕ ಬಂದಿದೆ. ಸೊ ದಿಸ್ ಇಸ್ ಅಂದ್ರೆ ಇವಾಗ ನೀವು ಹೇಳಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಅರವಿಂದ್. ಅಂದ್ರೆ ಈಗ ಡಾಕ್ಟರ್ ಸ್ಯಾಲ್ಕನ್ ಅವರು ಪೋಲಿಯೋ ವ್ಯಾಕ್ಸಿನ್ ಕಂಡಿಡಿದವರು, ಅವರು ಅಷ್ಟೇ, ಅವರು ಇದನ್ನ ಪೇಟೆಂಟ್ ಮಾಡಲ್ಲ ಅಂತಾನೆ ಅವ್ರು ಎಂದಿಗೂ ಆ ವ್ಯಾಕ್ಸಿನ್ ನ ಪೇಟೆಂಟೇ ಮಾಡ್ಲಿಲ್ಲ. ಅಂದ್ರೆ ಅವ್ರು ಪೇಟೆಂಟ್ ಮಾಡಿದ್ರೆ ಇಷ್ಟೊತ್ತಿಗೆ ಬಹುಶಃ ಅವರು ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾ ಇದ್ರು, ಅವ್ರ ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಶ್ರೀಮಂತರಾಗ್ತಾ ಇದ್ರು ಏನೋ, ಬಟ್ ಅದು ಮಾಡ್ಲಿಲ್ಲ. ಇದು ಎಷ್ಟು ಪ್ರಾಕ್ಟಿಕಲ್ ಅಂತ, ಡು ಯು ನೋ ಹ್ಯಾವ್ ಎನಿ ಅದರ್ ಎಕ್ಸಾಂಪಲ್ಸ್ ಆಫ್ ಹೌ ಡಿಸೈನರ್ಸ್ ಹ್ಯಾವ್ ಡನ್ ದಿಸ್? ಇದು ಪ್ರಾಕ್ಟಿಕಲ್ ಹೆಂಗೆ ಅಂತ? ಆಕ್ಚುಲಿ ಇದು ಇದಕ್ಕೆ ಒಂದ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಇದು ನನ್ನ ಪ್ರಕಾರ ಒಬ್ಬ ಬಿಸ್ನೆಸ್ ಪಾಯಿಂಟ್ ಆಗಿ ನೋಡಿದ್ರೆ ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ ಅಲ್ಲ. ಯಾಕಂದ್ರೆ ಡಿಸೈನರ್ಸ್ ಇದುವರೆಗೆ ಇಷ್ಟೇ ಹೇಳಿದಲ್ಲ, ಇಷ್ಟು ದೊಡ್ಡ ಡಿಸೈನರ್ ಅವ್ರು ಯಾರು ದುಡ್ಡು ಮಾಡ್ಲಿಲ್ಲ. ಎಲ್ರು ಕೊನೆಗೆ ಲಾಸ್ಟ್ಗೆ ಅವ್ರು ಹೇಳಿದಲ್ಲ, ಹೆಲ್ತ್ ಇನ್ಶೂರೆನ್ಸ್ ಅಥವಾ ಬೇರೆಯವ್ರ ಸಪೋರ್ಟ್ ಇಂದ ಬದುಕುವಂತ ಸ್ಟೇಜ್ ಬಂದಿರೋದು. ರೀಸನ್ ಏನಂದ್ರೆ, ನೀವ್ ಹೇಳ್ದಂಗೆ ಈ ಮೈಂಡ್ ಸೆಟ್ ಇಂದ ನನ್ನಿಂದ ಪ್ರಪಂಚ ಉದ್ಧಾರ ಆಗತ್ತೆ, ಹಾಗಾಗಿ ನಾನು ಪೇಟೆಂಟ್ ಮಾಡೋದಿಲ್ಲ ಅಂತ ಹೇಳಿ. ಹಾಗೆ ನೋಡಿದ್ರೆ ಆಪಲ್ ಅದ್ರ ಸ್ವಲ್ಪ ಸ್ಮಾರ್ಟ್ ಆಯ್ತು. ಯಾರು ಸ್ಟೀವ್ ಜಾಬ್ಸ್ ಬಂದ್ಮೇಲೆ ಅವ್ರು ಏನೇ ಮಾಡಿದ್ರು, ಡಿಸೈನ್ ಮಾಡಿದ್ರು, ದೇ ಸ್ಟಾರ್ಟೆಡ್ ಪೇಟೆಂಟಿಂಗ್ ಇಟ್. ಅವ್ರು ಬೇರೆ ತಗೊಂಡಿದ್ರು ಕೂಡ ಅದು ತಗೊಂಡು ಅವ್ನು ಮಾಡಿರ್ಲಿಲ್ಲ, ಅದು ಅವ್ನ್ ಹಣೆ ಬರ, ಬಟ್ ನಾವು ಮಾಡಿದೇವೆ, ನಾವು ಪೇಟೆಂಟ್ ಮಾಡ್ತೇವೆ ಅಂತ. ಸೊ ಅವತ್ತಿಂದ ಆಪಲ್ ಪೇಟೆಂಟ್ ಮಾಡ್ತಿರೋದ್ರಿಂದ ಇವತ್ತು ಆಪಲ್ ಎಂತ ಅಷ್ಟು ದೊಡ್ಡ ಜಾಗಕ್ಕೆ ಬಂದ್ಬಿಡ್ತು. ಹಾಗೆ ನೋಡಿದ್ರೆ ನಾನು ಆಪಲ್ ಮಾಡಿದ ತಪ್ಪು ಅಂತಾನೆ ಹೇಳಿಲ್ಲ, ಯಾಕಂದ್ರೆ ಅವರು ಹಾಗೆ ಮಾಡಿದ್ರಿಂದಾನೇ ಇವತ್ತು ಅವ್ರಿಗೊಂದು ಆ ಡಿಸೈನ್ ಒಂದು ಬೆಲೆ ಅಂತ ಬಂತು. ಇಲ್ಲ ಅಂದಿದ್ರೆ ಯಾರು ಕಾಪಿ ಮಾಡಿ ಹೋಗ್ತಾ ಇದ್ರು. ಸೊ ಆಸ್ ಅನ್ ಆಂಟ್ರಪ್ರನರ್ ಬಿಸ್ನೆಸ್ ಅಂತ ನೋಡಿದ್ರೆ ಈ ಮೈಂಡ್ ಸೆಟ್ ಏನಂತಾರೆ, ಎಲ್ಲ ಪ್ರಪಂಚಕ್ಕೆ ಉದ್ಧಾರ ಮಾಡ್ತೇವೆ, ಫ್ರೀಯಾಗಿ ಕೊಡ್ತೇವೆ ಅನ್ನೋದು ಯಾಕೋ ಸರಿ ಅಂತ ಅನ್ಸೋದಿಲ್ಲ. ಆದ್ರೆ ಒಬ್ಬ ಮನುಷ್ಯನಾಗಿ ಕಾಮನ್ ಆಗಿ ಹೇಳಿ ಸಾಲ್ಕ್ ಎಕ್ಸಾಂಪಲ್ ಕೊಟ್ಟಿದ್ರಲ್ಲ, ಆತರ ನೋಡಿದ್ರೆ ನನ್ನ ಪ್ರಕಾರ ಈ ಸೋಷಿಯಲಿಸ್ಟ್ ಐಡಿಯಾ ತರ ಎಲ್ರಿಗೂ ಬರ್ಬೇಕು. ನಾನೇನೋ ಒಳ್ಳೆ ಸ್ಕೆಚ್ ಮಾಡಿದೆ ಅಥವಾ ಒಳ್ಳೆ ಕಾನ್ಸೆಪ್ಟ್ ಬಂದೆ ಅಂದ್ರೆ ನನ್ನ ಹತ್ರನೇ ಇರಬಾರ್ದು, ಎಲ್ರಿಗೂ ಹೋಗ್ಬೇಕು ಅಂತ ಹೇಳಿ. ಸೊ ಹಾಗೆ ಬರ್ತದೆ ಒಂಥರ ಡೈಲಮಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇವಾಗ ನೀವು ಇದು ಆಪಲ್ ಎಕ್ಸಾಂಪಲ್ ಕೊಟ್ರಲ್ಲ, ಲೈಕ್ ಡಿಸೈನ್ ಅನ್ನೇ ಪೇಟೆಂಟ್ ಮಾಡ್ಕೋಬಹುದು ಅಂತ. ಸೊ ಅದರದ್ದು ಅದರ ಎಕ್ಸಾಂಪಲ್ಸ್ ಇದೆಯಾ? ಲೈಕ್ ಯಾವ ತರ ಡಿಸೈನ್ಗಳನ್ನ ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ಅಂಡ್ ಈಗ ಬೇರೆಯವರು ಅದೇ ಯೂಸ್ ಮಾಡಬೇಕು ಅಂದ್ರೆ ಯೂಸ್ ಮಾಡಕ್ಕಾಗಲ್ಲ ಬಿಕಾಸ್ ಆಫ್ ದಟ್. ಹೌದು, ಈಗ ಆಪಲ್ ಅಲ್ಲಿ ನೀವು ಒಂದ್ ಬಟನ್ ಇದೆ, ಸಿಂಗಲ್ ಕ್ಲಿಕ್ ಬಟನ್ ಇದೆಯಲ್ಲ, ಒಂದೇ ಹೋಮ್ ಬಟನ್ ಇದೆ, ಅದನ್ನು ಒತ್ತಿರ ಮಲ್ಟಿ ಫಂಕ್ಷನ್ ಇದೆಯಲ್ಲ, ಅದನ್ನ ಆಪಲ್ ಪೇಟೆಂಟ್ ಮಾಡಿದೆ. ನೀವು ಬೇರೆಯವರು ಮಾಡಿದ್ರೆ ಅವ್ರದ್ದು ಅಷ್ಟು ಸ್ಟ್ರಾಂಗ್ ಲೀಗಲ್ ಟೀಮ್ ಇದೆ, ಅವ್ರದ್ದು ಸೂ ಮಾಡ್ತಾರೆ. ಒಂದ್ಸರಿ ಸ್ಯಾಮ್ಸಂಗ್ ಒಂದ್ಸರಿ ಬೇರೆ ಯಾವ್ದಕ್ಕೊಂದ್ಸರಿ ಸೂ ಮಾಡಿದ್ರು, ಸೂ ಮಾಡಿ 5 ಬಿಲಿಯನ್ ಏನೋ ಎತ್ಕೊಂಡ್ರು, ಆತರ ಮಾಡ್ತಾರೆ. ಸೊ ಆತರ ಮಾಡ್ಬೋದು. ಆದ್ರೆ ಸೆಕೆಂಡ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಯಾವುದೇ ರೀತಿ ಅಷ್ಟು ಸಪೋರ್ಟ್ ಇಲ್ಲ. ಏನಂತ ಹೇಳ್ತಾರೆ ಹೇಳಿ, ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ನಮ್ಮ ಲೀಗಲ್ ಸಿಸ್ಟಮ್ ಡಿಸೈನ್ ನ ಪ್ರೊಟೆಕ್ಟ್ ಹೆಸರಿಗೆ ಮಾಡ್ತದೆ. ಯಾಕೆ ಗೊತ್ತಿಲ್ಲ ಇದು ಹೆಂಗೆ ಕಮೆಂಟ್ ಮಾಡ್ಬೋದು ಅಂತ ಹೇಳಿ. ನಾನು ಹೇಳ್ತಲ್ಲ ಲೀಗಲ್ ಸಿಸ್ಟಮ್ ಸರಿ ಇಲ್ಲ ಅಂತ, ಬಟ್ ಪ್ರೊಟೆಕ್ಷನ್ ಮಾತ್ರ ಸ್ವಲ್ಪ ಕಮ್ಮಿ ಇದೆ ನಮ್ಮಲ್ಲಿ. ಹಾಗಾಗಿ ಇಲ್ಲೇನಾಗತ್ತೆ ಅಂದ್ರೆ ನೀವೇನೇ ಕಷ್ಟಪಟ್ಟು ಮಾಡಿ, ಸಪೋಸ್ ನಾನು ಈಗ ಎಕ್ಸಾಂಪಲ್ ಕೊಡ್ತೇನೆ ಬೇಕಾದ್ರೆ. ಈಗ ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡಿ, ನಾನು ಕನ್ನಡಕ ಮಾಡಿದೆ ಅಂತ ಇಟ್ಕೊಳ್ಳಿ. ಇದನ್ನ
ನಾನು ಒಳ್ಳೆ ಡಿಸೈನ್ ಮಾಡಿದೆ, ಇದನ್ನ ಇಲ್ಲೊಂದು ಬಟನ್ ಹಾಕಿದ್ರೆ ಡಿಟ್ಯಾಚ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ನಾನು ಇಲ್ಲಿ ಕಣ್ಣಿಗೆ ಹಾಕೊಂಡಾಗ ಇದನ್ನ ಪ್ರೆಸ್ ಮಾಡಿದ್ರೆ ಅಲ್ಲಿ ಜಾಯಿನ್ ಆಗುತ್ತೆ, ಇಲ್ಲಂದ್ರೆ ಡಿಟ್ಯಾಚ್ ಆಗುತ್ತೆ ಅಂದ್ರೆ ಸಮಥಿಂಗ್ ಇನ್ನೋವೇಟಿವ್ ಮೇಡ್ ಇಟ್. ಅದನ್ನ ನಾನು ಡಿಸೈನ್ ರಿಜಿಸ್ಟರ್ ಮಾಡಿದೆ ಅಂತ ಇಟ್ಕೊಳ್ಳಿ. ನಾಳೆ ಇನ್ನೊಬ್ಬ ಜಸ್ಟ್ ಕಲರ್ ಚೇಂಜ್ ಮಾಡ್ಬಿಟ್ಕೊಳ್ಳೆ ಅದು ಇಸ್ ನ್ಯೂ ಬಿಕಮ್ಸ್ ನ್ಯೂ ಡಿಸೈನ್. ನಮ್ಮಲ್ಲಿ ಪ್ರೊಟೆಕ್ಷನ್ ಇಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಅಷ್ಟು ಇನ್ನೋವೇಷನ್ಗಳು, ಅಷ್ಟೊಂದು ಡಿಸೈನ್ ರಿಜಿಸ್ಟ್ರೇಷನ್ಗಳು ಆಗೋದಿಲ್ಲ, ನಮ್ಮಲ್ಲಿ ಪ್ರೊಟೆಕ್ಷನ್ ಇಲ್ಲ. ಬೇರೆ ಅವರು ಆಪಲ್ ಇದಾರಲ್ಲ, ಅವ್ರ ಲೀಗಲ್ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ, ಅವ್ರು ಯಾರನ್ನೂ ಮಾಡ್ಲಿಕ್ಕೆ ಬಿಡೋದು ಇಲ್ಲ. ಹಾಗಾಗಿ ದೇ ಸರ್ವೈವ್. ಆಕ್ಚುಲಿ ದಿಸ್ ಇಸ್ ಅನ್ ಇಂಟ್ರೆಸ್ಟಿಂಗ್ ಕ್ವೆಶನ್. ಯಾಕಂದ್ರೆ ಇಫ್ ಯು ಲುಕ್ ಎಟ್ ಚೈನಾ, ರೈಟ್, ಮೋಸ್ಟ್ ಆಫ್ ಅಮೆರಿಕನ್ಸ್ ಆಗ್ಲಿ ಜರ್ಮನ್ಸ್ ಆಗ್ಲಿ ಕಂಪ್ಲೇಂಟ್ ಮಾಡೋದು ಏನು ಅಂದ್ರೆ ಪೇಟೆಂಟ್ ಅಥವಾ ಇನೋವೇಷನ್ ಪ್ರೊಟೆಕ್ಷನ್ ನಮ್ಗೆ ಚೈನಾನಲ್ಲಿ ಇಲ್ಲ. ಸೊ ಚೈನಾದವರು ಒಂದು ಪ್ರಾಡಕ್ಟ್ ಅನ್ನ ಡಿಸೈನ್ ನ ಡೈರೆಕ್ಟ್ ಆಗಿ ಕಾಪಿ ಮಾಡಿದ್ರು ನಾವು ಅದ್ರ ಮೇಲೆ ಅವ್ರ ಮೇಲೆ ಏನು ಕ್ರಮ ಜರುಗಿಸಕ್ ಆಗಲ್ಲ ಅನ್ನೋದು ಒಂದು ಕಂಪ್ಲೇಂಟ್ ಇದೆ, ರೈಟ್. ಅಮೆರಿಕನ್ಸ್ ಇತ್ತು, ಇಂಡಿಯನ್ಸ್ ಮೇಲೂ ಅದೇ ಆರೋಪ ಇದೆ. ವೈ ಅಂದ್ರೆ ಎನಿ ಥಾಟ್ಸ್ ಆನ್ ವೈ ಓನ್ಲಿ ಅಂಡರ್ ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಸಚ್ ಚಾಲೆಂಜಸ್ ಅಂತ? ನಾನು ಚಾಲೆಂಜ್ ಅನ್ನೋಕ್ಕಿಂತ ನನ್ನ ಮೈಂಡ್ ಸೆಟ್ ರೆಸ್ಪೆಕ್ಟ್ ಇಲ್ಲ ಅಂತ ಇದು ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ. ಯಾಕಂದ್ರೆ ನಮ್ಮಲ್ಲಿ ಒಬ್ಬನ ಏನು ಕಷ್ಟ ಪಟ್ಟಿದಾನಲ್ಲ ಅದಕ್ಕೆ ನಾವು ಬೆಲೆ ಕೊಡತಕ್ಕಂತ ಮೈಂಡ್ ಸೆಟ್ ಇಲ್ಲಾಗಿದೆ. ಸಪೋಸ್ ಒಂದು ಎಕ್ಸಾಂಪಲ್ ಅಂದ್ರೆ ಆಯ್ತು, ಡಿಸೈನ್ ಏನು ಅದು ಹೆಚ್ಚಂದ್ರೆ ಎಷ್ಟು ಮಾಡಿರ್ಬೋದು, ಒಂದಿನ ಕುತ್ಕೊಂಡು ಮಾಡಿರ್ಬೋದು ಅಂತ ಒಂದು ಮೈಂಡ್ ಸೆಟ್ ನಮ್ಮಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಹೀಗೆ 10 ವರ್ಷಗಳ ಕಾಲ ಕುತ್ಕೊಂಡು ಏನಂತೇಳಿ ಜನರದ್ದು ನೋವನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಸರಿಯಾಗಿ ಡೆವಲಪ್ ಮಾಡಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದಾರೆ ಅಂತ ಅವರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಆ ರೆಸ್ಪೆಕ್ಟ್ ಕೊಡೋ ಮೈಂಡ್ ಸೆಟ್ ಇಲ್ಲದೆ ಇರೋದ್ರಿಂದ ನಾವಿಷ್ಟು ಏನಂತೇಳಿ ಫ್ರೀ ಆಗಿ ಮಾಡ್ತೇವೆ. ಎಕ್ಸಾಂಪಲ್ ನಮ್ಮ ಬೇರೆ ಯಾವ್ದು ಬೇಡ, ನಮ್ಮ ಮಹೀಂದ್ರಾನೇ ಇದೆ ಕಂಪನಿ. ಜೀಪ್ ಇಂದ ಡಿಸೈನ್ ಗಳನ್ನ ಅಷ್ಟು ಏನು ಈಸಿಯಾಗಿ ಎತ್ತಾಕೊಂಬಂದ್ಬಿಟ್ಟು ಮಾಡ್ತಾರೆ. ಅದು ನಮ್ಮ ಬಜಾಜ್ ನೋಡಿ ಮೊನ್ನೆ ವೆಸ್ಪಾ ಸ್ಕೂಟರ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ತಾರೆ. ಹಾಗೆ ಮಾಡಿದಾಗ ಯಾಕಂದ್ರೆ ಇವರಲ್ಲಿ ಗೌರವ ಅನ್ನೋದೇ ಇಲ್ಲ, ಆತರ ಮೈಂಡ್ ಸೆಟ್ ಇಲ್ಲದೆ ಇರೋದ್ರಿಂದ ನಾವು ಈ ತರ ತಪ್ಪುಗಳನ್ನ ಮಾಡ್ತೇವೆ. ಅದೇ ಸಣ್ಣ ದೇಶ ಅಂತ ಇಟ್ಕೋತೀವಿ, ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಇದಾವಲ್ಲ, ಫಿನ್ಲೆಂಡ್ ಆಗಿರ್ಲಿ ಅಥವಾ ಐಸ್ಲ್ಯಾಂಡ್ ಆಗಿರ್ಲಿ, ಇವೆಲ್ಲ ನಮ್ಗಿಂತ ಚಿಕ್ಕ ದೇಶಗಳು. ಆದ್ರೆ ಇವತ್ತಿಗೂ ಅವರು ಬೇರೆ ದೇಶದ ಡಿಸೈನ್ ಗಳನ್ನ ಅಥವಾ ಅವ್ರ ಏನು ಪ್ರಾಡಕ್ಟ್ ಗಳನ್ನ ಸುಮ್ನೆ ಕಾಪಿ ಮಾಡಿ ಬಿಡೋದಿಲ್ಲ. ಯಾಕಂದ್ರೆ ಅವ್ರು ಮಾಡ್ಕೋಬಹುದು, ಬಟ್ ಅವ್ರು ಮಾಡಿಲ್ಲ. ಯಾಕಂದ್ರೆ ಅವರೆಲ್ಲ ಮೈಂಡ್ ಸೆಟ್ ಇದೆ, ಇಲ್ಲ ಅವನು ಕಷ್ಟಪಟ್ಟಿದ್ದಾನೆ, ಅವ್ರಿಗೂ ನಾವು ಬೆಲೆ ಕೊಡ್ಬೇಕು. ಹಾಗಾಗಿ ಅವ್ರು ಕಾಪಿ ಮಾಡದಂತಾದ್ರೂ ಕೂಡ ನಿಮ್ಗೆ ಬರೀತಾರೆ, ನಾನು ನಿಮ್ಮ ಡಿಸೈನ್ ಯೂಸ್ ಮಾಡ್ತೇನೆ, ಹೀಗೆ ಮಾಡ್ತೇನೆ, ನೀವು ಪರ್ಮಿಷನ್ ಕೊಡ್ತೀರಾ, ನಿಮ್ಗೆ ಎಷ್ಟು ರಾಯಲ್ಟಿ ಬೇಕು, ಈ ತರ ಮಾಡಿ ಇರೋತಕ್ಕಂಥ ಮೈಂಡ್ ಸೆಟ್ ಇರೋದ್ರಿಂದ ಅಷ್ಟೇ ಮೈಂಡ್ ಸೆಟ್ ಡಿಫ್ರೆನ್ಸ್ ಅನ್ಸುತ್ತೆ ನನ್ನ ಪ್ರಕಾರ. ಆನ್ ದ ಫ್ಲಿಪ್ ಸೈಡ್ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡು ಅವ್ರ ಪರ್ಮಿಷನ್ ಕೇಳಿ ರಾಯಲ್ಟಿ ಕೇಳಿ ಅವ್ರ ರಾಯಲ್ಟಿ ಕೇಳಿದ್ಮೇಲೆ ಇವ್ರು ಅಫೋರ್ಡ್ ಮಾಡಕ್ ಆಗ್ದಿರಾ ಬಹುಶಃ ನಮ್ದು ಡೆವಲಪ್ಮೆಂಟ್ ಇವಾಗ ಎಷ್ಟಾಗಿದೆಯೋ ಅಷ್ಟು ಆಗ್ತಿರ್ಲಿಲ್ಲ ಅನ್ಸುತ್ತೆ. ಬಟ್ ದಟ್ಸ್ ಅನದರ್ ಡಿಸ್ಕಷನ್, ಅನದರ್ ಪಾಯಿಂಟ್ ಇನ್ ಟೈಮ್. ಸೊ ಇವಾಗ ನಾವು ಕಾಮನ್ ಮ್ಯಾನ್ ಮತ್ತೆ ಡಿಸೈನರ್ ಬಗ್ಗೆ ಯೋಚನೆ ಮಾಡಿದ್ವಿ, ಅಂದ್ರೆ ಹೆಂಗೆ ಮಕ್ಕಳ ತರ ನಾವು ಎವ್ಯಾಲ್ಯೂಯೇಟ್ ಮಾಡ್ಬೇಕು ಪ್ರಾಡಕ್ಟ್ ಅಂತ. ಈಗ ನಾವು ಗಮನಿಸ್ತಾ ಹೋದ್ರೆ ಡಿಸೈನ್ಗೂ ಮತ್ತೆ ನಮ್ಮ ಕಲ್ಚರ್ಗೂ ಒಂದು ಸಂಬಂಧ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಜಾಪನೀಸ್ ಪ್ರಾಡಕ್ಟ್ಸ್ ನೀವು ನೋಡಿದ್ರೆ, ಅಂದ್ರೆ ಜಾಪನೀಸ್ ಪ್ರಾಡಕ್ಟ್ಸ್ ತುಂಬಾ ಸ್ಲೀಕ್ ಆಗಿರುತ್ತೆ, ಮೈನರ್ ಇನೋವೇಷನ್ಸ್ ಇರುತ್ತೆ ಅಂಡ್ ದೇ ಕೀಪ್ ಇಂಪ್ರೂವಿಂಗ್. ಜರ್ಮನ್ ಅಂದ್ರೆ ಅವ್ರದ್ದು ಸ್ವಲ್ಪ ದೊಡ್ಡದಾಗಿದ್ರು ಪ್ರಾಡಕ್ಟ್ಸ್, ದೇ ಆರ್ ವೆರಿ ಸ್ಟರ್ಡಿ, ಸ್ಟ್ರಾಂಗ್. ಆ ತರ ಒಂದು ಕಲ್ಚರಲ್ ಕಾಂಟ್ರಿಬ್ಯೂಷನ್ ಟು ಡಿಸೈನ್ ಇರುತ್ತೆ. ಈ ತರ ಬೇರೆ ಏನಾದ್ರು ಅಬ್ಸರ್ವೇಷನ್ಸ್, ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ಬಗ್ಗೆ ಹೇಳಿ. ಮತ್ತೆ ನಮ್ಮ ಇಂಡಿಯನ್ಸ್ ಇನ್ ಡಿಸೈನ್ ಕಲ್ಚರ್ ಅಥವಾ ನಮ್ಮ ಇಂಡಿಯನ್ಸ್ ನ ಡಿಸೈನ್ ಥಿಂಕಿಂಗ್ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ನೀವ್ ಹೇಳ್ದಂಗೆ ಹೇಳಿದಲ್ಲ ಎಕ್ಸಾಂಪಲ್ ಚೆನ್ನಾಗಿದೆ. ಯಾಕಂದ್ರೆ ಜಪಾನ್ ಅವ್ರದ್ದು ವೆರಿ ಮಿನಿಮಲ್ ಬಟ್ ಆಲ್ವೇಸ್ ಟೆಕ್ ಡ್ರಿವನ್, ಅದಕ್ಕೊಂದು ಕ್ವಾಲಿಟಿ ವರ್ಕ್ ಆಗ್ಲೇಬೇಕು, ಆ ತರ ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ನೀವು ಕ್ಯಾಸಿಯೋ ವಾಚ್ ನೋಡಿ, ಅದು ಹೇಗಿದೆ ಅಂತ ಹೇಳಿದ್ರೆ ಅದು ಎಷ್ಟೇ ವರ್ಷ ಆಗ್ಲಿ, ಅಥವಾ ನನ್ನ ಹತ್ರ ಒಂದು ಕ್ಯಾಶಿಯೋ ವಾಚ್ ಇದೆ, ಅದಕ್ಕಾಯ್ತು ಒಂದು 15-20 ವರ್ಷ ಆಯ್ತು, ಇನ್ನೂ ನಡೆಯುತ್ತೆ, ಯಾವತ್ತೂ ಹಾಳಾಗಿಲ್ಲ. ಯಾಕಂದ್ರೆ ಮೇನ್ ಫಂಕ್ಷನ್ ಟೈಮ್ ತೋರಿಸ್ಬೇಕು, ನಾನು ತೋರಿಸ್ತೇನೆ, ಆತರ ಇದೆ. ಇನ್ನು ಸ್ಕ್ಯಾಂಡಿನೇವಿಯನ್ ಡಿಸೈನ್ ಅಂತ ಬರ್ತದೆ, ಐಡಿಯೋ ಆಗಿರ್ಲಿ, ಇದು ಐಕಿ ಆಗಿರ್ಲಿ ಅಥವಾ ವೋಲ್ವೋ ಆಗಿರ್ಲಿ, ಇವ್ರದ್ದು ಏನಂತ ಹೇಳಿದ್ರೆ ಕ್ಲೀನ್, ಯಾವ್ದು ಎಕ್ಸ್ಟ್ರಾ ಡ್ರಾಮಾ ಇಲ್ಲ, ಎಕ್ಸ್ಟ್ರಾ ನಾಟಕಗಳು ಇಲ್ಲ, ಸುಮ್ಮನೆ ಜಾಸ್ತಿ ಏನೋ ಹಾಕೋದಿಲ್ಲ ನಾವು. ಸೊ ಏನು ಮಾಡ್ಬೇಕು ಅದು ವರ್ಕ್ ಆಗ್ಬೇಕು. ಸೇಮ್ ಟೈಮ್ ಸಪೋಸ್ ಈಗ ವೋಲ್ವೋ ಕಾರ್ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಫಾಸ್ಟ್ ಹೋಗೋದು ಅನ್ನೋದು ಒಂದಿದೆ. ಇಟಾಲಿಯನ್ ಮಾಡಿದ್ರೆ ಅವರು ಫಾಸ್ಟ್ ಹೋಗಂಗೆ ಮಾಡ್ತಾರೆ, ಬಟ್ ಇವರಲ್ಲಿ ಇಲ್ಲ, ಅದ್ ನಾನು ಫಾಸ್ಟ್ ಹೋಗ್ಬೇಕು, ಸೇಮ್ ಟೈಮ್ ಅದು ಒಳಗಡೆ ಕೂತ ಜನನ ಪ್ರೊಟೆಕ್ಟ್ ಮಾಡ್ಬೇಕು ಅಂತ. ಸೊ ದೇ ಆಲ್ವೇಸ್ ಪುಟ್ ಸೇಫ್ಟಿ ಅಟ್ ದ ಮ್ಯಾಕ್ಸಿಮಮ್ ಲೆವೆಲ್.
ಅದು ಅಲ್ಲಿನ ಕಲ್ಚರ್ ಆಯ್ತು. ಜರ್ಮನಲ್ಲಿ ಎಂಜಿನಿಯರಿಂಗ್ ಯಾವತ್ತೂ ಕೂಡ ಟಾಪ್ ನಾಚ್ ಆಗಿ ಬರಬೇಕು. ಇಟಾಲಿಯಲ್ಲಿ ನೋಡಿದ್ರೆ ಎಂಜಿನಿಯರಿಂಗು ಇದೆ, ಎಸ್ಥೆಟಿಕ್ಸ್ ಅಂತೂ ಬೇಕೇ ಬೇಕು. ಯಾಕಂದ್ರೆ ಇಟಾಲಿ ನೀವೇನೇ ತಗೊಂಡ್ರು ಪ್ರಾಡಕ್ಟ್ ಅವ್ರು ಇದು ಇಫ್ ಇಟ್ಸ್ ನಾಟ್ ಲುಕಿಂಗ್ ಗುಡ್ ಇಟ್ಸ್ ಆಫ್ ನೋ ಯೂಸ್ ಅಂತ ಹೇಳ್ತಾರೆ. ಆ ತರ ಮಾಡ್ತಾರೆ. ಅದೇ ಇಂಡಿಯಾಕ್ಕೆ ಬಂದ್ರೆ ಇಂಡಿಯಾದ ಏನು ಕೂಡ ತಪ್ಪು ಅಂತ ಇದೆ. ಇಂಡಿಯಾದ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಡಿಸೈನ್ ಪ್ರಿನ್ಸಿಪಲ್. ಒಂದಂತ ಹೇಳಿದ್ರೆ ನಮ್ಮಲ್ಲಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ನಾವು ನಮ್ಮದನ್ನ ನೋಡ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವು ಈಗ ಅಪಾರ್ಟ್ಮೆಂಟ್, ನಿಮ್ಮ ಮನೆ ಕಿಚನ್ ಕೂಡ ನೋಡಿ ಹೇಗಿರ. ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನಿಮ್ ಮನೇಲಿ ನಿಮ್ಮ ಅಮ್ಮ ಆಗ್ಲಿ ಅಥವಾ ನಿಮ್ ವೈಫ್ ಆಗ್ಲಿ ಯಾರಾದ್ರೂ ಅಡಿಗೆ ಮಾಡ್ಬೇಕಾದ್ರೆ ನಿಂತ್ಕೊಂಡು ಅಡಿಗೆ ಮಾಡ್ತಿದಾರಲ್ವಾ? ಅದು ನಿಂತ್ಕೊಂಡು ಕೌಂಟರ್ ಇರುತ್ತೆ ನೋಡಿದ್ರೆ ನಿಂತ್ಕೊಂಡು ಮಾಡ್ತಾರೆ. ಅದೇ ನೋಡಿ ಒಂದು 50 ವರ್ಷ ಹಿಂದೆ ಹೋಗಿ ನಿಮ್ಮ ಅಜ್ಜಿ ಮನೇಲಾಗ್ಲಿ ಅಥವಾ ನಿಮ್ಮ ಹಿಂದೆ ನಿಂತ್ಕೊಂಡು ಅಡಿಗೆ ಮಾಡ್ತಾ ಇರ್ಲಿಲ್ಲ, ಕುತ್ಕೊಂಡ್ ಮಾಡ್ತಿದ್ರಲ್ವಾ? ಕೆಳಗಡೆ ಒಲೆ ಕೆಳಗಡೆ ಇತ್ತು ಅಲ್ವಾ? ರೀಸನ್ ಏನಂತ ಹೇಳಿದ್ರೆ ನಮ್ಮದು ಬ್ಲೇಟೆಡ್ ಆಗಿ ಕಾಪಿ ಮಾಡ್ಬಿಟ್ಟು ವೆಸ್ಟರ್ನ್. ಯಾಕಂದ್ರೆ ಅಮೆರಿಕನ್ ಕಿಚನ್ ನಿಂತ್ಕೊಂಡು ಅಡಿಗೆ ಮಾಡ್ತಾರೆ, ಅದು ನೋಡಕ್ ಚೆನ್ನಾಗಿದೆ, ಕಬೋರ್ಡ್ ಮೇಲಕ್ಕಿದೆ, ಸೈಡ್ ಅಲ್ಲಿ ಅವನ್ ಇದೆ. ಹಾಗೆ ನಾವು ಇಲ್ಲಿ ನಮ್ಮ ಬಿಲ್ಡರ್ಗಳು, ನಮ್ಮ ಆರ್ಕಿಟೆಕ್ಟ್ಗಳು ಬ್ಲೇಟೆಡ್ ಆಗಿ ಕಾಪಿ ಮಾಡ್ಬಿಟ್ಟು. ಬಟ್ ಆಕ್ಚುಲಿ ಅವರದ್ದು ನೀವು ಅಡಿಗೆ ನೋಡಿದ್ರೆ ಅವ್ರದ್ದು ಸ್ಯಾಂಡ್ವಿಚ್ ಮಾಡ್ತಾರೆ, ಎಷ್ಟು ಹೇಳಿ ಒಂದು 10 minutes ಅಲ್ಲಿ ಆಗೋಗ್ಬಿಡುತ್ತೆ ಸ್ಯಾಂಡ್ವಿಚ್. ಇಲ್ಲ ಪಿಜ್ಜಾ ಮಾಡ್ತಾರೆ, ಹಾಕ್ಬಿಟ್ಟು ಅವನ್ ಹಾಕ್ತಾರೆ, ಬಂದ್ಬಿಟ್ಟು. ಸೊ ಹಾರ್ಡ್ಲಿ ದೇ ಸ್ಪೆಂಡ್ ನಾಟ್ ಮೋರ್ ದನ್ ಸೇ 15 to 20 minutes ಇನ್ ದಟ್ ಎಂಟೈರ್ ಕುಕಿಂಗ್ ಪ್ರಾಸೆಸ್. ಹಾಗಾಗಿ ಅವರು ನಿಂತ್ಕೊಂಡು ಮಾಡ್ಬೋದು. ನೋಡಿ ತರಕಾರಿ ಇಸ್ತೇವೆ, ಒಗ್ಗರಣೆ ಹಾಕ್ತೇವೆ, ಬೇಳೆ ಬೇಯಿಸ್ತೇವೆ, ಅನ್ನ ಮಾಡ್ತೇವೆ, ಇಲ್ಲ ಅಂತ ಹೇಳಿದ್ರೆ ಮಿನಿಮಮ್ ಅಟ್ಲೀಸ್ಟ್ 1 to 2 hours ಹೋಗ್ತದೆ. ಅಷ್ಟು ಹೊತ್ತು ಒಬ್ಬಳ ಸ್ತ್ರೀ ನಿಂತ್ಕೊಂಡು ಅಡಿಗೆ ಮಾಡೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ಬ್ಯಾಕ್ ಪೈನ್ ಆಗ್ತದೆ, ನೀ ಪೈನ್ ಆಗುತ್ತೆ. ಅದಕ್ಕೆ ನೋಡಿ ತುಂಬಾ ಜನ ಹೆಂಗಸರಿಗೆ ಸಿಟಿಲಿ ಇದ್ರು ಕೂಡ ನೀ ಪೈನ್ ಬರುತ್ತೆ, ಬ್ಯಾಕ್ ಪೈನ್ ಬರುತ್ತೆ, ಎಲ್ಲ ಬರುತ್ತೆ. ಅದೇ ಹಿಂದೆ ಅದಿರಲಿ, ಯಾಕಂದ್ರೆ ಕುತ್ಕೊಂಡು ಮಾಡ್ತಾ ಇದ್ರು. ಯಾಕಂದ್ರೆ ನೀವು ಅಷ್ಟಕ್ಕೂ ಕೂಡ ಇಟ್ ವಾಸ್ ಮೇಡ್ ಫಾರ್ ದ ಪರ್ಸನ್ ಹೂ ಇಸ್ ಕುಕಿಂಗ್. ಆ ತರ ಇತ್ತು ಅಲ್ಲಿ. ಅದಕ್ಕೆ ಅವತ್ತು ಕೂಡ ಒಲೆ ಮೇಲೆ ಇಡ್ಬೋದಾಗಿತ್ತು, ಬಟ್ ಅವತ್ತವ್ರು ಇಡ್ಲಿಲ್ಲ. ನಾವೇನ್ ಮಾಡಿದ್ದು, ಅಡಿಗೆನ ಕಾಪಿ ಮಾಡ್ಲಿಲ್ಲ ನಾವು ವೆಸ್ಟ್ ಇಂದ. ಅಡಿಗೆ ನಾವು ಹಾಗೆ ಅನ್ನ ಸಾಂಬಾರು ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ಟು, ಬಟ್ ಡಿಸೈನ್ ಮಾತ್ರ ನಾವು ವೆಸ್ಟ್ ಇಂದ ಕಾಪಿ ಮಾಡ್ಕೊಂಡು. ಹಾಗಾಗಿ ಏನಾಯ್ತು ಅಂತ ಹೇಳಿ ನಮ್ಮಲ್ಲಿ ಇವತ್ತು ಇದೊಂದು ನಮ್ಮ ಡಿಸೈನ್ ಕಾಲೇಜಲ್ಲಿ ಹೇಳ್ತಾರೆ ಇದನ್ನ, ಈ ತರ ತಪ್ಪು ಯಾಕಂದ್ರೆ ಚಂದ ಕಾಣಿಸುತ್ತೆ ಅಂತ ಮಾಡಿ ನಮ್ಮಲ್ಲಿ ಅಂದ್ಕೊಂಡು ನಮ್ದು ಚೆನ್ನಾಗಿಲ್ಲ, ಒಲೆ ಚೆನ್ನಾಗಿಲ್ಲ ಅಂತ. ಹಾಗಾಗಿ ನಮ್ಮ ಕಲ್ಚರ್ ಬಿಟ್ಟಿರೋದ್ರಿಂದ, ನಮ್ಮ ಲರ್ನಿಂಗ್ಸ್ ಇಂದ ಬಿಟ್ಟಿರೋದ್ರಿಂದ ನಮ್ಮಲ್ಲಿ ಸಡನ್ ಆಗಿ ಹೇಳಿದ್ರೆ ಕೆಟ್ಟ ಡಿಸೈನ್ಗಳು ಬಂದಿರ್ತದೆ. ಅದನ್ನ ಯೂಸ್ ಮಾಡಿದ್ರೆ ಇವತ್ತು ಒಳ್ಳೆ ಬರ್ತಾ ಇತ್ತು. ಸೊ ನೀವು ಇಂಡಿಯನ್ ಟಾಯ್ಲೆಟ್ ಎಕ್ಸಾಂಪಲ್ ಕೊಟ್ಟಿಲ್ಲ. ಕರೆಕ್ಟ್. ಅಬೌಟ್ ದಟ್? ಯಾ, ಅದು ಕೂಡ ಅಷ್ಟೇ. ಅದಕ್ಕೆ ಬೇಸಿಕಲಿ ಅಲ್ಲಿನ ಫುಡ್ ಹ್ಯಾಬಿಟ್ಸ್, ಯಾಕಂದ್ರೆ ಅವರಲ್ಲಿ ಫೈಬರ್ ಕಮ್ಮಿ ಇಲ್ಲಿ ವೆಸ್ಟ್ ಅಲ್ಲಿ ಅಲ್ವಾ, ಡಯಟ್ ಅಲ್ಲಿ ಫೈಬರ್ ಕಮ್ಮಿ. ಸೊ ಬಾರಿ ಏನೋ ಅಂತಾರೆ, ಅವ್ರಿಗೆ ಆ ಸಿಸ್ಟಮ್ಗೆ ಅಥವಾ ಅವ್ರಿಗಿರೋ ಬಾಡಿ ಪೋಸ್ಚರ್ಗೆ ಅಥವಾ ಅವ್ರಿರೋ ಡಯಟ್ಗೆ ಆ ತರದ್ದು ವರ್ಕ್ ಆಗತ್ತೆ. ಬಟ್ ನಮ್ಗೆ ಅದನ್ನ ಬ್ಲಾಡರ್ ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡ್ಬೇಕು, ಆಮೇಲೆ ಹಂಗ್ ಕುತ್ಕೊಳ್ಳೋದು. ಸೊ ಹಾಗಾಗಿ ನಮ್ಮ ಸಿಸ್ಟಮ್ ಅಲ್ಲಿ ಆ ವೆಸ್ಟರ್ನ್ ಆಕ್ಚುಲಿ ವರ್ಕ್ ಅಷ್ಟು ಆಗುದಿಲ್ಲ. ಬಟ್ ಏನ್ ಮಾಡ್ತೀವಿ, ನಮಗೂ ಕಂಫರ್ಟ್ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವ್ ಇದ್ ಮಾಡಿದ್ವಿ. ಇನ್ನೂ ಎಕ್ಸಾಂಪಲ್ ಅಂತ ಹೇಳಿದ್ರೆ, ನೀರಲ್ಲಿ ಹಣ್ಣು ತೊಳ್ಕೊತಿರಲ್ಲ, ಟಾಯ್ಲೆಟ್ ಪೇಪರ್ ಇದೆ ಅವರಲ್ಲಿ. ಬೆಸ್ಟ್ ಎಕ್ಸಾಂಪಲ್, ನೀವು ಟೇಬಲ್ ಮೇಲೆ ಸಾಂಬಾರ್ ಚೆಲ್ಲಿದೆ ಅಂತ ಇಟ್ಕೊಳ್ಳಿ, ನೀವು ಎಷ್ಟೇ ಟಾಯ್ಲೆಟ್ ಪೇಪರ್ ಒರೆಸಿದ್ರು ಕೂಡ ಟೇಬಲ್ ಸಾಂಬಾರ್ ಇರತ್ತೆ ತಾನೆ ಅಲ್ವಾ? ಅದೇ ನೀರಲ್ಲಿ ಹಾಕಿ ಒಮ್ಮೆ ತೊಳೆದ್ರೆ, ನಾನು ಎಕ್ಸಾಂಪಲ್ ಕೊಡ್ತೇನೆ ಅಷ್ಟೇ ಅಲ್ವಾ, ಕ್ಲೀನ್ ಆಗತ್ತೆ. ಸೊ ನಮ್ಮಲ್ಲಿ ಇದೆ. ಬಟ್ ಏನ್ ಮಾಡ್ತೀವಿ ನಾವೀಗ, ಇಲ್ಲ ಅವ್ರದ್ದೇ ಚಂದ ಅಂತ ನಮ್ಮ ಇನ್ಫಿನಿಟಿ ಕಾಂಪ್ಲೆಕ್ಸ್ ಇಂದ ಆಗ್ಬಿಟ್ಟು ನಮ್ಮ ಲರ್ನಿಂಗ್ ನಾವ್ ಯೂಸ್ ಮಾಡ್ತಾ ಇಲ್ಲ. ಹಾಗಾಗಿ ನಮ್ಮಲ್ಲಿ ಈ ತರ ಆಗ್ತಾ ಇರೋದು ತುಂಬಾ ಇದಾವೆ. ಈಗ ಇಫ್ ಯು ಲುಕ್ ಎಟ್ ಅಂದ್ರೆ ಡಿಸೈನ್ ಆಸ್ಪೆಕ್ಟ್ಸ್ ನಾವು ಗಮನಿಸ್ತಾ ಹೋದ್ರೆ, ಇದ್ರ ಅಪ್ಲಿಕೇಶನ್ಸ್ ಬೇರೆ ಬೇರೆ ಕಡೆ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸಾಫ್ಟ್ವೇರ್. ಸೊ ವಾಸುಕಿ, ನೀವು ಸಾಫ್ಟ್ವೇರ್ ನಲ್ಲಿ ಇದೀರಾ, UX ಎಲ್ಲ ಡಿಸೈನ್ ಮಾಡ್ತಿರ್ತೀರಾ. ನಿಮ್ ಇದ್ರಲ್ಲಿ ಏನ್ ಪ್ರಾಸೆಸ್ ಇರುತ್ತೆ, ನೀವು ಡಿಸೈನ್ ಥಿಂಕಿಂಗ್ ಹೆಂಗ್ ಅಕಾಮಡೇಟ್ ಮಾಡ್ತೀರಾ? ಕ್ಯಾನ್ ಯು ಜಸ್ಟ್ ಟಾಕ್ ಅಬೌಟ್ ದಟ್? ನಾನು ಡಿಸೈನ್ ಸ್ಪೆಸಿಫಿಕ್ ಆಗಿ ಅಷ್ಟೊಂದು ನೋಡಲ್ಲ. ವಿ ವರ್ಕ್ ಮೋಸ್ಟ್ಲಿ ಆನ್ ದ ಬಿಸ್ನೆಸ್ ಲಾಜಿಕ್ ತರ. ಬಟ್ ಐ ಹ್ಯಾವ್ ಸಮ್ ಐಡಿಯಾ. ಲೈಕ್ ಈಗ ಹಿಂಗಂದ್ರೆ, ಈಗ ಅರವಿಂದ್ ಹೇಳ್ದಂಗೆ, ಈಗ ಒಂದು ಪ್ರಾಡಕ್ಟ್ ನೋಡಿದಾಗ ಆ ಕಲರ್ ಸ್ಕೀಮ್ ನಿಮಗೆ ನೋಡಿದ ತಕ್ಷಣ ನಿಮ್ಗೆ ರಿಜಿಸ್ಟರ್ ಆಗಬೇಕು ಇದು ಇವ್ರದ್ದು ಅಂತ. ಐ ಥಿಂಕ್ ನಂಗೆ ರೀಸೆಂಟಾಗಿ ಅನಿಸಿದ್ದು, ಲೈಕ್ ಒನ್ ಆಫ್ ದ ಪ್ರಾಮಿನೆಂಟ್ ಥಿಂಗ್ ಅಂದರೆ, ನಾವು ಕೊಬ್ಬರಿ ಎಣ್ಣೆ ಅಂದ ತಕ್ಷಣ, ಕೊಬ್ಬರಿ ಎಣ್ಣೆ ಬಾಟಲ್ ಅಂದ ತಕ್ಷಣ ವಿ ಅಸೋಸಿಯೇಟ್ ಇಟ್ ವಿತ್ ಬ್ಲೂ. ಯಾಕಂದರೆ ಪ್ಯಾರಾಶೂಟ್ ಈಸ್ ದ ಲೈಕ್ ಡಿಫಾಲ್ಟ್ ಕೊಬ್ಬರಿ ಎಣ್ಣೆ. ಸೊ ನಿಮ್ಮ ಕೊಬ್ಬರಿ ಎಣ್ಣೆ ಅಂದ ತಕ್ಷಣ ಬ್ಲೂ ಅಂತ ನಿಮ್ಗೆ ರಿಜಿಸ್ಟರ್ ಆಗಿದೆ. ಆ್ಯಂಡ್ ಈಗ ನೀವು ಎಷ್ಟೊಂದು ಈಗ ಆರಿಫ್ಲೇಮ್, ಮೋದಿ ಕೇರ್ ಆ ಥರ ಪ್ರಾಡಕ್ಟ್ಸ್ ನೋಡಿದ್ರೆ
ದೇ ಹ್ಯಾವ್ ಒಂಥರ ಲೈಟ್ ಆರೆಂಜಿಶ್, ಲೈಟ್ ಗ್ರೀನಿಶ್ ಆ ಥರ ಕಲರ್ಸ್ ಇರುತ್ತೆ ಜನರಲಿ ಅವ್ರ ಬಾಟಲ್ಸ್ ಮೇಲೆ. ಆದರೆ ಕೊಬ್ಬರಿ ಎಣ್ಣೆಗೆ ಮಾತ್ರ ದೇ ಹ್ಯಾಡ್ ಯೂಸ್ ದ ಸೇಮ್ ಬ್ಲೂ ಕಲರ್, ಲೈಕ್ ಬ್ರೈಟ್ ಬ್ಲೂ ಥರ. ಅದು ನೋಡಿದಾಗ ನಂಗೆ ಆಶ್ಚರ್ಯ ಅನಿಸ್ತು. ಇಟ್ಸ್ ನಾಟ್ ಸಿಮಿಲರ್ ಟು ದೇರ್ ಅದರ್ ಪ್ರಾಡಕ್ಟ್ಸ್. ಅದು ಪ್ರಾಬಬ್ಲಿ ಯಾಕೆ ಮಾಡಿದ್ದಾರೆ ಅಂದರೆ ದಟ್ ಅಸೋಸಿಯೇಷನ್ ವಿತ್ ಕೊಬ್ಬರಿ ಎಣ್ಣೆ ವಿತ್ ಡಾರ್ಕ್ ಬ್ಲೂ ಸೋ ಸ್ಟ್ರಾಂಗ್ ದಟ್ ದೇ ವಾಂಟ್ ಟು ಅಟ್ರಾಕ್ಟ್ ಪೀಪಲ್ ಯೂಸಿಂಗ್ ದಟ್ ಥರ. ಸೊ ದಟ್ ಈಸ್ ಒನ್ ಆಸ್ಪೆಕ್ಟ್. ಆ್ಯಂಡ್ ಅದರ್ ಥಿಂಗ್ ಇಸ್ ಲೈಕ್ ಹೌ ಯೂಸಬಲ್ ಇಟ್ ಈಸ್. ಈಗ ಅರವಿಂದ್ ಹೇಳ್ದಂಗೆ ಈಗ ಗೂಗಲ್ ಐಕಾನ್ಸ್ ನೋಡಿದ್ರೆ ನನಗೆ ಗೂಗಲ್ ಮೀಟ್ಗೂ ಮತ್ತು ಗೂಗಲ್ ಡ್ರೈವ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ತಕ್ಷಣ. ಇಟ್ಸ್ ಆಲ್ಮೋಸ್ಟ್ ಲೈಕ್ ನಾನು ಎಲ್ಲಿ ಐಕಾನ್ ಇಟ್ಟಿದ್ದೀನಿ ಪೊಸಿಷನ್ ಮೇಲೆ ನಂಗೆ ಗೊತ್ತು ಈ ಕಡೆ ಹೋದರೆ ಡ್ರೈವ್ ಅಂತ. ಬಟ್ ಹಾಗೆ ನೋಡಿದ್ರೆ 1 ಸೆಕೆಂಡ್ ಗೊತ್ತಾಗಲ್ಲ. ಸೊ ಆ ಥರ ಯೂಸಬಿಲಿಟಿ, ರೀಡಬಿಲಿಟಿ ಇದೆಯಾ? ಸೊ ಐ ಥಿಂಕ್ ಇಟ್ಸ್ ಮೋರ್ ಆಫ್ ದಟ್. ಅದೇ ಅವ್ರು ಹೇಳ್ದಂಗೆ ಹೌ ಡು ಯು ಮೇಕ್ ದ ಪರ್ಸನ್ಸ್ ಲೈಫ್ ಸಿಂಪ್ಲರ್. ಸೊ ದಟ್ ಈಸ್ ಮೋರ್ ಇದು ಅನ್ಸುತ್ತೆ. ಸೊ ಐ ಥಿಂಕ್ ಅರವಿಂದ್ ವಿಲ್ ಹ್ಯಾವ್ ಮೋರ್ ಸ್ಟೋರೀಸ್ ಅನ್ಸುತ್ತೆ. ಮೇ ಬಿ ಗೌರ್ಮೆಂಟ್ ವೆಬ್ಸೈಟ್ಸ್ ಅಥವಾ ಗೌರ್ಮೆಂಟ್ ಆ್ಯಪ್ಸ್ ಅಲ್ಲಿ ನೋಡಿದಾಗ ನಿಮಗೆ ಆ್ಯಸ್ ಎ ಡಿಸೈನರ್ ನಿಮ್ಗೆ ಏನು ಔಟ್ರೈಟ್ ಮಿಸ್ಟೇಕ್ಸ್ ಅಂತ ಕಾಣುತ್ತೆ ಅಥವಾ ವಾಟ್ ಕುಡ್ ಹ್ಯಾವ್ ಬಿನ್ ಬೆಟರ್? ಈಗ ಗೌರ್ಮೆಂಟ್ ವೆಬ್ಸೈಟ್ ಬಿಡಿ, ಅದು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಯಾಕಂದ್ರೆ ಅವರಲ್ಲಿ ಹಾಗಂತ ಒಂದು ಗೌರ್ಮೆಂಟ್ ವೆಬ್ಸೈಟ್ ತುಂಬಾ ಚೆನ್ನಾಗಿ ಆಗಿದೆ. ನಾನು ಒಳ್ಳೇದ್ರ ಬಗ್ಗೆ ಮಾತಾಡೋದು ಒಳ್ಳೇದು ಅನ್ಸುತ್ತೆ. ಈಗ ಭೀಮ್ ಆ್ಯಪ್ ಇದೆಯಲ್ಲ, ನೀವು ಭೀಮ್ ಆ್ಯಪ್ ನೋಡಿ, ಗೂಗಲ್ ಇಂದ ಬರ್ತಕ್ಕಂಥ ಗೂಗಲ್ ಪೇ ಆ್ಯಪ್ ನೋಡಿ, ಆಯ್ತಾ? ಭೀಮ್ ಅಲ್ಲಿ ಅಪ್ಫ್ರಂಟ್ ನೀವು ಸ್ಕ್ಯಾನ್ ಮಾಡ್ತೀರಾ, ಪೇ ಮಾಡ್ತೀರಾ, ರಿಸೀವ್ ಮಾಡ್ತೀರಾ, ಎಲ್ಲ ಐಕನ್ ತುಂಬಾ ಅಪ್ಫ್ರಂಟ್ ದೊಡ್ಡದಾಗಿದೆ. 3 ಇದಿದೆ, ಎಲ್ಲ ದೊಡ್ಡದಾಗಿ ಬರ್ಬಿಟ್ಟಿದ್ದಾರೆ ಈ ತರ: ಪೇ ಮನಿ, ರಿಸೀವ್ ಮನಿ ಅಂಡ್ ಎವ್ರಿಥಿಂಗ್ ಅಂತ ಹೇಳಿ. ಈಗ ನೋಡಿ ಬೇಕಾದ್ರೆ ನಿಮ್ಗೆ ತುಂಬಾ ಸ್ಕ್ಯಾಮ್ಗಳು, ಕ್ವಿಕ್ಕರ್ ಎಲ್ಲ ಸ್ಕ್ಯಾಮ್ಗಳು ಬರ್ತವೆ. ಅಂದ್ರೆ ನೀವು QR ಕೋಡ್ ಸ್ಕ್ಯಾನ್ ಮಾಡಿದ ಸ್ಕ್ಯಾಮ್ಗಳಂತೆ, ಸಮ್ಮನ್ ರಿಕ್ವೆಸ್ಟೆಡ್ ಓಕೆ ಲೈಕ್ ಪೇ ಮನಿ ಏನೋ ಮಾಡ್ತಾರೆ. ಅದಕ್ಕೆ ಭೀಮ್ ಅಲ್ಲಿ ಇದುವರೆಗೆ ಆ ತರ ಸ್ಕ್ಯಾಮ್ ಆಗಿದ್ದು ಕಮ್ಮಿ ಬರ್ತದೆ. ರೀಸನ್ ಅಂತ ಹೇಳಿದ್ರೆ ಇಟ್ ಈಸ್ ಡಿಸೈನ್ ಇನ್ ಸಚ್ ವೇ ದಟ್ ಇಟ್ಸ್ ವೆರಿ ಈಸಿ ಟು ಯೂಸ್, ಸೇಮ್ ಟೈಮ್ ಕನ್ಫ್ಯೂಷನ್ ಇಸ್ ವೆರಿ ಲೆಸ್. ನೀವು ಗೂಗಲ್ಗೆ ಹೋದ್ರೆ ಗೂಗಲ್ ಪೇಲಿ ಫಸ್ಟ್ ಯಾರೋ ಪೇಯಿ ಅಂತೆ, ಕೆಳಗಡೆ ರೀಸೆಂಟ್ ಯೂಸ್ ಕಾಂಟ್ಯಾಕ್ಟ್. ಲೈಕ್ ವೈ ಡು ಯು ನೀಡ್ ದಟ್ ಒನ್ ಅಲ್ವಾ? ಅಷ್ಟೊಂದು ಚಿಕ್ಕ ಚಿಕ್ಕ ಹೆಸರುಗಳಿರ್ತವೆ. ಸಪೋಸ್ ನಾನು ವಾಸುಕಿ ಅಂತಿದ್ರೆ ವಿ ಅಂತ ಒಂದು ಡಾಟ್ ಬಂದಿದೆ, ವಿನಯ್ ಅಂತಿದ್ರೆ ಅದು ಕೂಡ ವಿ ಅಂತ ಬಂದ್ಬಿಡುತ್ತೆ ಡಾಟ್. ಆತರ 5-6 ಬಂದ್ಬಿಡುತ್ತೆ. ಏನೋ ಮಾಡಿ ಇಟ್ಸ್ ಟೋಟಲ್ ಕನ್ಫ್ಯೂಷನ್. ಅವ್ರು ಆಕ್ಚುಲಿ ಅಷ್ಟು ರಿಯಲ್ ಎಸ್ಟೇಟ್ ವೇಸ್ಟ್ ಮಾಡಿದ್ದಾರೆ. ಅದೇ ನೀವು ಭೀಮ್ ಆ್ಯಪ್ ಹೋದ್ರೆ ಅದೆಲ್ಲ ವೆರಿ ಸಿಂಪಲ್ ಆಗಿ ಅದ್ರ ಫಂಕ್ಷನ್ ಇಷ್ಟು: ನಾನು ಸ್ಕ್ಯಾನ್ ಮಾಡ್ತೀನಿ, ಪೇ ಮಾಡ್ತೀನಿ, ರಿಸೀವ್ ಮಾಡ್ತೀನಿ, ಅಷ್ಟು ಸರಿಯಾಗಿ ಅವ್ರು ಮಾಡಿದ್ದಾರೆ. ದಟ್ಸ್ ವೈ ಇಟ್ಸ್ ಲೈಕ್ ಬೆಸ್ಟ್ ಎಕ್ಸಾಂಪಲ್. ನೀವು ಯಾವತ್ತು ನಾನು ಎಲ್ಲದೂ ಮಾಡ್ತೇನೆ, ನಾನು ಈ ಪಲ್ಯನೂ ಮಾಡ್ತೀನಿ, ಸಾರು ಮಾಡ್ತೇನೆ, ಚಟ್ನಿನೂ ಮಾಡ್ತೀನಿ, ದೋಸೆನೂ ಮಾಡ್ತೀನಿ, ಇಡ್ಲಿನೂ ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂತ ಹೇಳಿ ಹೋದ್ರೆ ವಿಲ್ ನಾಟ್ ಮೇಕ್ ಎನಿ ಗುಡ್ ಬ್ರೇಕ್ಫಾಸ್ಟ್. ವಿಲ್ ಎಂಡ್ ಅಪ್ ಮೇಕಿಂಗ್ ಸೋ ಮೆನಿ ಥಿಂಗ್ಸ್. ಹಾಗೆ ಆಗಿರೋದ್ರಿಂದ ಗುಡ್ ನಾನು ಹೇಳ್ತಾರೆ ಗೌರ್ಮೆಂಟ್ ಇದು ಆಗಿದೆ. ಅದರ್ ಎಕ್ಸಾಂಪಲ್ ನೀವು ಆರೋಗ್ಯ ಸೇತು ನೋಡಿ, ಅದ್ರಲ್ಲಿ ಏನೇನೋ ಆಗ್ತಾ ಇದೆ. ಮೇಲೆ ಏನು ಅಂತ ಹೇಳಿ ನಾನು ಒಮ್ಮೆ ಯೂಸ್ ಮಾಡಿ ಗೊತ್ತಿಲ್ಲ ಹೇಗಾಗಿದೆ ಅಂತ ಹೇಳಿ. ಅದರಿಂದ ಟೆಸ್ಟ್ ತಗೊಳ್ಳೋದಂತೆ, ಆಮೇಲೆ ನಿಯರ್ ಬೈ ಇಷ್ಟಂತೆ, ಕೆಳಗಡೆ ಇನ್ನೊಂದು ಲಿಸ್ಟ್, ಕಾಂಟ್ಯಾಕ್ಟ್ ಇವೆಲ್ಲ ಆಗಿ. ಸೊ ಇಫ್ ಯು ಪುಟ್ ಸೋ ಮಚ್ ಇನ್ಫಾರ್ಮೇಶನ್ ಅಪ್ ಫ್ರಂಟ್ ಅಂಡ್ ಇಟ್ ಕ್ರಿಯೇಟ್ಸ್ ಕನ್ಫ್ಯೂಷನ್ ಅಂತ ಹೇಳಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹಾಗಾಗಿ ಸಿಂಪಲ್ ಆಗಿ ಎಷ್ಟು ಫಂಕ್ಷನ್ ಮಾಡ್ಬೇಕು ಅಷ್ಟು ಸರಿ ನಾನು ಕೊಟ್ರೆ ಯೂಸಬಿಲಿಟಿನೂ ಬೆಸ್ಟ್ ಇರ್ತದೆ, ಎಕ್ಸ್ಪೀರಿಯನ್ಸ್ ಬೆಸ್ಟ್ ಇರ್ತದೆ, ಓವರ್ ಆಲ್ ಅದು ಚೆನ್ನಾಗಿರ್ತದೆ. ಸೊ ಅದೊಂದು ಎಕ್ಸಾಂಪಲ್ ಅನ್ಸುತ್ತೆ ನನ್ನ ಪ್ರಕಾರ ಗೌರ್ಮೆಂಟ್ ಮತ್ತೆ ಬೇರೆ ಹೋಲಿಸಿದ್ರೆ. ಇನ್ನೊಂದು ಪೇಟಿಎಂ. ಅರವಿಂದ್, ಈಗ ನಾನು ನಿಮ್ ಪಾಡ್ಕಾಸ್ಟ್ ಕೇಳಿದ್ಮೇಲೆ ನಾನು ಅಂಗಡಿಗೆ ಹೋಗಿ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ತಗೋಬೇಕು ಅಂದ್ರೆ ಅದ್ರ ಡಿಸೈನ್ ಆಸ್ಪೆಕ್ಟ್ಸ್ ನ ಹೇಗೆ ಇವ್ಯಾಲ್ಯೂಯೇಟ್ ಮಾಡೋದು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಟ್ರೇಡ್ ಆಫ್ ಅಂತೀವಲ್ವಾ, ಅಂದ್ರೆ ಒಂದು ಪ್ರಾಡಕ್ಟ್ ಇತ್ತು ಅಂದ್ರೆ ಫಾರ್ ಎಕ್ಸಾಂಪಲ್ ಸೋಫಾ ಕಮ್ ಬೆಡ್ ಅಂತ ಏನಾದ್ರು ಒಂದು ಪ್ರಾಡಕ್ಟ್ ಇರುತ್ತೆ ಅಂದ್ರೆ ಅದರಲ್ಲಿ ಸೋಫಾದು ಕೆಲವು ಎಲಿಮೆಂಟ್ಸ್ ಇರುತ್ತೆ, ಬೆಡ್ ಕೆಲವು ಎಲಿಮೆಂಟ್ಸ್ ಇರುತ್ತೆ. ಡಿಸೈನ್ ಮಾಡ್ಬೇಕಾದ್ರೆ ಕೆಲವು ಶಾರ್ಟ್ ಕಟ್ಸ್ ನ ಯೂಸ್ ಮಾಡ್ತಾರೆ ಅಲ್ವಾ? ಆ ತರದ್ದು ಕಾನ್ಸೆಪ್ಟ್ಸ್ ನ ಹೆಂಗೆ ಎವ್ಯಾಲ್ಯೂಯೇಟ್ ಮಾಡೋದು ಅಂತ. ಮೈ ಕ್ವೆಶ್ಚನ್ ಇಸ್ ಕ್ಲಿಯರ್, ರೈಟ್? ಇದನ್ನ ತಪ್ಪುಗಳನ್ನ ನಾವು ಯೂಸರ್ ಆಗಿ ನಾವು ಮಾಡ್ತೇವೆ. ನೀವೆಲ್ಲ ಸೋಫಾ ಕಮ್ ಬ್ರೆಡ್ ಬೆಸ್ಟ್ ಎಕ್ಸಾಂಪಲ್. ವೆನೆವರ್ ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅಥವಾ ಏನು ತಗೊಳೋಕ್ಕಿಂತ ಮುಂಚೆ ನೀವು ನಿಮ್ಮನ್ನೇ ಕೇಳ್ಕೋಬೇಕು, ನಾನು ಯಾಕೆ ತಗೋತಾ ಇದ್ದೀನಿ? ನಾನು ಮಲ್ಕೊಳ್ಳಿಕ್ಕೆ ಮಂಚಕ್ಕೋಸ್ಕರ ತಗೋತೀನಿ ಅಥವಾ ಕುತ್ಕೊಳ್ಳಿಕ್ಕೆ ಸೋಫಾಕ್ಕೋಸ್ಕರ ತಗೋತೀನಿ? ನಿಮ್ಮ ಪ್ರಿಯಾರಿಟಿ ಏನು? ನೀವು ಮಲ್ಕೊಳ್ಳಿಕ್ಕೆ ಮಂಚ ತರ ತಗೊಳಂಗಿದ್ದಿದ್ರೆ ನೀವೇನ್ ಪ್ರಾಡಕ್ಟ್ ನೋಡ್ತೀರಿ ಅದು 90% ಶುಡ್ ಬಿ ಆನ್ ದ ಸೈಡ್ ಆಫ್ ಮಂಚ ಅಲ್ವಾ? ಇಲ್ಲ ಅಂದ್ರೆ ಇದು ಯೂಸ್ಲೆಸ್, ಆಯ್ತಾ? ಸೆಕೆಂಡ್ ಆಗಿ ನಿಮ್ಗೆ ಸೋಫಾ ತರ ಕಾಣಿಸ್ಬೇಕು, ಎಲ್ಲೋ ಮಂತ್ಲಿ ಒಂದ್ಸರಿ ಗೆಸ್ಟ್ ಬಂದಾಗ ಬಿಚ್ತೇನೆ ಅಂತ ನಿಮ್ದಿದ್ರೆ ಓಕೆ, ಮೇಕ್ ಬಯಸ್ ಏನೋ ಆ ತರದ್ ಇರುತ್ತಲ್ಲ ಏನು ಸೋಫಾ ಕಮ್ ಬೆಡ್, ಅದು ಸೋಫಾಗಿ ಜಾಸ್ತಿ ಯೂಸ್ಫುಲ್ ಆಗೋಂಗಿರ್ಬೇಕು.
ಅವ್ನು ಹೇಳ್ತಾನೆ ಸರ್ ಇದು ಸಖತ್ತಾಗಿ ಮಲ್ಕೊಳಕ್ಕೂ ಆಗತ್ತೆ, ಕುತ್ಕೊಳಕ್ ಆಗತ್ತೆ ಅಂತ. ಬಟ್ ಎಷ್ಟು ಸರಿ ಯೂಸ್ ಮಾಡ್ತೀರಾ ನೀವು? ಡೈಲಿ ನೀವು ಮಂಚ ತರ ಯೂಸ್ ಮಾಡೋದಂತಾದ್ರೆ ನನ್ ಸಜೆಷನ್ ಅಂತ ಹೇಳಿದ್ರೆ ಯು ಡೋಂಟ್ ನೀಡ್ ದಟ್ ಒನ್, ಯು ಬೆಟರ್ ಬೈ ಎ ಕಾಟ್ ಅಲ್ವಾ. ಮಂತ್ಲಿ ಒಂದ್ಸರಿ ಮಾಡ್ತಿದ್ ಅಂತ ಹೇಳಿದ್ರೆ ಸೋಫಾಕ್ಕೆ ಹೆಚ್ಚು ಚೆನ್ನಾಗಿರೋಂಗೆ ತಗೋಬೇಕಾಗುತ್ತೆ. ಅದ್ಬಿಟ್ಟು ಅವ್ನು ಹೇಳ್ದ ಅಂತ ಹೇಳ್ಬಿಟ್ಟು ಮಂಚಕ್ಕೆ ಹೆಚ್ಚು ತರ ಯೂಸ್ ಆಗೋದು, ಬಟ್ ಎವ್ರಿ ಡೇ ಸೋಫಾ ತರ ಯೂಸ್ ಮಾಡೋದ್ ತಗೊಂಡ್ರೆ ಯು ವಿಲ್ ನಾಟ್ ಎಂಜಾಯ್ ದಟ್ ಪ್ರಾಡಕ್ಟ್. ಸೊ ಆ ತರ. ಇನ್ನೊಂದು ಬರೀಲಿಕ್ಕೆ ಪೆನ್ ತಗೊಳಕ್ ಹೋಗ್ತೀರಿ ಅಂತ ಇಟ್ಕೊಳ್ಳಿ ಅಲ್ವಾ, ಹೋದಾಗ ಅನ್ಸುತ್ತೆ ಚೆನ್ನಾಗಿದೆ ಅಂತ ಹೇಳಿ, ಬಟ್ ಯುವರ್ ಪರ್ಪಸ್ ಇಸ್ ಟು ರೈಟ್ ಅಲ್ವಾ. ಚೆನ್ನಾಗಿ ಬರೆಯಂಗಿರ್ಬೇಕು, ಚೆನ್ನಾಗಿ ಹಿಡ್ಕೊಳಕ್ ಇರ್ಬೇಕು. ಇಫ್ ದೀಸ್ ಟು ಯು ಶುಡ್ ಬಿ ಯೋರ್ ಟಾಪ್ ಪ್ರಿಯಾರಿಟಿ. ಆಮೇಲೆ ಉಳಿದಿದ್ದು ಬರ್ಲಿ, ಅದು ಚೆನ್ನಾಗಿದ್ಯೋ ಅಥವಾ ಇಂಕ್ ಚೆನ್ನಾಗಿದ್ಯೋ ಅದೆಲ್ಲ ಬೇರೆ ಇರ್ಲಿ, ಬಟ್ ಫಸ್ಟ್ ಪ್ರಿಯಾರಿಟಿ ನಿಮ್ದು ಏನು ಪರ್ಪಸ್ ಇದೆಯಲ್ಲ ಅದು ಮೀಟ್ ಆಗೋಂಗಿ ಇರೋಂಗೆ ತಗೋಬೇಕಾಗ್ತದೆ. ಸೊ ಹಾಗೆ. ಆಕ್ಚುಲಿ ಡಿಸೈನ್ ಅನ್ನೋದು ನಾವು ಗಮನಿಸಿರಲ್ಲ, ಬಟ್ ಎಲ್ಲಾ ಕಡೆ ಒಂದೊಂದು ಡಿಫರೆಂಟ್ ಟೈಪ್ಸ್ ಆಫ್ ಡಿಸೈನ್ ಮಾಡಿರ್ತಾರೆ. ಉದಾಹರಣೆಗೆ ನೀವು ಸೂಪರ್ ಮಾರ್ಕೆಟ್ ಹೋದ್ರೆ ಅಲ್ಲಿ ನೀವು ಚೆಕ್ಔಟ್ ಕೌಂಟರ್ ಹತ್ರನೇ ನಿಮ್ಗೆ 5 ಸ್ಟಾರ್ದು ₹5 5 ಸ್ಟಾರು ಚಿಕ್ಲೆಟ್ ಸಿಗರೇಟು ಅವು ಇವು ಇಟ್ಟಿರ್ತಾರೆ. ಯಾಕಂದ್ರೆ ಅದು ಬೈ ಡಿಸೈನ್ ವೈಸ್ ನೀವೆಲ್ಲ ಕೊಂಡ್ಕೊಂಡ್ ಬಂದು ನಿಂತ್ಕೊಂಡಾಗ ನಿಮ್ಗೆ ಚಾಕ್ಲೇಟ್ ಕಾಣಿಸುತ್ತೆ, ಅಥವಾ ನೀವು ಮಕ್ಕಳನ್ನ ಕರ್ಕೊಂಡು ಹೋಗಿದ್ರೆ ಅವರು ಚಾಕ್ಲೇಟ್ ಕೊಡ್ಸ್ಕೊಂಡ್ ಪ್ರಾಣ ಹಿಂಡ್ತವೆ, ಅವಾಗ ಬಿಸ್ನೆಸ್ ಜಾಸ್ತಿ ಆಗತ್ತೆ ಅನ್ನೋದು. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಅಂದ್ರೆ ನಮ್ಗೆ ಗೊತ್ತಿಲ್ದಿರೋ ಹಂಗೆ ನಾವು ಡಿಸೈನ್ ಅಂದ್ರೆ ಬರೀ ಪ್ರಾಡಕ್ಟ್ ಅಂತ ಅನ್ಕೋತೀವಿ, ಬಟ್ ಅದ್ರಲ್ಲಿ ಸಿಕ್ಕಾಪಡೆ ಬೇರೆ ಆಸ್ಪೆಕ್ಟ್ಸ್ ಇರುತ್ತೆ. ಸ್ಟೋರ್ ಲೇಔಟ್ ಮಾಡೋದ್ರಿಂದ ಹಿಡಿದು ಯುನೋ ಎಲ್ಲಿ ಪ್ರಾಡಕ್ಟ್ಸ್ ನ ಇಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ಕೆಲವು ಕಂಪನಿಗಳು ಕಣ್ಣಿನ ಮಟ್ಟಕ್ಕೆ ಪ್ರಾಡಕ್ಟ್ಸ್ ಇಟ್ರೆ ಆ ಕಂಪನಿಗೆ ಒಂದ್ ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಕೊಡ್ತಾರೆ. ಉದಾಹರಣೆಗೆ ಯಾವ್ದಾನು ಒಂದು ಪ್ರಾಡಕ್ಟ್ ನ ಡಿಟರ್ಜೆಂಟ್ ತಗೊಂಡ್ರೆ, ಬಾಬಾ ರಾಮದೇವ್ ಅವರು ಡಿಟರ್ಜೆಂಟ್ ಮಾರ್ಕೆಟ್ಗೂ ಇಳಿದ್ರೆ ಅವ್ರು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಕೊಟ್ರೆ ಅವ್ರ ಕಣ್ಣಿನ ಮಟ್ಟಕ್ಕೆ ಕಾಣುವಂತ ಕೌಂಟ್ರಿಗೆ ಅದನ್ನ ಇಡ್ತಾರೆ. ಅವಾಗ ಹೆಚ್ಚು ಬಾಬಾ ರಾಮದೇವ್ ಡಿಟರ್ಜೆಂಟ್ ಸೇಲ್ ಆಗುತ್ತೆ. ಅದ್ರಲ್ಲಿ ಇಳಿದ್ರ ಇಲ್ವೋ ಗೊತ್ತಿಲ್ಲ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಅನ್ ಎಕ್ಸಾಂಪಲ್. ಸೊ ಐ ಮೀನ್, ಸೊ ಇದೇ ತರದ್ದು ನಮಗೆ ಅನ್ಸೀನ್ ಡಿಸೈನ್ ಎಲಿಮೆಂಟ್ಸ್ ಅದ್ರದ್ದೇನಾದ್ರೂ ಬೇರೆ ಎಕ್ಸಾಂಪಲ್ಸ್ ನಿಮ್ಗೆ ಕೊಡಕ್ಕಾಗತ್ತಾ? ಈ ಆಟೋಮೊಬೈಲ್ ಆಗ್ಲಿ, ಬೇರೆ ಪ್ರಾಡಕ್ಟ್ಸ್ ಆಗ್ಲಿ, ಅಥವಾ ಹೆಲ್ತ್ ಕೇರ್ ಆಗ್ಲಿ. ಇದಕ್ಕೆ ಡಿಸೈನ್ ಅಲ್ಲಿ ಹೇಳಿದೆ, ಇಷ್ಟು ತನಕ ನಾನು ಹೇಳಿದ್ದು ಪ್ರಾಡಕ್ಟ್ ಡಿಸೈನ್ ಆಯ್ತು. ನೆಕ್ಸ್ಟ್ ಅನದರ್ ಇದೆ ಇದಕ್ಕಿಂತ ದೊಡ್ಡದು, ವಿಚ್ ಇಸ್ ಅ ನ್ಯೂ ಥಿಂಗ್ ನಾವು. ಅದಕ್ಕೆ ಅಂತ ಸರ್ವಿಸ್ ಡಿಸೈನ್ ಅಂತ ಕರೀತೇವೆ. ಸರ್ವಿಸ್ ಡಿಸೈನ್ ಬೇಸಿಕಲಿ ಓಕೆ, ಐ ಮೇಡ್ ಅ ಬೆಸ್ಟ್ ಲುಕಿಂಗ್ ಪೆನ್ ಅಂಡ್ ಎವ್ರಿಥಿಂಗ್ ಇಸ್ ಫೈನ್, ಬಟ್ ಸರ್ವಿಸ್ ಇಸ್ ಬೇಸಿಕಲಿ ಇಸ್ ನಾಟ್ ಜಸ್ಟ್ ದಟ್ ಪೆನ್, ಹೌ ಐ ರೀಚ್ ದಟ್ ಪೆನ್. ನಾನು ಆ ಪೆನ್ ಅನ್ನು ಹೇಗೆ ರೀಚ್ ಮಾಡ್ತೇನೆ, ಅದು ನನ್ನ ಕಣ್ಣಿಗೆ ಹೇಗೆ ಕಾಣಿಸುತ್ತೆ ಅಂತ. ಒಂದು ಎಕ್ಸಾಂಪಲ್ ಅಂದ್ರೆ ಪಿಜ್ಜಾ ಹಟ್ ನಾನು ಕೊಡ್ತೀನಿ ಆಯ್ತಾ. ಪಿಜ್ಜಾ ಹಟ್ ಅಲ್ಲಿ ನೀವು ಪಿಜ್ಜಾ ಎಲ್ಲದೂ ಚೆನ್ನಾಗಿದೆ ಓಕೆ, ಬಟ್ ಕಸ್ಟಮರ್ ಅಂದ್ರೆ ನೀವು ಚೆನ್ನಾಗಿ ಪಿಜ್ಜಾ ಮಾಡಿ ಅಂತ ಪ್ರಯೋಜನ ಅಲ್ವಾ. ಸೊ ಇಲ್ಲಿ ಬರ್ತಕ್ಕಂಥ ಸರ್ವಿಸ್ ಡಿಸೈನ್. ಸರ್ವಿಸ್ ಡಿಸೈನ್ ಅಲ್ಲಿ ಒಂದು ಆಸ್ಪೆಕ್ಟ್ ಅಂದ್ರೆ ಟಚ್ ಪಾಯಿಂಟ್ ಅಂತ ಹೇಳಿ. ಟಚ್ ಪಾಯಿಂಟ್ ಅಂದ್ರೆ ಎಲ್ಲಿ ಕಸ್ಟಮರ್ ಮತ್ತೆ ಆ ಸರ್ವಿಸ್ ಕೊಡ್ತದಲ್ಲ, ಎಂಟರ್ ಸರ್ವಿಸ್ ಇದೆಯಲ್ಲ, ಪಿಜ್ಜಾ ಹಟ್ ಅನ್ನೋ ಪಿಜ್ಜಾ ಸರ್ವಿಸ್ ಇದೆಯಲ್ಲ, ಅದ್ರ ಮಧ್ಯೆ ಇಂಟ್ರಾಕ್ಷನ್ ಎಲ್ಲೆಲ್ಲಿ ಆಗ್ತದೆ ಅಂತ ಹೇಳಿ ಆ ಪಾಯಿಂಟ್ ಗಳನ್ನ ಮತ್ತೆ ಹೆಚ್ಚಾಗಿ ಇನ್ನು ಡಿಸೈನ್ ಮಾಡಿದ್ರೆ ಆ ಪ್ರಾಡಕ್ಟ್ ಇಮೇಜು ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾನು ರೋಡಲ್ಲಿ ಹೋಗ್ತಾ ಇದ್ದೇನೆ, ನನ್ಗೆ ಅಲ್ಲಿ ಪಿಜ್ಜಾ ಹಟ್ದು ಬೋರ್ಡ್ ಕಾಣಿಸ್ತು ಅಲ್ವಾ, ಅದು ನನ್ನ ಫಸ್ಟ್ ಟಚ್ ಪಾಯಿಂಟ್ ವಿತ್ ದ ಪಿಜ್ಜಾ ಹಟ್ ಅಲ್ವಾ. ಆ ಬೋರ್ಡ್ ಕೆಟ್ಟದಾಗಿದ್ರೆ ಐ ವಿಲ್ ನೆವರ್ ಎಂಟರ್. ದಟ್ಸ್ ಫಸ್ಟ್ ಥಿಂಗ್. ಆ ಬೋರ್ಡ್ ಚೆನ್ನಾಗಿ ಮಾಡಿರ್ತಾನೆ, ಅಲ್ಲಿ ಆರ್ಕಿಟೆಕ್ಟ್ ಬಂದಿರ್ತಾನೆ, ಅಲ್ಲಿಂದ ಡಿಸೈನರ್ ಇಲ್ಲ, ಯಾರು ಪಿಜ್ಜಾ ಮಾಡೋನಲ್ಲ, ಬೇರೆ ಆರ್ಕಿಟೆಕ್ಟ್ ಬಂದಿರ್ತಾನೆ, ಅವ್ನು ಚೆನ್ನಾಗಿ ಅದನ್ನ ಬೋರ್ಡ್ ಚೆನ್ನಾಗಿ ಮಾಡ್ತಾನೆ. ಆಯ್ತು, ಆರ್ಕಿಟೆಕ್ಟ್ ಆಯ್ತು. ಅದಾದ್ಮೇಲೆ ನಾನು ಡೋರ್ಗೆ ಎಂಟರ್ ಆಗ್ತೇನೆ. ಆ ಡೋರ್ ಡೋರ್ ಹೇಗಿರ್ಬೇಕು, ಅಲ್ಲಿ ಹೇಗೆ ಡಿಸ್ಪ್ಲೇ ಆಗಿರ್ಬೇಕು. ಸಡನ್ ಆಗಿ ನಾನು ಹೋದ್ ಎಂಟರ್ ಆದ ಕೂಡಲೇ ಓಪನ್ ಕ್ಲೋಸ್ ಬಟನ್ ಇದಿಲ್ಲ, ಅಥವಾ ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಅಥವಾ ತುಂಬಾ ಡಾರ್ಕ್ ಆಗಿ ಲೈಟ್ ಇದೆ ಅಂತ ಹೇಳಿದ್ರೆ ನಾನು ಅಲ್ಲಿ ಹೋಗೋದೇ ಇಲ್ಲ, ವಾಪಸ್ ಬಂದ್ಬಿಡ್ತೇನೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಕೂಡ ಟಚ್ ಪಾಯಿಂಟ್ ಬರ್ತದೆ, ಇಂಟ್ರಾಕ್ಷನ್. ಒಳಗ್ ಹೋಗ್ತೇನೆ, ನಾನು ಕುತ್ಕೋತೇನೆ, ಕುತ್ಕೊಂಡ್ ಕೂಡಲೇ ನನಗೆ ಮೆನು ಕಾಣಿಸಿದ್ರೆ ಡಿಸಿಷನ್ ಮೇಕಿಂಗ್ ಈಸಿ ಆಗತ್ತೆ. ಅವಾಗ ಆ ಮೆನು ಹೇಗಿದೆ ಅದ್ರ ಮೇಲೆ ಅಲ್ಲಿ ಕೂಡ ಇನ್ನೊಂದು ಗ್ರಾಫಿಕ್ ಡಿಸೈನ್ ಬಂದ್ಬಿಟ್ಟು ಒಳ್ಳೆ ಮೆನು ಮಾಡಿರ್ಬೇಕು. ಅದೇ ಟೈಮ್ ನಾವು ಕುತ್ಕೊಳ್ಳೋ ಟೇಬಲ್ ಇದೆಯಲ್ಲ, ಟೇಬಲ್ ಮತ್ತೆ ಚೇರು, ಆ ಕೂತ ಕುಶನ್ ಫೀಲ್ ಇದೆ. ಯಾಕಂದ್ರೆ ನೀವು ಮುಳ್ಳಿನ ಕುರ್ಚಿಲ್ ಕುತ್ಕೊಂಡು ಏನಂತೇಳಿ ಪಂಚಭಕ್ಷ ಪರಮಾನ ತಿಂದು ಕೂಡ ನಿಮ್ಗೆ ಇಷ್ಟ ಆಗುದಿಲ್ಲ ಅಂತೆ. ಯಾಕಂದ್ರೆ ನಿಮ್ಮ ಕುತ್ಕೊಳ್ಳೋ ಫೀಲಿಂಗ್ ಇದೆಯಲ್ಲ, ದಟ್ ಶುಡ್ ಬಿ ಬೆಟರ್. ಸೊ ಅವಾಗ ಆ ಕಾರ್ಪೆಂಟರ್ ಇರ್ಬೋದು, ಅವನ ಏನು ಇನ್ಪುಟ್ ಅಲ್ಲಿ ಬರ್ತದೆ, ಅವಾಗ ಆ ಫೀಲ್ ಅಲ್ಲಿ ಒಂದು ಟಚ್ ಪಾಯಿಂಟ್. ನೀವು ಟೇಬಲ್ ನೋಡ್ತೀರಾ, ಹಾಗೆ ವೈಟರ್ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾನಲ್ಲ, ಅವನ ಅಪಿಯರೆನ್ಸ್, ಅವ್ನು ಹೇಗೆ ಯೂನಿಫಾರ್ಮ್ ಹಾಕೊಂಡಿದ್ದಾನೆ, ಅವ ಯಾವ ಟೋನ್ ಅಲ್ಲಿ ಮಾತಾಡ್ತಿದ್ದಾನೆ ಅಂತ, ಇದನ್ನು ಕೂಡ ಸರ್ವಿಸ್ ಡಿಸೈನರ್ ವಿಲ್ ಎಕ್ಸ್ಪ್ಲೈನ್. ನೀವು ಇದೇ ತರ ಮಾತಾಡ್ಬೇಕು, ಬಂದಾಗ ನೀವು ಸಾಫ್ಟ್ ಟೋನ್ ಅಲ್ಲಿ ಮಾತಾಡ್ಬೇಕು ಅಂತ. ಅವ ಹೇಗೆ ಮಾತಾಡ್ತಾನೆ, ಅಥವಾ ನಾನ್ ಸಿಟ್ಟಲ್ಲಿದ್ರೆ ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ, ಅಲ್ಲಿ ಕೂಡ ಎಲ್ಲರೂ ನನಗೆ ಇಲ್ಲಿ ಇಷ್ಟೆಲ್ಲ ಆಯ್ತು, ಕರೆಕ್ಟ್ ಆಯ್ತು, ಬಟ್ ವೈಟರ್ ನನ್ನ ಸಿಟ್ಟಲ್ಲಿ ಮಾತಾಡ್ದಂದ್ರೆ ಅಗೇನ್ ದ ಬಿಸ್ನೆಸ್ ಇಸ್ ಅ ಲಾಸ್.
ಅನ್ನೋ ಕಸ್ಟಮರ್ ವಾಪಸ್ ಬರ್ತಾನೆ. ಅದಾಯ್ತು, ಅದಾದ್ಮೇಲೆ ಅಲ್ಲಿ ಹೋಗ್ತೇನೆ, ಅವನು ಪಿಜ್ಜಾ ಮಾಡ್ಬಿಟ್ಟು ತಂದು ಕೊಡ್ತಾರೆ. ಅವಾಗ ಅದು ಸರ್ವ್ ಮಾಡೋ ರೀತಿ, ಹೇಗೆ ಸರ್ವ್ ಮಾಡಿದ್ರು, ಬಿಸಿ ಎಷ್ಟಿದೆ ಅದ್ರ ಮೇಲೆ. ಅದಾದ್ಮೇಲೆ ಬಿಲ್ಲಿಂಗ್ ಬರ್ತಂತ ಇಟ್ಕೊಳ್ಳಿ, ಬಿಲ್ ಹೇಗೆ ಕೊಡ್ತಾರೆ, ಬಿಲ್ಲಿಂಗ್ ಹೇಗಿದೆ ಅದ್ರ ಮೇಲೆ. ಸೊ ಇಟ್ಸ್ ಲೈಕ್ ಮಲ್ಟಿಪಲ್ ಟಚ್ ಪಾಯಿಂಟ್ಸ್ ಇದೆಯಲ್ಲ ಒಂದು ಸರ್ವಿಸ್ ಅಲ್ಲಿ, ಅದೆಲ್ಲ ಅದೇ ಟೈಮಲ್ಲಿ ಅವರು ಬೇರೆದನ್ನು ಕೂಡ ಮರ್ಚೆಂಡೈಸ್ ಇಡಕ್ ಶುರು ಮಾಡ್ತಾರೆ. ನಿಮ್ ಎದುರುಗಡೆ ಮೆನು ಕೊಟ್ಟು ಊಟ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಆರ್ಡರ್ ಮಾಡಾಯ್ತು, 15 ನಿಮಿಷ ಟೈಮ್ ಇದೆ. ಆ ಟೈಮಲ್ಲಿ ನಿಮ್ ಎದುರುಗಡೆ ಕಣ್ಣು ಹೋಗುತ್ತೆ ಗೋಡೆಗೆಲ್ಲ, ಅಲ್ಲಿ ಯಾವ್ದೋ ಒಂದಿರತ್ತೆ, ಇಲ್ಲ ಟುಡೇಸ್ ಏನು ಆಪ್ಷನ್ ಇದೆ, ಒಂದ್ ಎಕ್ಸ್ಟ್ರಾ ಕಾಫಿ ಫ್ರೀ ಇದೆ, ಅಥವಾ ನಮ್ದು ಹೊಸದು ಬಿರಿಯಾನಿ ಪಿಜ್ಜಾ ಇದೆ, ಟ್ರೈ ಮಾಡಿ ಅಂತ ಹೇಳಂತ. ಅಲ್ಲಿ ನೋಡಿದಾಗ ನೀವು ಆಲ್ರೆಡಿ ಪ್ರೆಡಿಕ್ಟ್ ಮಾಡ್ಬೇಕು ಕಸ್ಟಮರ್ ಅಲ್ಲಿ ನೋಡ್ತಾನೆ ಅಂತ ಹೇಳಿ, ಅವಾಗ ಅಲ್ಲಿಗೆ ನೀವು ಪ್ಲೇಸ್ ಮಾಡಿರ್ಬೇಕಾಗತ್ತೆ. ಸೊ ದಿಸ್ ಆರ್ ವೆರಿ ಸ್ಟ್ರಾಟಜಿಕಲಿ ಪ್ಲೇಸ್ಡ್. ಅವೆಲ್ಲ ಸರ್ವಿಸ್ ಡಿಸೈನ್ ಆಸ್ಪೆಕ್ಟ್ ಅಲ್ಲೇ ಬರ್ತದೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇಂಡಸ್ಟ್ರಿಗಳು ದೇ ಡೂಯಿಂಗ್ ರಿಯಲಿ ನೈಸ್. ಸರ್ವಿಸ್ ಡಿಸೈನ್ ಇನ್ಪುಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಬಿಸ್ನೆಸ್ ಚೆನ್ನಾಗಿ ಆಗ್ತದೆ. ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಸರ್ವಿಸ್ ಡಿಸೈನ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಬೈಕ್ ಇದೆಯಲ್ಲ, ನೀವು ರಾಯಲ್ ಎನ್ಫೀಲ್ಡ್ ಬೈಕ್ ಶೋರೂಮ್ಗೆ ಹೋಗಿ, ಟಿವಿಎಸ್ ಶೋರೂಮ್ಗೆ ಹೋಗಿ, ಎಂಜಿನಿಯರಿಂಗ್ ವೈಸ್ ಅಲ್ಲಿ ಟಿವಿಎಸ್ ಟಾಪ್ ನಚ್ ಚೆನ್ನಾಗಿದೆ, ವೆಲ್ ಇಂಜಿನಿಯರ್ ಪ್ರಾಡಕ್ಟ್, ವೆಲ್ ಡಿಸೈನ್ ಪ್ರಾಡಕ್ಟ್, ಎವ್ರಿಥಿಂಗ್. ಆದ್ರೆ ನೀವು ಟಿವಿಎಸ್ ಶೋರೂಮ್ ಹೋದ್ ಕೂಡಲೇ ಒಬ್ಬ ಬರ್ತಾನೆ, ಯಾರು ಒಬ್ಬ ಸೇಲ್ಸ್ ಮನ್, ಅವ್ನು ಆಲ್ರೆಡಿ ಆಯಿಲ್ ಆಗಿರುತ್ತೆ, ಏನ್ ಸಾರ್ ಬನ್ನಿ ಸಾರ್ ಕುತ್ಕೊಳ್ಳಿ ಅಂತ ಹೇಳ್ಕೊಂಡು ಕುತ್ಕೋತಾನೆ. ನೀವು ಕುತ್ಕೋತೀರಾ, ಆಮೇಲೆ ಅವನೆಲ್ಲ ಹೋಗ್ಬಿಡ್ತಾನೆ, ಇನ್ನೊಬ್ಬರ್ತ ಮಾತಾಡ್ತಾನೆ. ಆಮೇಲೆ ಯಾರೊಬ್ಳು ಬರ್ತಾಳೆ, ಏನ್ ಬೇಕು ನಿಮಗೆ ಅಂತ ಹೇಳ್ತಾರೆ, ನಿಮ್ಗೆ ಅಷ್ಟೊತ್ತಿಗೆ ಮೂಡ್ ಆಫ್ ಆಗೋಗಿರತ್ತೆ. ಅದೇ ರಾಯಲ್ ಎನ್ಫೀಲ್ಡ್ ಹೋದ್ರೆ ನಿಮ್ಗೆ ಅದು ಶೋರೂಮ್ ತರ ಟ್ರೀಟೇ ಮಾಡಿಲ್ಲ. ಅವ್ರೇನ್ ಕರೀತಾರೆ, ರಾಯಲ್ ಎನ್ಫೀಲ್ಡ್ ಕೆಫೆ ಅಂತ ಕರೀತಾರೆ. ನೀವು ಕುತ್ಕೋತೀರಾ, ಕುತ್ಕೊಂಡ್ರೆ ಎಲ್ಲಾ ಬೈಕ್ ಪಾರ್ಟ್ಸ್ ಇದೆ, ಅಲ್ಲಿ ಹೆಲ್ಮೆಟ್ ಇದೆ, ಅಲ್ಲಿ ಜಾಕೆಟ್ ಇದೆ. ನಿಮ್ಗೆ ಹೋದಾಗ ಏನ್ಸುತ್ತೆ, ನಾನು ಎಲ್ಲೋ ಒಂದು ಬೈಕ್ ಶೋರೂಮ್ ಅಲ್ಲಿ ಇದೆ ಅಂತ ಅನ್ಸಿಲ್ಲ ನಿಮ್ಗೆ, ನಾನು ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಅಲ್ಲಿ ಇದ್ದೇನೆ. ನೀವು ಅವನು ಬರೋದು ಅರ್ಧ ಗಂಟೆನೇ ಆಗ್ಲಿ, ಬಟ್ ಅರ್ಧ ಗಂಟೆ ತನಕ ನೀವು ಎಲ್ಲದನ್ನು ನಿಮ್ಗೆ ಎಲ್ಲಾ ಕಡೆ ನೋಡ್ತಾ ಇರ್ತೀರಾ, ಟೆಸ್ಟ್ ಮಾಡ್ತೀರಾ. ಅಲ್ಲೊಂದು ಮಿಲಿನ್ ಸೊಮ್ಮನ್ ಫೋಟೋ ಇದೆ, ಅಲ್ಲಿ ಲೆದರ್ ಜಾಕೆಟ್ ಇದೆ, ಅದನ್ನ ಫೀಲ್ ಮಾಡ್ತೀರಾ. ಆಮೇಲೆ ಅವ್ನು ಬರ್ತಾನೆ, ಮಾತಾಡ್ತಾನೆ. ವೆನ್ ಯು ಕಮ್ ಔಟ್, ಯು ಆಕ್ಚುಲಿ ಈ ಒಂದು ಬುಲೆಟ್ ಅಂತಿಲ್ಲ ರಾಯಲ್ ಎನ್ಫೀಲ್ಡ್ ವೆಲ್ಡ್ ಮಾಡಿರ್ತಕ್ಕಂಥ ಅತ್ಯಂತ ಕೆಟ್ಟ ಪ್ರಾಡಕ್ಟ್ ಅದು. ಅರ್ಧ ಗಂಟೆ ಲೀಕ್ ಆಗತ್ತೆ, ಎಲ್ಲ ಆಗತ್ತೆ, ಬಟ್ ಯು ಆಕ್ಚುಲಿ ಲವ್ ಎಂಟೈರ್ ಸರ್ವಿಸ್ ದೇ. ಗುರು 6 ತಿಂಗಳ ಹಿಂದೆ ಕಾಸು ಕೊಟ್ಟು ತಗೊಂಡಿದೀನಿ, ನಂಗೆಲ್ಲ ಭಯಂಗಿಲ್ಲ ಇದನ್ನ. ಬಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ತಾನೆ ಹೋದಾಗ ಅಲ್ಲಿ. ಆಮೇಲೆ ಇನ್ನೊಂದು ಅಂದ್ರೆ, ಈ ಹೋಟ್ಲಲ್ಲೂ ಅಷ್ಟೇ, ನಾನ್ ಮೊನ್ನೆ ಯಾವ್ದೋ ಸೈಕಾಲಜಿ ಬ್ಲಾಗ್ ಓದ್ತಾ ಇರ್ಬೇಕಾದ್ರೆ ಗೊತ್ತಾಗಿದ್ದು, ದೊಡ್ಡ ದೊಡ್ಡ ಕಾಸ್ಟ್ಲಿ ರೆಸ್ಟೋರೆಂಟ್ಸ್ ಅಲ್ಲಿ ಎಂದಿಗೂ 0 ಆಡ್ ಮಾಡಿರಲ್ಲ. ಅಂದ್ರೆ ಇವಾಗ 250 ರೂಪಾಯಿ .00 ಅಂತ ಹಾಕಿರಲ್ಲ, 250 ಅಂತ ಹಾಕಿರ್ತಾನೆ ಅಷ್ಟೇ, ರುಪೀಸು ಹಾಕಿರಲ್ಲ ಅವನು, ಯಾಕಂದ್ರೆ ಅದು ಇದಾಗತ್ತೆ ಅಂತ. ಆಮೇಲೆ ಕಾಸ್ಟ್ಲಿಯಸ್ಟ್ ಪ್ರಾಡಕ್ಟ್ ನ ಮೇಲೆ ಹಾಕಿರ್ತಾನೆ, ಯಾಕೆಂದ್ರೆ ಆ ಪ್ರಾಡಕ್ಟ್ ನ ನೋಡಿ ನೀವು ಇನ್ನು ಕೆಳಗಡೆ ನೋಡಿದಾಗ ಪರವಾಗಿಲ್ಲ, ಇದು ಚೀಪ್ ಆಗಿದೆ ಅಂತ ಹೇಳಿ ನೀವು ಅದು ನಿಮ್ ಕಣ್ಣು ಅಲ್ಲಿಗೆ ಹೋಗುತ್ತೆ. ಸೊ ನೀವು ಆ ಪ್ರಾಡಕ್ಟ್ ನ ತಗೊಂತೀರಾ ಅಂತ. there are different design mechanisms to make sure that to use the right menu card and things like that. So ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋ ಹಂಗೆ ಡಿಸೈನ್ ಥಿಂಕಿಂಗ್ ಅಥವಾ ಡಿಸೈನ್ ಲೆಡ್ ಅಪ್ರೋಚ್ ಇರುತ್ತೆ ಅನ್ನೋದು ಮುಖ್ಯ. ನಾವು ಹೋದಾಗ ಅದನ್ನ ಕ್ಲೀನ್ ಆಗಿ ಗಮನಿಸ್ಬೇಕು, ಹೆಂಗೆ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಪ್ಯೂರಿಟಿ ಅಂತ ಯಾರಾದ್ರೂ ಕಮ್ಯುನಿಕೇಶನ್ ನಲ್ಲಿ ಇದ್ರೆ, ಬಹುತೇಕ ಅವರು ಟ್ರಾನ್ಸ್ಪರೆಂಟ್ ಕವರ್ಸ್ ಆಗಲಿ ಅಥವಾ ಟ್ರಾನ್ಸ್ಪರೆಂಟ್ ಬಾಟಲ್ ಆಗಲಿ ಆ ಥರದನ್ನ ಯೂಸ್ ಮಾಡ್ತಾರೆ. ಸೊ ವಿಲ್ ಹ್ಯಾವ್ ಟು ಕೈಂಡ್ ಆಫ್ ಬಿ ಕಾನ್ಶಿಯಸ್ ಅಂಡ್ ಸಿ ಇದು ಇಂಪಾರ್ಟೆಂಟಾ ಅಥವಾ ಸುಮ್ಮನೆ ನಮ್ನ ಅಟ್ರಾಕ್ಟ್ ಮಾಡಕ್ಕೆ ಮಾಡ್ತಾ ಇದಾರಾ ಅನ್ನೋದನ್ನ. ಅರವಿಂದ್, ಇವಾಗ ಸ್ವಲ್ಪ ನಿಮ್ಮ ಬ್ಯಾಕ್ ಗ್ರೌಂಡ್ ನ ಸ್ವಲ್ಪ ಜಾಲಾಡೋಣ. ನೀವು ಓದಿದ್ದು ಇಂಜಿನಿಯರಿಂಗ್ ಅಂತ ಹೇಳಿದ್ರಿ, ಸಣ್ಣ ವಯಸ್ಸಿಂದ ಪೇಂಟಿಂಗ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರಿ. ಬಟ್ ನಿಮಗೆ ಡಿಸೈನ್ ಅನ್ನೋ ಒಂದು ಗೀಳು ಯಾವಾಗ ಅಂಟಿಸ್ಕೊಂತು, ಅದಕ್ಕೆ ಹೆಂಗೆ ಮಾಡಿದ್ರಿ? ಆಸಕ್ತ ಯುವಕರಿಗೆ ನಿಮ್ಮ ಮಾರ್ಗದರ್ಶನವೇನು? No, but on a serious note, ನಿಮ್ಗೆ what motivated you to take up design? ನಾನು ಓದಿದ್ದು ಎಲ್ಲ ಇಲ್ಲಿ ಶೃಂಗೇರಿಯಲ್ಲಿ, ಆಮೇಲೆ ಬೆಂಗಳೂರಲ್ಲಿ BMS ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು. ಮಾಡಿ ಆದ ಮೇಲೆ ಸ್ಕೆಚಿಂಗು ಪೇಂಟಿಂಗು ಮಾಡ್ತಾ ಇದ್ದೆ. ಬಟ್ ಅದನ್ನ ಒಂದು ಪ್ರೊಫೆಷನ್ ಮಾಡ್ಬೋದು ಅಂತ ನನಗೆ ಗೊತ್ತಿರ್ಲಿಲ್ಲ, ಆಯ್ತಾ. ಯಾಕಂದ್ರೆ ಒಂದು ಎಕ್ಸ್ಪೋಜರ್ ಕಮ್ಮಿ ಇದ್ದಿದ್ದು, ಇನ್ನೊಂದು
ಯಾವ್ದೇ ರೀತಿ ಅದ್ರ ಬಗ್ಗೆ ಹೇಳಿಲ್ಲ, ಮಾಹಿತಿ ಕೊರತೆ ಇದ್ದದ್ದು. ಎಂಜಿನಿಯರಿಂಗ್ ಆದ ಮೇಲೆ ನನ್ಗೆ ಅವಾಗ ಕ್ಯಾಂಪಸ್ ಅಂತ ಒಂದು ಇತ್ತು, ಅವಾಗ ಎಕನಾಮಿ ನಮ್ದು ಬಾರಿ ಚಂದ ಇತ್ತು. ಸೊ ತರ್ಡಿಲ್ ಇರ್ಬೇಕಾದ್ರೇನೆ ಒಂದು ಮಹೀಂದ್ರ ಅನ್ನೋ ಕಂಪನಿ ನನ್ನ ತಗೊಂಡ್ ಹೋಗ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ, ಪುಣೆ ಮತ್ತೆ ಮುಂಬೈಲಿ ಇದ್ದೆ. ಅಲ್ಲಿ ಹೋದಾಗ ನನ್ಗೆ ಅಲ್ಲಿವರೆಗಿದ್ದು ಎಂಜಿನಿಯರ್ ಅನ್ನೋದು ಒಂದೇ ಟೀಮ್ ಇರ್ತದೆ ಅಂತ. ಅವಾಗ ಅಲ್ಲಿ ಅವ್ರದ್ದೊಂದು ಇಂಡಸ್ಟ್ರಿಯಲ್ ಡಿಸೈನರ್ ಅಂತ ಟೀಮ್ ಇರ್ತದೆ. ಅವ್ರು ಬಂದು ನಮ್ಗೆ ಪ್ರೆಸೆಂಟೇಶನ್ ಕೊಡ್ತಾ ಇದ್ರು. ಏನು ಹೀಗೆ ನಾವು ಕಾರನ್ನ ಮೊದಲು ಮಾಡ್ಬೇಕಾದ್ರೆ ಈ ತರ ನೋಡ್ತೇವೆ, ಸ್ಕೆಚ್ ಮಾಡ್ತೇವೆ, ಅದನ್ನ ಏನೋ ಕ್ಲೇ ಮಾಡೆಲ್ ಮಾಡ್ತೇವೆ, ಅಂದ್ರೆ ಅದು ಹೇಗಿರ್ಬೋದು ಅಂತ ಹೇಳಿ. ಅವಂತೂ ಇದು ಬಾರಿ ಚೆನ್ನಾಗಿದೆ, ನಾನ್ ಮಾಡಂಗಿದ್ದು ಏನು ಪೈಂಟ್ ಎಲ್ಲ ಮಾಡ್ತೇವೆ ಅದೇ ತರನೇ ಇದೆ, ಬಟ್ ತುಂಬಾ ಪ್ರಾಕ್ಟಿಕಲ್ ಆಗಿದೆ ಅಂತ ಹೇಳಿ. ಆವಾಗ ನನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಬಂದಿದ್ದು. ಅವಾಗ ಅಲ್ಲಿನ ಡಿಸೈನರ್ ಇಬ್ರು ಇದ್ರು, ವೈಭವ್ ಗಡ್ದೆ ಅಂತ ಹೇಳಿ. ಅವ್ರ ಹತ್ರ ಹೋಗಿ ಕೇಳಿದೆ ನಾನು ಹೇಗೆ ಅಂತ. ಅವ್ರು ಹೇಳಿದ್ರು, ಇಲ್ಲ ನೀನು ಈ ತರ ಮಾಡ್ಬೇಕು, ಈ ತರ ಕಾಲೇಜ್ಗಳಿದಾವೆ, ಈ ತರ ಎಂಟ್ರೆನ್ಸ್ ಎಕ್ಸಾಮ್ ಇದೆ, ನೀನು ಬರ್ದು ನೋಡು. ಹಾಗೆ ಆದಾಗ ಅಲ್ಲಿ ನಂಗೆ ಎಕ್ಸ್ಪೋಜರ್ ಸಿಕ್ಕಿದ್ದು. ಆಮೇಲೆ ಹೋಗಿ ಎಂಟ್ರೆನ್ಸ್ ಎಕ್ಸಾಮ್ NIDದು ಇತ್ತು ಎಕ್ಸಾಮ್. ಇಲ್ಲಿ ಇನ್ನೊಂದು ಹೇಳ್ಬೇಕು, ನಾನು ಯಾವ್ದೇ ರೀತಿ ಬ್ಯಾಕ್ ಗ್ರೌಂಡ್ ಈ ತರ ಟೆಸ್ಟ್ ಗೆ ಪ್ರಿಪೇರ್ ಆಗಿದ ಆತರ ಏನೂ ಇರ್ಲಿಲ್ಲ. ಒಂದು ಎಕ್ಸಾಮ್ ಇತ್ತು, ಹೋಗಿ ಕಟ್ಟಿದೆ. ಮುಂಬೈಲಿ ಒಂದು ಆರ್ಟ್ ಸ್ಕೂಲ್ ಇತ್ತು, ಹೋಗಿ ಬರದಾದ್ಮೇಲೆ ನನ್ಗೆ ಕಾಲ್ ಬಂತು, ನಿಮ್ದು ಎಂಟ್ರೆನ್ಸ್ ಎಕ್ಸಾಮ್ ಕ್ಲಿಯರ್ ಆಗಿದೆ, ಅಲ್ಲಿ ಬನ್ನಿ ನಿಮ್ ಇಂಟರ್ವ್ಯೂ ಮಾಡ್ತೇವೆ ಅಂತ ಹೇಳಿ. ಅವಾಗ ನಾನು ಇಂಟರ್ನೆಟ್ ಅಲ್ಲಿ ನೋಡುವಾಗ ಅನ್ಸ್ತು, ಇಲ್ಲ ಇದಕ್ಕೆ ತುಂಬಾ ಪ್ರಿಪೇರ್ ಆಗಿ ಹೋಗ್ಬೇಕು, ನಿಮಗೆ ಸ್ಕೆಚಿಂಗ್ ನಾಲೆಡ್ಜ್ ಇರ್ಬೇಕು, ಆಮೇಲೆ ಡಿಫ್ರೆಂಟ್ ಡಿಸೈನ್ ಪ್ರಾಸೆಸ್ ಬಗ್ಗೆ ಐಡಿಯಾ ಇರಬೇಕು, ಹಾಗೆ ಹೀಗೆ ಅಂತ ಹೆದರ್ಸಕ್ ಶುರು ಮಾಡಿದ್ರು. ನನ್ಗೆ ಅನ್ಸಿತ್ತು, ನೋಡುವ ಹೇಗಿದ್ರು ಬಂದ್ರೆ ಬೆಟ್ಟ, ಇಲ್ಲ ಅಂದ್ರೆ ಬೇಡ, ಟ್ರೈ ಮಾಡುವ ಹೇಗಿದ್ರು ಅಂತ ಹೇಳಿ ಅಲ್ಲಿನ ಅಹಮದಾಬಾದ್ ಕಾಲೇಜ್ಗೆ ಹೋದೆ ಇಂಟರ್ವ್ಯೂಗೆ. ಹೋಗಕ್ಕಿಂತ ಮುಂಚೆ ನಿಮ್ಮೊಂದು ಪೋರ್ಟ್ಫೋಲಿಯೋ ಅಂತ ಬೇಕಾಗತ್ತೆ, ಅಂದ್ರೆ ನೀವು ಇದುವರೆಗೆ ಏನೇನು ಮಾಡಿದೀರಿ ಅಂತ ಹೇಳಿ. ಅದು ಕೂಡ ನನ್ನ ಹತ್ರ ಇದೇನು 1ನೇ ಕ್ಲಾಸಿಂದ ನಮ್ಮಮ್ಮ ಕಲೆಕ್ಟ್ ಮಾಡಿಟ್ಟಿರಲ್ಲ ಪೇಂಟಿಂಗ್ ಗಳನ್ನೆಲ್ಲ, ಅವನ್ನೆಲ್ಲ ಹೇಗಿರು ಇಟ್ಟಿದ್ರು ಸದ್ಯ, ಅವನ್ನೆಲ್ಲ ತಗೊಂಡು ಪ್ಯಾಕ್ ಮಾಡ್ಕೊಂಡು ಅಲ್ಲಿಗೆ ಅಹಮದಾಬಾದ್ಗೆ ಹೋಗಿದ್ದು. ಅಲ್ಲಿ ಹೋದಾಗ ಇಂಟರ್ವ್ಯೂ ತುಂಬಾ ಈಸಿ ಅನಿಸ್ತು. ಯಾಕಂದ್ರೆ ಅಲ್ಲಿ ಅವರು ನಿನಗೆ ಏನ್ ಪ್ರೋಸೆಸ್ ಅಂತ ಏನು ಕೇಳಲಿಲ್ಲ. ನಾನ್ ಕೇಳಿದೆ ಅಷ್ಟು, ನೋಡಪ್ಪ ಇಲ್ಲಿ ಒಂದ್ ಗಂಟೆ ಟೈಮ್ ಇದೆ, ಇಲ್ಲೊಂದು ಸೋಪ್ ಬಾಕ್ಸ್ ಇದೆ, ಈ ಸೋಪ್ ನ ಪಾಯಿಂಟ್ ಇಂದ ಪಾಯಿಂಟ್ ಬಿಗೆ ನೀನ್ ಮುಟ್ಟಿದ ತಗೊಳೋಂಗ ನೀನ್ ಏನ್ ಬೇಕಾದ್ರೆ ಮಾಡು ಅಂತ ಹೇಳಿದ್ರು. ಇನ್ನೊಂದಷ್ಟು ಕೊಟ್ಟಿದ್ರು, ಏನೋ ಒಂದಷ್ಟು ಕಾಯಿನ್ಗಳು, ಒಂದಷ್ಟು ಐಸ್ ಕ್ರೀಮ್ ಸ್ಟಿಕ್ ಅದೆಲ್ಲ ಕೊಟ್ಟಿದ್ರು. ನಾನೇ ಕುತ್ಕೊಂಡು ಏನೋ ಒಂದಷ್ಟು ರಬ್ಬರ್ ಬ್ಯಾಂಡ್ ಹಾಕಿ ಏನೋ ಮಾಡ್ಬಿಟ್ಟು ಮಾಡಿದೆ. ಅದು ಎಯಿಂದ ಬಿಗೆ ಹೋಗ್ಲಿಲ್ಲ, ಒಂದ್ ಸ್ವಲ್ಪ ಹೊರಗೆ ಬಿದ್ದೋಗ್ಬಿಡ್ತು. ಕೇಳಿದೆ ಯಾಕೆ ಹೋಗಿಲ್ಲ, ನಾನ್ ನೋಡಿದಾಗ ಬೇರೆ ಹುಡುಗರೆಲ್ಲ ಬಾರಿ ಚೆನ್ನಾಗಿ ಹೋಗ್ಬಿಟ್ಟು, ಯಾಕಂದ್ರೆ ಅವ್ರು ಮೊದ್ಲೇನೆ ಈ ಕ್ಲಾಸ್ಗಳಿಗೆ ಹೋಗಿ ಕಲ್ತ್ಕೊಂಡ್ಬಿಟ್ಟಿದ್ರು. ನನ್ಗೆ ಹೋಗ್ಲಿಲ್ಲ ಅದು. ಕೇಳಿದ್ ಯಾಕೆ ಹೋಗ್ಲಿಲ್ಲ ಅಂತ. ನನಗ್ ಗೊತ್ತಿಲ್ಲ, ನಾನು ಹಿಂಗೆ ಮಾಡಿದೆ, ಅದು ಹೋಗಿಲ್ಲ, ಬಟ್ ಹೋಗ್ಬೇಕಾಗಿತ್ತು ಅಂತ ಹೇಳಿದೆ. ಸರಿ ಅಂತ ಹೇಳಿ, ಮತ್ ನೀನ್ ಏನ್ ಮಾಡ್ತೀಯಾ ಅಂತ ಹೇಳಿ, ನಾನು ಹೀಗೆ ಇಂಥದ್ದು ಇಂಜಿನಿಯರ್ ಕೆಲಸ ಮಾಡಿದ್ದೇನೆ, ನೀನ್ ಏನ್ ಮಾಡಿದ್ಯಾ ಹಿಂದೆ ಅಂತ, ಡಿಸೈನ್ ಬಗ್ಗೆ ಏನ್ ಗೊತ್ತು ಅಂತ. ನಂಗೆ ಡಿಸೈನ್ ಬಗ್ಗೆ ಏನು ಗೊತ್ತಿಲ್ಲ, ಏನ್ ಚೆನ್ನಾಗಿರತ್ತೋ ಅದು ಮಾಡ್ಬೇಕು ಅಂತ ಬಂದಿರೋದು, ನಾನ್ ಕಾರ್ ಮಾಡ್ಬೇಕು ಅನ್ಕೊಂಡಿದೀನಿ ಹಾಗೆ ಹೀಗೆ ಅಂತ. ಅದ್ ಬಿಡು, ಕಾರ್ ಮನೆ ಹಾಳಾಯ್ತು, ನಿಮ್ ಊರಿನ ಸ್ಪೆಷಲ್ ಏನು ಅಂತ ಕೇಳ್ಬಿಟ್ಟು. ಆವಾಗ ನಮ್ಮೂರಲ್ಲಿ ಇರುವೆ ಚಟ್ನಿ ಮಾಡ್ತಾರೆ ಅಂತ ಹೇಳಿದೆ. ಹೌದಾ, ಇರುವೆ ಚಟ್ನಿ ಹೇಗೆ ಮಾಡ್ತಾರೆ ಹೇಳು ಅಂತ ಹೇಳಿ. ಅವಾಗ ನನ್ನ ಇಂಟರ್ವ್ಯೂ ಅಲ್ಲಿ 1/2 hour ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇರುವೆ ಚಟ್ನಿ ಹೇಗೆ ಮಾಡ್ತಾರೆ ಅಂತ. ಸೊ ಬೇಸಿಕಲಿ ಆಮೇಲೆ ಅವ್ರು ಹೇಳಿದ್ರೆ, ನನ್ಗೆ ಡಿಸೈನರ್ ಅಂತ ನೀನ್ ಬಂದಿದ್ಯಲ್ಲ, ನಿನ್ಗೆ ಎಷ್ಟು ಕಲ್ತಿದ್ದಿ ಏನು ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಕಲಿಯೋ ಹುಮ್ಮಸ್ಸಿದ್ರೆ ಸಾಕು, ಮನೆ ಹೋಗಿ ನೋಡುವ, ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಹೇಳ್ತೇವೆ ನಾವು. ಅದಾಗಿ ಬಂದು 1 ವಾರ ಆದ್ಮೇಲೆ ಸೆಲೆಕ್ಟ್ ಆಗಿ ಅಂತ ಗೊತ್ತಾಯ್ತು. ಸೊ ಇದು ನನ್ನ ಎಂಟೈರ್ ಜರ್ನಿ. ಅಲ್ಲಿಗೆ ಹೋಗಿ ಆದ್ಮೇಲೆ ಗೊತ್ತಾಗಿದ್ದು, ಒಬ್ಬ ಡಿಸೈನ್ ಕಾಲೇಜ್ ಒಬ್ಬ ಸ್ಟೂಡೆಂಟ್ ಹೇಗೆ ಸೆಲೆಕ್ಟ್ ಮಾಡತ್ತಂದ್ರೆ, ಅವರಿಗೆ ನಿಮ್ಗೆ ಎಷ್ಟು ಸ್ಕೆಚಿಂಗ್ ಸ್ಕಿಲ್ ಇದೆ, ನಿಮ್ಗೆ ಎಷ್ಟು ಎಂಜಿನಿಯರಿಂಗ್ ನಾಲೆಜ್ ಇದಾವೆ, ಯಾವ್ದು ಬೇಡ. ಅವ್ರಿಗೆ ಬೇಕಾಗಿರೋದು ನಿಮ್ಮಲ್ಲಿ ಒಂದು ಮೈಂಡ್ ಸೆಟ್, ಏನೋ ಒಂದು ಮಾಡ್ಬೇಕು ಅಂತ ಇದೆ, ಒಂದು ಹುಮ್ಮಸ್ ಇದೆ ಅಂತಿದ್ರೆ ಸಾಕು ಅಂತ. ನಾನ್ ಬಂದಿದ್ದು ಯಾವ್ದೋ ಒಂದು ಹಳ್ಳಿಯಿಂದ ಬಂದಿರೋದು. ಹಳ್ಳಿಯಿಂದ ಬಂದವರು ನನ್ನ ಬ್ಯಾಚಲ್ಲಿ ಇದ್ರು, ಶೇರ್ವುಡ್ ಕಾಲೇಜ್ ಸ್ಕೂಲಿಂದ ಬಂದವರು ಇದ್ರು, 2 ತರದವರು ಇದ್ರು. ಅವಾಗ ಗೊತ್ತಾಗಿದ್ದು ಇದ್ರಲ್ಲಿ ಏನು ರಾಕೆಟ್ ಸೈನ್ಸ್ ಏನಿಲ್ಲ, ಜಸ್ಟ್ ಟ್ರೈ ಮಾಡ್ಬೇಕು ಅಷ್ಟೇ. ಅದಾದ್ಮೇಲೆ ನಾನು ಸುಮಾರಿನ ಹೇಳಿದೆ, ನನ್ BMS ಸುಮಾರಿಂದ ಸೆಲೆಕ್ಟ್ ಆದ್ರು, ಈಗ್ಲೂ ಕೂಡ ಸುಮಾರಿಂದ. ಆಮೇಲೆ ನನ್ನ ತಮ್ಮ ಕೂಡ ಬಂದ. ಈಗೇನಿಲ್ಲ, ಅಷ್ಟೇ ಇದ್ದದ್ದು, ಏನು ಕಷ್ಟ ಅಂತ ಏನೂ ಇಲ್ಲ, ಟ್ರೈ ಮಾಡ್ಬೇಕಷ್ಟೇ. ನಿಮ್ಮ ಚಟ್ನಿ ಬಗ್ಗೆ ಒಂದ್ ಸ್ವಲ್ಪ ಚಿಕ್ಕದಾಗಿ ಹೇಳ್ತೀರಾ, ಏನ್ ಸ್ಪೆಷಾಲಿಟಿ? ಗುಡ್ ಕ್ವೆಶ್ಚನ್, ನಾನು ಕೇಳ್ಬೇಕು. ಯಾಕೆಂದ್ರೆ ನಮ್ ಕಡೆ ಒಂದು ಈ ಕೆಂಪುದಂಚೆ ಇರುವೆ ಇದೆ, ಚಿಗಳಿ ಇರು ಅಂತ ಕರೀತಾರೆ. ಅದು ಹುಳಿ ಇರುತ್ತೆ, ಆಯ್ತಾ. ಅದು ನಾವು ಸ್ಕೂಲ್ ಇರ್ಬೇಕಾದ್ರೆ ಕಚ್ ನೋಡ್ತಾ ಇರೋದು ಹುಳಿ ಇರುತ್ತೆ. ಅದ್ರ ಮರಿ ಇರುತ್ತಲ್ಲ, ಅದು ವೈಟ್ ಇರತ್ತದು. ಅದನ್ನ ತಗೊಂಡೋಗಿ ಅದನ್ನ ಮಾಮೂಲಿ ಚಟ್ನಿ ಮಾಡಾಗೆ ಮಾಡ್ತಾರೆ, ಬಟ್ ಹುಳಿ ಹಾಕೋದು ಬೇಡ ಅಂತೇಳಿ. ಸೊ ಅಷ್ಟೇ, ಏನೇನಿಲ್ಲ. ಆ ಇರುವೆನ ಮರಿನ ತಗೊಂಡೋಗ್ಬಿಟ್ಟು ಮಾಮೂಲಿ ಚಟ್ನಿ ಮಾಡ್ದಂಗೆ ಮಾಡೋದು. ಬಟ್ ಏನಂದ್ರೆ, ಇರುವೆ ಅಂತ ನೀವು ಯೋಚನೆ ಮಾಡ್ಬಾರ್ದು ಅಷ್ಟೇ. ಇಟ್ಸ್ ಜಸ್ಟ್ ಅನದರ್ ಇಂಗ್ರೀಡಿಯಂಟ್ ಅಂತ ಮಾಡಿದ್ರೆ ಮಾತ್ರ ನೀವು ತಿನ್ಬೋದು. ಇರುವೆ ಅಂತ ಹೇಳಿದ್ರೆ ನಿಮ್ಗೆ ಒಂಥರ ಅನ್ಸ್ಬೋದು ಅಷ್ಟೇ.
ವಾಸುಕಿ, ನಿಮ್ ದೋಸೆ ಜೊತೆ ಒಂದ್ ಹೊಸ ಐಟಮ್ ಇದೆ ನೋಡಿ. ದೋಸೆ ಅಂದ್ರಲ್ಲ? ಸ್ಪೆಷಲ್ ಆಗ್ತೀರಾ? ದೋಸೆ ಸ್ಪೆಷಲ್ ಐಟಮ್ ಇದೆ ಆತರ? ಕೆಂಪ್ ಚಟ್ನಿ ಬದಲು ಕೆಂಪ್ ಇರುವೆ ಚಟ್ನಿ, ನಾಟ್ ಬ್ಯಾಡ್ ಆಕ್ಚುಲಿ. ನೀವು ದೋಸೆ ಅಂದ್ರಲ್ಲ, ಅಲ್ಲೇ ಒಂದು ದರ್ಶಿನಿ ಹೋಟೆಲ್ ಹೋಗಿದ್ರಲ್ಲ ಬೆಂಗಳೂರಲ್ಲಿ. ದರ್ಶಿನಿ ಹೋಟೆಲ್ ಇಸ್ ಒನ್ ಆಫ್ ದ ಏನಂತ ಹೇಳಿ ನಮ್ಮಲ್ಲೇ ಇರ್ತಕ್ಕಂತ ಬೆಸ್ಟ್ ಡಿಸೈನ್ ಸರ್ವಿಸ್ ಅದು. ನೀವು ದರ್ಶಿನಿ ಹೋಟೆಲ್ಗಿಂತ ಮುಂಚೆ ಸಪೋಸ್ ನೀವೊಬ್ರು ಹೋದ್ರೆ ಅಂತ ಇಟ್ಕೊಳ್ಳಿ, ಟೇಬಲ್ ಹಾಕಿದ್ರೆ ಕುತ್ಕೊಂಡು ಚೇರ್ ಅಂತ ಇಟ್ಕೊಳ್ಳಿ, ನಿಮ್ಗೆ ಕೂರ್ಲಿಕ್ಕೆ ಮನ್ಸಿಲ್ಲ. ಯಾಕಂದ್ರೆ ಒಂದ್ ಟೇಬಲ್ ನಾನು ಒಬ್ಬನೇ ಕುತ್ಕೋಬೇಕು, ಇಲ್ಲ ಫ್ರೆಂಡ್ಸ್ ಕರ್ಕೊಂಡು ಹೋಗ್ಬೇಕು, ಇಲ್ಲ ಎಷ್ಟೊತ್ತು ಕುತ್ಕೊಬೇಕು ಅಂತ. ಅವಾಗ ಅವ್ರ ಹೆಸರು ಪ್ರಭಾಕರ್ ಶಾಸ್ತ್ರಿ ಅನ್ಸುತ್ತಲ್ವ ದರ್ಶಿನಿ ಹೋಟೆಲ್ ಸ್ಟಾರ್ಟ್ ಮಾಡಿದವರು. ಅವರು ನನ್ಗೆ ಹೆಸರು ತಪ್ಪಿರ್ಬೋದು, ಬಟ್ ಅವ್ರ ಹೆಸರು ಹಂಗ ಇರ್ಬೋದು ಅನ್ಕೋತೀನಿ. ಅವರು ಇದನ್ನ ಬೆಂಗಳೂರಲ್ಲಿ ಒಂದು ರಿಯಲ್ ಡಿಸೈನ್ ಪ್ರೋಸೆಸ್ ಇಂಟ್ರೊಡ್ಯೂಸ್ ಮಾಡಿದ್ದು. ಯಾಕಂದ್ರೆ ಆಫೀಸ್ಗೆ ಹೋಗೋ ಜನ ಇದ್ದಾನೆ, ಅವನಿಗೆ ತಕ್ಷಣ ಇಡ್ಲಿ ಸಿಗ್ಬೇಕು, ಬಂದ್ ಕೂಡ್ಲೇನೆ ಮೆನ್ಯೂ ಕಾಣಿಸುತ್ತೆ. ನೀವೇನ್ ಯಾರೋ ಬಂದ್ ಹೇಳೋದ್ ಬೇಡ, ಇಡ್ಲಿ ಇದೆ ವಡೆ ಇದೆ ಅಂತ. ಬರ್ತಾನೆ, ಇಡ್ಲಿ ಇಷ್ಟು ರೇಟ್ ಇದೆ, ವಡೆ ಇಷ್ಟು ರೇಟ್ ಇದೆ ಎಲ್ಲ ಹೇಳ್ತಾನೆ, ಆರ್ಡರ್ ಕೊಡ್ತಾನೆ, ಅಲ್ಲಿ ಕೊಡ್ತಾನೆ, ತಗೋತೀರಾ, ತಗೊಂಡ್ಮೇಲೆ ಅವರೇ ಡಿಸೈನ್ ಮಾಡಿದ್ರು, ಕುತ್ಕೊಂಡ್ ತಿನ್ನೋದ್ ಬೇಡ, ನಿಂತ್ಕೊಂಡ್ ತಿನ್ನುವ ಅಂತ. ಅವಾಗ ಸ್ಟೀಲ್ ಟೇಬಲ್ ಗಳು ಬಂದು ನಿಂತ್ಕೊಂಡು ತಿಂತೀರಾ, ಎಷ್ಟ್ ಜನ ಬೇಕಾದ್ರೆ ಇರ್ಲಿ, ನಿಮ್ಗೇನ್ ಡಿಸ್ಟರ್ಬೆನ್ಸ್ ಆಗಲ್ಲ, ತಿಂತೀರಾ, ಇಡ್ತೀರಾ, ಹೋಗ್ತೀರಾ, ನಿಮ್ ಕೆಲ್ಸ ಆಗೋಯ್ತು, ಕ್ಲೀನ್ ಆಗಿ ಸರ್ವ್ ಆಯ್ತು. ಹಾಗಾಗಿ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಬೆಸ್ಟ್ ಡಿಸೈನ್ ಈ ದೋಸೆ ಅನ್ಕೊಳ್ಳೋ ನೆನಪಾಯ್ತು. ಈಗ ಸುಮಾರು ಸಣ್ಣ ಪುಟ್ಟ ಡಿಸೈನ್ಗಳು ನಡೀತಾ ಇದಾವೆ. ಅಂದ್ರೆ ಫಾರ್ ಎಕ್ಸಾಂಪಲ್, ಈ ತೆಂಗಿನಕಾಯಿ ಸಿಪ್ಪೆ ಸುಳಿಯೋದಕ್ಕೆ ಒಂದು ಸುಲಭವಾದ ಡಿಸೈನ್ ಬಂದಿದೆ. ಪ್ರಶ್ನೆ ಏನು ಅಂದ್ರೆ, ಯೂಶಲಿ ನಮ್ಗೆ ಏನಾದ್ರೂ ತೊಂದರೆಗಳು, ಫಾರ್ ಎಕ್ಸಾಂಪಲ್ ಲೇಬರ್ ಸಿಗೋದಿಲ್ಲ, ತೆಂಗಿನಕಾಯಿ ಹತ್ತಕ್ಕೆ ಲೇಬರ್ ಸಿಗ್ತಾ ಇಲ್ಲ, ಕಾಸ್ಟ್ಲಿ ಆಗ್ತಾ ಇದೆ ಅನ್ನೋದು ಬಹುಶಃ ಈ ತರ ಒಂದು ಇನೋವೇಷನ್ಗೆ ಪುಷ್ ಮಾಡಿದೆ ಅಂತ ಅನ್ಸುತ್ತೆ ಅಲ್ವಾ? ಸೊ ಈ ತರದ್ದು ನಿಮ್ ಪ್ರಕಾರ ಇದು ನ್ಯಾಚುರಲ್ ಪ್ರೋಸೆಸ್ ಆಗಿ ಡಿಸೈನ್ ಆಗ್ಲೇಬೇಕಾ, ಅಥವಾ ನಾವೇ ಏನಾದ್ರೂ ಕೂತ್ಕೊಂಡು ಸೆಪರೇಟ್ ಆಗಿ ಥಿಂಕ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಆಗ್ಬೋದಾ? ಇದ್ರದ್ದು ಹೌ ಡು ಯು ಸಿಟ್ ಡೌನ್ ಟು ಡೂ ಆರ್ ಸೇ ಓಕೆ ಈ ಕಪ್ ನ ಇಂಪ್ರೂವ್ ಮಾಡ್ಬೇಕು ಅಥವಾ ಈ ಪ್ರಾಡಕ್ಟ್ ನ ಇಂಪ್ರೂವ್ ಮಾಡ್ಬೇಕು ಅನ್ನೋದು, ಅದು ಹೇಗೆ ಐಡಿಯಾ ಸ್ಟಾರ್ಮಿಂಗ್ ಆರ್ ಬ್ರೈನ್ ಸ್ಟಾರ್ಮಿಂಗ್ ಹೆಂಗೆ ಮಾಡೋದು? ಅದೇ ಹೇಳ್ತಾರೆ ನಾನು, ನೀವು ಎಂಪಥೈಸ್ ವಿತ್ ಯೂಸರ್ ಅಂತ ಹೇಳಿದ್ರೆ ಅದು ಶುರು ಆಗ್ತದೆ. ನೀವು ಯಾರಿಗೋಸ್ಕರ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಈಗ ನಾನು ತೆಂಗಿನಕಾಯಿ ಸುಲಿಯೋ ಮಷೀನ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ನಾನು ಯಾರಿಗ್ ಮಾಡ್ತಾ ಇರೋದು, ಒಬ್ಬ ಇದ್ದಾನೆ, ಯಾರು ತೋಟದ ಓನರ್ ಇರ್ಬೋದು ಅಥವಾ ಅಲ್ಲಿನ ಯಾರೋ ಕೆಲಸ ಮಾಡೋರು ಇರ್ಬೋದು, ಅವ್ರಿಗೆ ಯೂಸ್ ಆಗ್ಬೇಕು ಅಂತ ಹೇಳಿ ಅದನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ನೀವು ಬ್ರೈನ್ ಸ್ಟಾರ್ಮ್ ಅಂದ್ರೆ ಹೇಗೆ ಮಾಡ್ತೀರಾ ಅಂದ್ರೆ, ಬೇರೆ ಡೊಮೈನ್ ಹೇಗೆ ಆಗ್ತದೆ ಅಂತ ನನ್ಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ನಿಮ್ಮಲ್ಲಿ ಏನು ಏನಂತ ಹೇಳಿ ಅವನನ್ನು ಯಾರ ಕಾಯಿ ಸುಲಿಯೋನು ಇಟ್ಕೋತೀರಾ, ತೋಟದ ಓನರ್ ಎಲ್ಲರನ್ನು ಇಟ್ಕೊಂಡ್ಬಿಟ್ಟು ನೀವು ಹೇಗೆ ಮಾಡ್ಬೋದು ಅಂತ ಬ್ರೈನ್ ಸ್ಟಾರ್ಟ್ ಮಾಡ್ತೀರಾ ಐಡಿಯಾಗಳನ್ನ. ಅದನ್ನ ನೋಡ್ಬಿಟ್ಟು ನೀವು ಮತ್ತೆ ಐಡಿಯೇಟ್ ಮಾಡ್ತೀರಾ, ಮತ್ತೆ ಡೆವಲಪ್ ಮಾಡ್ತೀರಾ, ಹೋಗಿ ಟೆಸ್ಟ್ ಮಾಡ್ತೀರಾ. ಅದ್ರಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈ ಫಾರ್ಮಿಂಗ್ ಅಂತ ಹೇಳಿ ನಿಮ್ಗೆ ತುಂಬಾ ಒಳ್ಳೇದಾಯ್ತು. ನಾನ್ ನೋಡ್ದಂಗೆ ಅತ್ಯಂತ ಹೆಚ್ಚು ಡಿಸೈನ್ಗಳು ಇಂಡಿಯಾದಲ್ಲಿ ಆಗಿರೋದಂತ ಹೇಳಿದ್ರೆ, ಅಂದ್ರೆ ಕಾರ್ಪೊರೇಟ್ ಬಿಟ್ಟಾಕಿ ಆ ಫಾರ್ಮಿಂಗ್ ಕಮ್ಯುನಿಟಿ, ಇಫ್ ಯು ಗೋ ಟು ಎನಿ ಫಾರ್ಮರ್ಸ್ ಹೌಸ್, ಅವರಲ್ಲಿ ಇರ್ತಕ್ಕ ಪ್ರತಿಯೊಂದು ಕೂಡ ಅವ್ರು ಇನ್ನೋವೇಟ್ ಮಾಡಿದ್ದಾರೆ. ಅವ್ರು ಹಿಡ್ಕೊಂಡ್ರೆ ಕತ್ತಿಯಿಂದ ಹಿಡಿದ್ಬಿಟ್ಟು ಹಾರೆ ಆಗಿರ್ಲಿ, ಅವರು ಇನ್ನು ಛತ್ರಿ ಸೆಕ್ಸ್ ಹಾಕೋ ಹುಕ್ ಆಗಿರ್ಲಿ, ಎಲ್ಲವನ್ನೂ ಕೂಡ ಅವರು ಅದಕ್ಕೆ ಸರಿಯಾಗಿ ಮಾಡ್ತಾರೆ. ಆಯ್ತಾ? ಅವರಲ್ಲಿ ಒಂದು ಮೈಂಡ್ ಸೆಟ್, ಯಾಕಂದ್ರೆ ಅಗ್ರಿಕಲ್ಚರ್ ಇಸ್ ದ ಓಲ್ಡೆಸ್ಟ್ ಡಿಸೈನ್ ಪ್ರೋಸೆಸ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿ ನಿಮ್ಗೆ ಎಲ್ಲ ಅರ್ಥ ಇರ್ಬೇಕು, ಅರ್ಥ ಆಗದೆ ಮಾಡಿದ್ರೆ ಗಿಡ ಹುಟ್ಟೋದಿಲ್ಲ. ಇನ್ನು ಎಕ್ಸಾಂಪಲ್ ಅಂದ್ರೆ ನಮ್ಮ ತೋಟದಲ್ಲಿ ಅಷ್ಟೇ, ನಾನು ಇಷ್ಟು ಡಿಸೈನ್ ಅಂತ ಏನೇ ಹೇಳಿದ್ರು, ನಮ್ಮಪ್ಪ ಮಾಡಿದಷ್ಟು ಇಂಟರ್ವೆನ್ಷನ್ ಗಳನ್ನ ಮಾತ್ರ ಇದುವರೆಗೆ ನನ್ನ ಪ್ರೊಫೆಷನ್ ನಾನು ಮಾಡಿಲ್ಲ. ಅವರು ಮಂಗ ಬರ್ತಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಮಾಡಿರ್ತಾರೆ, ಅಕ್ಕಿ ಬರ್ತಿದೆ ಅಂತ ಹೇಳಿದ್ರೆ ಆ ನೀರಿಂದ ಪೊಟ್ಯಾಷಿಯಂ ಎನರ್ಜಿ ಯೂಸ್ ಮಾಡ್ಬಿಟ್ಟು ದಿನ ಇಡೀ ಬೆಲ್ ಬಾರ್ಸೋದ್ ಮಾಡಿಟ್ಟಿದ್ದಾರೆ. ಆಮೇಲೆ ಫ್ಯಾನ್ ಮಾಡಿರ್ಬೋದಾಗಿರ್ಬೋದು, ಅಥವಾ ಆ ಗಾಡಿ ಹೋಗ್ಲಿಕ್ಕೆ ಟ್ರ್ಯಾಕ್ ಮಾಡಿರ್ಬೋದು. ಸೊ ದೋಸ್ ಗೈಸ್ ತರಲ್ಲ, ಅವ್ರಿಗೇನಂದ್ರೆ ಪ್ರತಿದಿನಾನು ಏನೋ ಒಂದು ಬರ್ತಾ ಇರುತ್ತೆ ಪ್ರಾಬ್ಲಮ್, ಅದನ್ನ ಅಲ್ಲೇ ಸಾಲ್ವ್ ಮಾಡಕ್ ಹೋಗ್ತಾರೆ. ಹಾಗಾಗ್ಬಿಟ್ಟು ಅವರಲ್ಲಿ ಆ ಪ್ರೋಸೆಸ್ ತುಂಬಾ ಚೆನ್ನಾಗಿ ಎಂಬೇಡ್ ಆಗಿದೆ, ನಮಗಿಂತ ಚೆನ್ನಾಗಿ. ನಮ್ದೇನಾಗಿದೆ ಅಂತ ಹೇಳಿದ್ರೆ, ನಮ್ಗೆ ಈ ಏನಂತ ಹೇಳಿದ್ರೆ ಸ್ಟಿಮ್ಯುಲಸ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಆ ತರ ಐಡಿಯಾಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ನಿಮ್ಗೆ ಸ್ಟಿಮ್ಯುಲಸ್ ಜಾಸ್ತಿ ಇದ್ರೆ ಒಳ್ಳೆ ಐಡಿಯಾಗಳು ಬರ್ತದೆ. ಹಾ, ಸೊ ನೀವು ಐ ಮೀನ್ ಡಿಸೈನಿಂಗ್ ನಿಮ್ದು ಬರೀ ಪ್ರೊಫೆಷನ್ ಅಲ್ಲ, ಇಟ್ಸ್ ಐ ಥಿಂಕ್ ಯು ವೇರ್ ದ ಡಿಸೈನರ್ ಹ್ಯಾಟ್ ಆಲ್ ದ ಟೈಮ್ ಅಲ್ವಾ? ಸೊ ನಿಮ್ಗೆ ಹೊರಗಡೆ ಹೋದಾಗ ಲೈಕ್
ಬೀಟ್ ಎನಿಥಿಂಗ್, ಲೈಕ್ ಈಗ ಏನೋ ಹೊರಗಡೆ ಹೋಗ್ತೀರಾ, ಒಂದು ಸ್ಟೋರ್ ಲೇಔಟ್ ಇರ್ಬೋದು, ಅಥವಾ ಎಲ್ಲೋ ಬಸ್ ಸ್ಟಾಪಲ್ಲಿ ನಿಂತ್ಕೋತೀರಾ, ಅಥವಾ ರೋಡ್ಸ್ ನೋಡ್ತೀರಾ, ಈ ಥರ ನಿಮ್ಗೆ ಎಲ್ಲಿ ನೋಡಿದ್ರು ಪ್ರಾಬ್ಲಿ ನಿಮಗೆ ಆ ಡಿಸೈನರ್ ಮೋಡ್ ಆನ್ ಆಗುತ್ತೆ ಅನ್ಸುತ್ತೆ. ಸೊ ಆ ಥರ ನೀವು ನೋಡಿದಾಗ ನಿಮ್ಗೆ ಸುತ್ತಮುತ್ತ ಯಾವುದು ನಿಮಗೆ ಇದು ಸಖತ್ತಾಗಿದೆ ಐಡಿಯಾ, ಅಥವಾ ಇಷ್ಟು ಕೆಟ್ಟದಾಗ ಮಾಡಿದ್ದಾರೆ, ಇಟ್ ಕುಡ್ ಹ್ಯಾವ್ ಬಿನ್ ಸೋ ಮಚ್ ಬೆಟರ್, ಆ ಥರ ಅದರ ಇನ್ಸ್ಟೆನ್ಸಸ್ ಇದೆಯಾ? ಆ ತರ ತುಂಬಾ ಆಗಿದೆ. ನಾವು ನೋಡಿದ್ರೆ BMTC ಬಸ್ಗಳಿದಾವಲ್ಲ, ಅವರ ಫ್ಲೋರ್ಗಳಾಗಿರ್ಲಿ ಏನೋ ಸರ್ ಅನ್ಸುತ್ತೆ, ಅಲ್ಲಿ ಬಸ್ ಸ್ಟಾಪ್ ಇಲ್ಲಿದೆ, ಅವ್ನ್ ಬಂದ್ ಬಸ್ ನಿಲ್ಲಿಸ್ತಾನೆ, ಅಷ್ಟು ದೂರ ನಿಲ್ಲಿಸ್ತಾನೆ. ಅವಾಗ ಅನ್ಸುದುಂಟು ನನ್ಗೆ ಸ್ಟಾಪ್ ತನಕ ಯಾಕೆ ಪ್ಲಾಟ್ಫಾರ್ಮ್ ಮಾಡಿರೋ, ಸ್ವಲ್ಪ ಮುಂದೆ ಮಾಡಿದ್ರೆ, ಯಾಕಂದ್ರೆ ಬಸ್ ನನಗೆ ಎಲ್ಲ ಟೈಮಲ್ಲೂ ಕರೆಕ್ಟ್ ಆಗಿ ಅದೇ ಟೈಮ್ ನಿಲ್ಸಕ್ ಆಗಲ್ಲ, ಒಂದ್ ಸ್ವಲ್ಪ ಮುಂದಕ್ಕೆ ನಿಲ್ಸ್ಬಿಡ್ತಾನೆ. ಆ ಹೈಟ್ ಕರೆಕ್ಟ್ ಆಗಿ ಮ್ಯಾಚ್ ಆದ್ರೆ ಹತ್ತಿ ಇಳಿಯೋದು ತುಂಬಾ ಸುಲಭವಾಗತ್ತೆ ಅಂತ ಅನ್ಸುತ್ತೆ. ಈ ತರ ನನಗೆ ಒಂದೊಂದ್ಸರಿ ಅನ್ಸಿದುಂಟು. ಅದನ್ನ ನಾನು ಡೈರೆಕ್ಟ್ ಆಗಿ ಅವ್ರಿಗೆ ಬರೆದು ಕೂಡ ಹೇಳಿದ್ದೇನೆ, BMTC ಅವ್ರಿಗಾಗ್ಲಿ ಅಥವಾ ಕನ್ಸರ್ನ್ ಏಜೆನ್ಸಿ ಆದ್ರೆ ಬರೀತೇನೆ ನೋಡಿ ಈ ತರ ಮಾಡ್ಬೋದು ನೀವು ಅಂತ. ಕೆಲವು ಟೈಮಲ್ಲಿ ಅವ್ರು ಇನ್ಪುಟ್ ತಗೊಂಡಿದ್ದಾರೆ, ಇನ್ ಕೆಲವು ಟೈಮಲ್ಲಿ ತಗೊಂಡಿಲ್ಲ, ಇದೆಲ್ಲ ಇದೆ. ಸೊ ಆ ತರ ಆಗಿದ್ದುಂಟು. ಮತ್ತೆ ಇನ್ನು ಕೆಲವು ಸರಿ ನನಗೆ ಒಳ್ಳೆ ಡಿಸೈನ್ ಕಾಣಿಸ್ತು ಅಂದ್ರೆ, ಇವನ್ ಇಫ್ ಐ ಡೋಂಟ್ ನೀಡ್ ಇಟ್, ಐ ಬೈ ಇಟ್ ಅಂಡ್ ದೆನ್ ಕೀಪ್ ಇಟ್. ಯಾಕಂದ್ರೆ ಯಾಕೆ ಚೆನ್ನಾಗ್ ಅನಿಸ್ತು, ಯಾಕೆ ತಗೊಂಡ್ಬರ್ತೀನಿ ಅಂತ. ಆ ತರ ಆಗಿದ್ದುಂಟು. ಪೆನ್ಗಳು, ಐ ಥಿಂಕ್ ನಾನು ಸುಮಾರು ಆ ತರ ಟ್ರಿಮ್ಮರ್ಗಳೆಲ್ಲ ಅದೇ ತರ ತಗೊಂಡ್ಬಿಟ್ಟಿದ್ದೀನಿ. ನಾನ್ ಮಾಡ್ಕೊಳ್ಳೋದಿಲ್ಲ, ಆದ್ರೂ ಕೂಡ ಏನೋ ಚೆನ್ನಾಗ್ ಅನಿಸ್ತು, ಚೆನ್ನಾಗ್ ಮಾಡಿದ್ದಾರೆ, ಏನಕ್ಕಾರ ಇನ್ಸ್ಪೈರ್ ಆಗ್ಬೋದು ಅಂತ ತಗೊಳ್ಳೋದುಂಟು. ಆ ತರ ಆಗಿದಿದೆ. ಮತ್ತೆ ಫೋಟೋ ತಗೋತೇನೆ ಯಾವಾಗ್ಲೂ. ಈಗ ನಾವು ಅಂದ್ರೆ ಡಿಸೈನ್ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ಉದಾಹರಣೆಗೆ ಕೆಟ್ಟ ಉದಾಹರಣೆನೇ ಇರ್ಲಿ, ಬಟ್ ಒಬ್ಬ ಮನುಷ್ಯ ಒಂದು ಪಾರ್ಕ್ ಡಿಸೈನ್ ಮಾಡ್ಬೇಕು ಅಂದ್ರೆ ಅವನ ಹತ್ರ ಅವನಿಗೆ 2 ಚಿಕ್ಕ ಮಕ್ಕಳಿದ್ರು ಅಥವಾ ಒಂದು ನಾಯಿ ಮರಿ ಇತ್ತು ಅಂದ್ರೆ ಅವನೇನ್ ಮಾಡ್ತಾನೆ, ಈ ಪಾರ್ಕ್ ಅಲ್ಲಿ ನಾನು ಡಿಸೈನ್ ಮಾಡ್ಬೇಕು ಅಂದ್ರೆ ಮಕ್ಕಳಿಗೆ ಆಟ ಆಡಕ್ಕೆ ಒಂದು ಸಣ್ಣ ಜಾಗ ಇರ್ಬೇಕು, ಅಥವಾ ನಾಯಿನ ನಡೆಸ್ಕೊಂಡು ಹೋಗೋಕೆ ಒಂದು ಡಾಗ್ ಪಾರ್ಕ್ ತರ ಏನಾದ್ರು ಇರ್ಬೇಕು, ಆ ತರ ಅವನು ಯೋಚನೆ ಮಾಡ್ತಾನೆ. ಬಟ್ ಅವನಿಗೆ ಮಕ್ಕಳು ಇಷ್ಟ ಇಲ್ಲ ಅಥವಾ ಅವನಿಗೆ ನಾಯಿಗಳು ಇಷ್ಟ ಇಲ್ಲ ಅಂದ್ರೆ ಅವನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಥವಾ ಅವ್ನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ರೆ, ಇಲ್ಲಿ ಪಾರ್ಕ್ ಯಾಕಪ್ಪ, ಮುದುಗರಿಗೆ ಓಡಾಡಕ್ಕೆ ಒಂದಷ್ಟು ಜಾಗ ಮಾಡೋಣ, ಮಕ್ಕಳು ಸ್ಪೋರ್ಟ್ಸ್ ಆಡ್ಲಿ ಅಂತ ಅವ್ನು ಯೋಚನೆನೂ ಮಾಡ್ಬೋದು. ಆಯ್ತಾ? ಈ ತರ ಅಂದ್ರೆ ನಮ್ಮ ಮೂಗಿನ ಮಟ್ಟಕ್ಕೆ ಡಿಸೈನ್ ಮಾಡ್ಬೋದು ಅಲ್ವಾ? ಸೊ ಇದನ್ನ ಅವಾಯ್ಡ್ ಮಾಡಿ, ಅಂದ್ರೆ ಪರ್ಸನಲ್ ಪ್ರಿಫರೆನ್ಸಸ್ ನ ಅವಾಯ್ಡ್ ಮಾಡಿ ಡಿಸೈನ್ಸ್ ಹೆಂಗ್ ಮಾಡೋದು, ಆ ಥರದ್ದೇನಾದ್ರೂ ಸ್ಪೆಷಲ್ ಏರಿಯಾಸ್ ಆಫ್ ಥಾಟ್ ಇದೆಯಾ? ಇದು ಡಿಸೈನ್ ಸ್ಕೂಲ್ ಅಲ್ಲಿ ಹೇಳ್ಕೊಡ್ತಾರೆ. ಡಿಸೈನ್ ಸ್ಕೂಲ್ ಅಲ್ಲಿ ನಾವು ಫಸ್ಟ್ ಹೋದಾಗ ಮೊದಲ 1 ವರ್ಷ ನಿಮ್ಮ ತನ ಏನಿದೆ, ಅಂದ್ರೆ ನಿಮ್ಮ ಏನು ಇದುವರೆಗೆ ಲರ್ನಿಂಗ್ ಏನಿದೆ ಅದನ್ನ ಅನ್ಲರ್ನ್ ಮಾಡ್ಬೇಕು ಅಂತ. ನೀವು ಗಂಡಸು ಅಂತ ನೋಡೋದಲ್ಲ, ನೀವು ಮನುಷ್ಯ ಅಂತ ನೋಡೋದಲ್ಲ, ನಾಯಿ ಪ್ರೇಮಿ ಅಂತಲ್ಲ, ಅದನ್ನ ಬಿಟ್ಟು ನಿಮ್ಮನ್ನ ಒಂದು ನ್ಯೂಟ್ರಲ್ ಆಗಿ ಥಿಂಕ್ ಮಾಡೋ ಮೈಂಡ್ ಸೆಟ್ ಬರ್ಲಿಕ್ಕೆ ಡಿಸೈನ್ ಸ್ಕೂಲ್ ಹೆಲ್ಪ್ ಮಾಡತ್ತೆ. ಅದೇ ನಾನು ಡಿಸೈನ್ ಮಾಡೋದು ಬಾರಿ ಸುಲಭ, ಆದ್ರೆ ಮೈಂಡ್ ಸೆಟ್ ಡೆವಲಪ್ ಮಾಡೋದಿದೆಯಲ್ಲ ಅದು ಡಿಸೈನ್ ಸ್ಕೂಲ್ ಅಲ್ಲಿ ಕಲ್ಸ್ಕೊಡ್ತಾರೆ. ಅದು ತುಂಬಾ ರಿಗ್ರೆಸ್ ಆಗಿರುತ್ತೆ. ಫಸ್ಟ್ ಇನ್ನು ಹೇಳ್ಬೇಕಂತ ಹೇಳಿದ್ರೆ ನಿಮ್ಗೆ ತುಂಬಾ ಅವಮಾನ ಮಾಡ್ತಾರೆ, ಇನ್ಸಲ್ಟ್ ಮಾಡ್ತಾರೆ, ಯಾಕಂದ್ರೆ ನಿಮ್ಮ ಈಗೋನ ಸಾಯಿಸ್ಬೇಕಾಗತ್ತೆ. ನಾನ್ ಯಾರು ಡಿಸ್ಕರೇಜ್ ಮಾಡ್ತಾ ಇಲ್ಲ ಯಾರು ಡಿಸೈನ್ ಬರೋರು ಅಂತ, ಬಟ್ ಇದು ಈ ತರ ಪ್ರೊಸೆಸ್ ಆಗ್ತದೆ. ಫಸ್ಟ್ 1 ವರ್ಷದಲ್ಲಿ ನಿಮ್ಮ ಏನು, ನನಗೂ ಈಗೋ ಇತ್ತು ಹೋದಾಗ, ಏನ್ ಹೇಳಿ, ನಾನು ಇಂಜಿನಿಯರ್, ಮಹೀಂದ್ರಲ್ಲಿ ಇಷ್ಟು ವರ್ಷ ಇದ್ದೆ, ನನಗೆಲ್ಲ ಗೊತ್ತಿದೆ ಅಂತ. ಆಗ ಸ್ಟಾರ್ಟಿಂಗ್ ಪ್ರೊಸೆಸ್ ಅಲ್ಲಿ ನಿನ್ಗೆ ಏನು ಗೊತ್ತಿಲ್ಲ, ನೀನು ವೇಸ್ಟ್, ನಿನ್ನ ಹತ್ರ ಏನು ಆಗೋದಿಲ್ಲ ಅಂತ ಒಂದು ಏನಂತ ಹೇಳಿ ಆ ಕುಗ್ಗಿದ ಮನೋಭಾವನೆಲ್ಲ ನಿಮ್ಮ ಈಗೊಂದು ಸಾಯಿಸಿದಾಗ ಅದನ್ನ ಬಂದ್ಬಿಡತ್ತೆ. ಅದು ಮಾಡಿ ಆದ ಮೇಲೆ ಮತ್ತೆ ನಿಮ್ಮನ್ನ ವಾಪಸ್ಸು ಏನು ಪ್ರೋಸೆಸ್ ಎಲ್ಲ ಹೇಳ್ಕೊಡ್ತಾರೆ. ಹಾಗೆ ನೋಡಿದಾಗ ನಿಮ್ಮಲ್ಲಿ ಈಗ ನಾನೀಗ ಲಾಸ್ಟ್ ಪ್ರಾಜೆಕ್ಟ್ ಅಲ್ಲಿ ಹೆಣ್ಮಕ್ಳಿಗೆ ಯೂಸ್ ಆಗೋಂಗಿದ್ದು ಒಂದು ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಒಂದು ಮೇಲ್ ಅನ್ನೋದೊಂದು ನಾವ್ ಇಟ್ಕೊಳಕ್ ಆಗೋದಿಲ್ಲ ಅಲ್ವಾ? ಸೊ ಆತರ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ತಾರೆ ಕಾಲೇಜ್, ಅದು ಡಿಸೈನ್ ಸ್ಕೂಲ್ ಮಾಡ್ತದೆ. ಸೊ ಅದಿರೋದ್ರಿಂದ ನಿಮ್ಗೆ ಆ ಪ್ರೀ ಕನ್ಸೀವ್ಡ್ ಆಗಿ ನಾನು ಹೀಗೆ ಇರ್ಬೇಕು, ನನ್ನ ಮೂಗಿನ ನೇರಕ್ಕೆ ನೀವು ಯಾವತ್ತೂ ಮಾಡೋದಿಲ್ಲ. ಸೊ ಅದು ಒಂದು ಬೆಸ್ಟ್ ಇನ್ಪುಟ್ ಫ್ರಮ್ ದ ಡಿಸೈನ್ ಸ್ಕೂಲ್. ಇನ್ನು ಹೇಳ್ಬೇಕಂದ್ರೆ ನಿಮ್ಮ ಧರ್ಮದ ನಂಬಿಕೆಗಳು, ನಿಮ್ಮ ದೇವರುಗಳು ಅಥವಾ ನಿಮ್ಮ ಎಲ್ಲದನ್ನು ಒಂದು ಸರಿ ತೆಗೆದ್ಬಿಟ್ಟು ಬ್ಲಾಂಕ್ ಮಾಡ್ಬಿಟ್ಟು ಮತ್ತೆ ವಾಪಸ್ಸು ಬರೀ ಇದನ್ನಾಗ್ತಾರೆ. ಬಟ್ ಅದು ಇವಾಗ ನಾನು ಈ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಏನಕ್ಕೆ ತಗೊಂಡೆ ಅಂದ್ರೆ, ನಾನು ಸುಮಾರು ಕಡೆ ಗಮನಿಸಿದೀನಿ, ಒಂದು ಯಾರೋ ಒಂದಷ್ಟು ಕಲ್ ಬೆಂಚ್ ಹಾಕಿರ್ತಾರೆ ಒಂದ್ ಪಾರ್ಕ್ ಅಲ್ಲಿ, ಅದು 1-2 ವರ್ಷ ಇರುತ್ತೆ. ಅದನ್ನ ಯಾಕೆ ರೀಪ್ಲೇಸ್ ಮಾಡಿದ್ರು, ಹೇಗ್ ಮಾಡಿದ್ರು ಅಂತ ಗೊತ್ತಿಲ್ಲ. ದರ್ ವಿಲ್ ಬಿ ಸಮಥಿಂಗ್ ಎಲ್ಸ್. ಅಂದ್ರೆ ಈಗ ನಾವು ನೋಡ್ತಾ ಹೋಯ್ತು ಅಂದ್ರೆ ನಾವು ಡಿಸೈನ್ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ, ಇದು ಯಾಕಿತ್ತು ಯಾಕಿರ್ಲಿಲ್ಲ ಅಂತ. ಅಂದ್ರೆ ಈ ಒಂದು ಪಬ್ಲಿಕ್ ಪಾಲಿಸಿನಲ್ಲಿ ಡಿಸೈನ್ ಬಗ್ಗೆ ಐ ವಾಂಟೆಡ್ ಸಮ್ ಕಾಮೆಂಟ್ಸ್ ಫ್ರಮ್ ಯು. ಇದನ್ನ ಈ ತರದನ್ನ ಹೇಗೆ ಸರಿಪಡಿಸ್ಬೇಕು,
ಬೇರೆ ಯಾವ್ದಾದ್ರು ದೇಶದಲ್ಲಿ ಇದನ್ನೆಲ್ಲ ಮೀರಿ ಏನಾದ್ರು ಬೆಳೆದಿದಾರಾ? ದಟ್ ವಾಸ್ ದ ಕ್ವೆಶ್ಚನ್. ದಿಸ್ ಬೆಸ್ಟ್ ಕ್ವಶನ್. ಯಾಕಂದ್ರೆ ನಮ್ಮಲ್ಲಿ ಆ ಡಿಸೈನರ್ ಅನ್ನ ಅಥವಾ ಅದಕ್ಕೆ ಎಕ್ಸ್ಪರ್ಟ್ ಗಳನ್ನ ಸಿಸ್ಟಮ್ ಅಲ್ಲಿ ಪರ್ಟಿಕ್ಯುಲರ್ ಬ್ಯೂರೋಕ್ರಸಿಯಲ್ಲಿ ಇನ್ಕ್ಲೂಡ್ ಮಾಡಿ ಆ ಸಿಸ್ಟಮ್ ಅನ್ನ ಡಿಸೈನ್ ಮಾಡುವಂತಹ ಮೈಂಡ್ ಸೆಟ್ ನಮ್ಮಲ್ಲಿ ಇಲ್ಲ. ಈಗ ಬಸ್ ಬೆಂಗಳೂರಲ್ಲಿ ಒಂದು ರೋಡ್ ಡಿಸೈನ್ ಮಾಡ್ತಾ ಇಟ್ಕೊಳ್ಳಿ, ಯಾರೋ ಆರ್ಕಿಟೆಕ್ಟ್ ಹೇಳ್ತಾರೆ ಮಿನಿಸ್ ಅನ್ಕೋತ ನಾನು ಈ ರೋಡ್ಗೆ ನಾನು ಟೈಲ್ಸ್ ಹಾಕ್ತೇನೆ ಅಂತ ಹೇಳಿ ಮಾಡ್ಬಿಡ್ತಾರೆ. ಅದೇ ನೀವು ಅಬ್ರಾಡ್ ಅಲ್ಲಿ ಸಪೋಸ್ ಡೆನ್ಮಾರ್ಕ್ ಎಕ್ಸಾಂಪಲ್ ತಗೊಂಡ್ರೆ, ಸಿಟಿ ಡಿಸೈನ್ ಮಾಡ್ಲಿಕ್ಕಿಂತ ಮುಂಚೆ ಅಲ್ಲಿನ ಗವರ್ನರ್ ಎಲ್ಲರನ್ನು ಇನ್ಕ್ಲೂಡ್ ಮಾಡ್ತಾರೆ. ಡಾಕ್ಟರ್ ಇಂದ ಹಿಡಿದು ಒಬ್ಬ ಟೀಚರ್ ಇಂದ ಹಿಡಿದು ಎಲ್ಲರನ್ನು ಇನ್ಕ್ಲೂಡ್ ಮಾಡ್ಬಿಟ್ಟು ಅರ್ಬನ್ ಪ್ಲಾನಿಂಗ್ ಅಂತ ಒಂದಿದೆ. ನಮ್ಮ ಆಕ್ಚುಲಿ ಅದ್ರ ಬಗ್ಗೆ ಯಾಕೆ ಹೇಳ್ಬೇಕಂದ್ರೆ ನಮ್ಮ ಇಂಡಿಯಾದಲ್ಲಿಯ ಒನ್ ಆಫ್ ದ ವರ್ಲ್ಡ್ಸ್ ಬೆಸ್ಟ್ ಅರ್ಬನ್ ಪ್ಲಾನಿಂಗ್ ಸ್ಕೂಲ್ ಇದೆ, CEPT ಅಹಮದಾಬಾದ್ ಅಂತ ಇದೆ, ಸೆಪ್ಟ್ ಅಂತ ಕರೀತಾರೆ. ಅಲ್ಲಿ ಅರ್ಬನ್ ಪ್ಲಾನಿಂಗ್ ಹೇಳ್ಕೊಡ್ತಾರೆ. ಟ್ರಾಜಿಡಿ ಏನಂದ್ರೆ ಅಲ್ಲಿನ ವಿದ್ಯಾರ್ಥಿಗಳನ್ನ ನಾವು ಯಾವತ್ತೂ ಕೂಡ ಅರ್ಬನ್ ಪ್ಲಾನಿಂಗ್ ಅಲ್ಲಿ ಇನ್ಕ್ಲೂಡೇ ಮಾಡಿಲ್ಲ. ಈಗ NID ಯಲ್ಲೂ ಕೂಡ ಟ್ರಾನ್ಸ್ಪೋರ್ಟೇಷನ್ ಆಟೋಮೊಬೈಲ್ ಡಿಸೈನ್ ಅಂತಿದೆ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಡಿಸೈನ್ ನ ಕಲಿತಾರೆ. ಆದ್ರೆ ಅವ್ರನ್ನ ಯಾವತ್ತೂ ಕೂಡ BMTC ಒಬ್ಬರನ್ನ ತಗೊಂಡ್ಬಿಟ್ಟು ನಾವ್ ಈ ತರ ಮಾಡ್ಬೋದು, ಅಥವಾ ಮೆಟ್ರೋ ತಗೊಂಡ್ಬಿಟ್ಟು ಮಾಡಿರ್ಬೋದು, ಅಥವಾ ಅರ್ಬನ್ ಬಸ್ ಸ್ಟ್ಯಾಂಡ್ ಮಾಡ್ಬೇಕಾದ್ರೆ ಈ ತರ ಮಾಡ್ಬೋದು ಅಂತ ಅವ್ರು ಯಾವತ್ತೂ ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ನಮ್ಮಲ್ಲಿ ಈ ತರ ಸಿಸ್ಟಮ್ ಬಂದಿರೋದು. ಈಗ ಅಂದ್ರೆ ಸ್ಲೋಲಿ ಅದು ಆ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗ್ತಿದೆ. ಗುಜರಾತ್ ಅದನ್ನ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದೆ. ನಾನು ಗುಜರಾತ್ ಅಂದ್ರೆ ಅಲ್ಲಿನ BBME ಈಕ್ವಲೆಂಟ್ ಅಲ್ಲಿ ಒಂದು ಮೇಯರ್ ಒಬ್ರು ಬಂದಿದ್ರು, ಅವ್ರಿಗೆ ಸ್ವಲ್ಪ ಈ ತರ ಏನೋ ಮೈಂಡ್ ಸೆಟ್ ಬಂದ್ಬಿಟ್ಟು ಅವರು ಕಾಲೇಜ್ಗಳಿಗೆ ಹೋಗಿ ಪ್ರೊಫೆಸರ್ ಗಳ ಇನ್ಪುಟ್ ಮಾಡಕ್ ಶುರು ಮಾಡಿದ್ರು. ಹಾಗೆ ಬೇರೆ ಸಿಟಿಗಳಿಗೆ ಸ್ಲೋ ಆಗಿ ಮಾಡ್ತಾ ಇದಾವೆ. ಬಟ್ ಟ್ರಾಜಿಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಅದು ಇನ್ನೂ ಇಲ್ಲ. ಯಾಕಂದ್ರೆ ಒಂದು ರೀಸೆಂಟ್ ಎಕ್ಸಾಂಪಲ್ ಅಂದ್ರೆ ಈ ವರ್ಲ್ಡ್ ಡಿಸೈನ್ ಕೌನ್ಸಿಲ್ ಅಂತ ಒಂದಿದೆ. ಅದು ಪ್ರತಿ 2 ವರ್ಷಕ್ಕೊಂದ್ಸರಿ ಒಂದು ಸಿಟಿನ ಸೆಲೆಕ್ಟ್ ಮಾಡುತ್ತೆ ಟು ರೆಪ್ರೆಸೆಂಟ್ ಡಿಸೈನ್ ಅಂತ ಹೇಳಿ. ಈ ವರ್ಷ ಬ್ಯಾಂಗ್ಳೂರು ಅದಕ್ಕೆ ಕಾಂಪಿಟಿಷನ್ಗೆ ಹೋಗಿತ್ತು. ನಾವೆಲ್ಲ ಸೇರಿ ಡಾಕ್ಯುಮೆಂಟ್ ಮಾಡಿ ಬ್ಯಾಂಗ್ಳೂರ್ನ ಬೆಸ್ಟ್ ಸಿಟಿ ಅಂತ ಪ್ರೊಜೆಕ್ಟ್ ಮಾಡಿದ್ವಿ. ಆದ್ರೆ ಅಲ್ಲಿ ಯಾಕೋ ನಮಗೆ ಇದೆ ಆಗ್ಲಿಲ್ಲ, ಸೆಲೆಕ್ಟ್ ಆಗ್ಲಿಲ್ಲ. ರೀಸನ್ ಅಂದ್ರೆ ಇದೆಯಾ, ನಮ್ಮಲ್ಲಿ ಯಾರನ್ನು ಕನ್ಸಿಡರ್ ಮಾಡದೇ ಇರೋದ್ರಿಂದ ಸ್ವಲ್ಪ ಇಷ್ಟೇ ಇದರಲ್ಲಿ ತಪ್ಪೋಗ್ಬಿಡುತ್ತೆ. ವೆಲೆನ್ಸಿಯಾ ಅಂತ ಸಿಟಿಗೆ ಆಯ್ತು. ಸೊ ಹೀಗೆ ಆಗ್ತದೆ. ಓಕೆ, ಈಗ ಐ ಮೀನ್ ದಿಸ್ ಇಸ್ ದ ಲಾಸ್ಟ್ ಕ್ವೆಶ್ಚನ್ ಫ್ರಮ್ ಮೈ ಸೈಡ್. ಕೆಲವು ಸಿಟೀಸ್ ಅನ್ನ ಡಿಸೈನ್ ಮಾಡಿ ಪ್ಲಾನ್ ಮಾಡಿರ್ತಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಚಂಡೀಗಢ, ಅವಾಗ ಡಿಸೈನ್ ಮಾಡಿದಾಗ ಚಂಡೀಗಢ ಅಲ್ಲಿ ಜಾಸ್ತಿ ಲ್ಯಾಂಡ್, ದೊಡ್ಡ ಬಿಲ್ಡಿಂಗ್ಸ್, ಆ ತರದ್ದೆಲ್ಲ ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ಈಗ ಚಂಡೀಗಢಲ್ಲೇ ಕೆಲವು ಜನ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಆ ಕಾಲಕ್ಕೆ ಈ ಡಿಸೈನ್ ಚೆನ್ನಾಗಿತ್ತು, ಈ ಕಾಲಕ್ಕೆ ನಮ್ಗೆ ಹೋಗ್ತಾ ಇಲ್ಲ, ನಮ್ಗೆ ಪ್ರಾಬ್ಲಮ್ಸ್ ಇದೆ, ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್ ಟು ಸಾಲ್ವ್ ಅಂತ ಅಲ್ಲಿ ಜನನೇ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಆದ್ರೂ ನಾವು ನೋಡ್ತಾ ಇದ್ರೆ ಈ ಅಂದ್ರೆ ನಮ್ಮ ಇಂಡಿಯಾದ ಸ್ಮಾರ್ಟ್ ಸಿಟೀಸ್ ಅಲ್ಲ, ಅದನ್ನ ಬಿಟ್ಟಾಕಿ, ಬಟ್ ಬ್ರೆಜಿಲ್ ಅಲ್ಲಿ ಮತ್ತೆ ಬೇರೆ ದೇಶಗಳಲ್ಲಿ ಸ್ಮಾರ್ಟ್ ಸಿಟೀಸ್ ಅಂತ ಡಿಸೈನ್ ಮಾಡ್ತಾ ಇದಾರೆ. ಆ ತರ ಚಂಡೀಗಢ ಕೈಂಡ್ ಆಫ್ ಡಿಸೈನ್ಸಿಗೂ ಈ ತರ ನ್ಯೂಯಾರ್ಕ್, ಐ ಮೀನ್ ನಾಟ್ ನ್ಯೂಯಾರ್ಕ್, ಈ ಬ್ರೆಜಿಲ್ ಅಲ್ಲಿ ಇರ್ತಕ್ಕಂಥ, ಐ ಥಿಂಕ್ ಇಟ್ಸ್ ರಿಯೋ ಡಿ ಜನೇರಿಯೋ, ರೈಟ್, ಆರ್ ಸಮ್ ಅದರ್ ಕಂಟ್ರಿ, ಅಲ್ಲಿಗೂ ಆ ವ್ಯತ್ಯಾಸ ಏನು? ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ನಾವು ಡಿಸೈನ್ ಮಾಡ್ಬೇಕಾದಾಗ ಆ ಟೈಮ್ ಫ್ರೇಮ್ಗೆ ನಾವು ಮಾಡಿರ್ತೇವೆ. ಇಟ್ಸ್ ಅ ವೆರಿ ವೆಲ್ ಡಿಸೈನ್ಡ್ ಅಟ್ ದ ಟೈಮ್ ಫ್ರೇಮ್. ಬಟ್ ಸ್ವಲ್ಪ ಟೈಮ್ ಆದ್ಮೇಲೆ ಅದು ಆಗೋದಿಲ್ಲ. ಮೋಸ್ಟ್ ಆಗಿ ಏನಾಗತ್ತೆ ಅಂದ್ರೆ ಅದನ್ನ ಫೋರ್ಸಿ ಮಾಡ್ಬೇಕಾಗತ್ತೆ. ನಾನು 20 ವರ್ಷದಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಗ್ತದೆ, ಅವಾಗ ನಾವು ಬದಲಾಯಿಸಲೇಬೇಕು ಅಂತ. ಅದನ್ನ ಬ್ಯಾಕ್ ಎಂಡ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ಇಟ್ಸ್ ಅ ವೆರಿ ನೈಸ್ ಡಿಸೈನ್. ಸಮ್ ಟೈಮ್ ಏನಾಗತ್ತೆ ಅಂತ ಹೇಳಿದ್ರೆ ಅದನ್ನ ನಾವು ಮಾಡೋದಿಲ್ಲ, ಕಾರಣ ಬೇರೆ ಇರುತ್ತೆ, ಬ್ಯೂರೋಕ್ರಸಿ ಕಾರಣ ಇರ್ಬೋದು, ಅಥವಾ ನಮ್ಮಲ್ಲಿರ್ತಕ್ಕಂಥ ಫೈನಾನ್ಷಿಯಲ್ ಆಸ್ಪೆಕ್ಟ್ ಇರ್ಬೋದು. ಹಾಗಿರೋದ್ರಿಂದ ನಮ್ಮಲ್ಲಿ ಅದು ಆಗೋದಿಲ್ಲ. ಹಾಗಾದಾಗ ಈ ತರ ಪ್ರಾಬ್ಲಮ್ಗಳು ಬರ್ತವೆ. ಬಟ್ ನೀವ್ ಹೇಳ್ದಂಗೆ ಕೆಲವು ಕಡೆ ಅದನ್ನ ಅವ್ರ ಹತ್ರ ಆತರ ಶಕ್ತಿ ಇರ್ತದೆ. ಅಂದ್ರೆ ಏನು, ಆ ಪ್ರಾಬ್ಲಮ್ ಅನ್ನ ಫೋರ್ಸಿ ಮಾಡಿ ಅದಕ್ಕೆ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂದ್ರೆ ಏನಂತಾರೆ, ಇದು ಈ ತರ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬಿಟ್ಟು ಮಾಡೋದಿದೆಯಲ್ಲ, ಅದು ಮಾಡಿದಾಗ ಒಳ್ಳೇದಾಗ್ತದೆ. ಇಲ್ಲಾಂದ್ರೆ ಹಾಗೆ ಆಗೋದಿಲ್ಲ. ಸೊ ಈ ತರ ಆಗೋದುಂಟು. ಅರವಿಂದ್, ಒನ್ ಮೋರ್ ಲಾಸ್ಟ್ ಕ್ವೆಶ್ಚನ್. ನೀವು ಒಂದು ಸ್ಟಾರ್ಟ್ಅಪ್ ನಡೆಸ್ತಾ ಇದ್ದೀರಾ, ಮಾರ್ಕೆಟ್ ಪ್ಲೇಸ್ ನಡೆಸ್ತಾ ಇದ್ದೀರಾ, ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ತಿಂಡಿ ತೀರ್ಥ ಮಾರ್ಕೆಟ್ ಪ್ಲೇಸ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ, ಬಾರಿ ಇಂಟ್ರೆಸ್ಟಿಂಗ್. ಅದ್ರ ಐಡಿಯಾ ಹುಟ್ಟಿದ್ದು ಹೇಳ್ತಾನೆ. ನಾನು ಇದೇ ಕಾಲೇಜ್ ಇರ್ಬೇಕಾದ್ರೆ ನಾವು ಇನ್ನು ಸಮ್ಮರ್ ಹಾಲಿಡೇಸ್ ಮನೆಗೆ ಹೋಗ್ತೀವಾ, ಮನೆಗೆ ಹೋದ್ರೆ ತಿಂಡಿ ತಗೊಂಡ್ ಬರ್ತಾ ಇದ್ದು. ಸಪೋಸ್ ನಾನು ಚಕ್ಲಿ ತಗೊಂಡ್ ಬಂದಿದ್ದೆ ಇಟ್ಕೊಳ್ಳಿ, ಎಲ್ಲಾ ಹುಡುಗರು ಬರ್ತಾ ಇದ್ರು ರೂಮ್ಗೆ, ನನಗ್ ಕೊಡು ಅಂತ ಹೇಳಿ. ನಾನು ಬೇರೆ ರೂಮ್ಗೆ ಹೋಗ್ಬಿಟ್ಟು ಅವ್ರ ಮನೆ ಬಂದ ತಗೋತಾ ಇದ್ದೆ. ಅದೇ ಸೇಮ್ ಚಕ್ಲಿ ಕೋಟ್ ಬಳೆ ಪಕ್ಕದಲ್ಲಿ ಹಲ್ದಿರಾಮ್ಸ್ ಅಂಗಡಿಲಿ ಸಿಗ್ತಾ ಇತ್ತು.
ಸ್ಟಿಲ್ ದೇರ್ ಆರ್ ಸಮ್ ವ್ಯಾಲ್ಯೂ ಫಾರ್ ಹೋಮ್ ಮೇಡ್ ಥಿಂಗ್. ಅವಾಗ ಅನಿಸ್ತು ಯಾಕೆ ಇದನ್ನೊಂದು ಮಾರ್ಕೆಟ್ ಮಾಡಬಾರ್ದು ಅಂತ. ಅದ್ರ ಐಡಿಯಿಂದ ಬಂದಿದ್ದು ಮನೆಯಿಂದ. ಹಾಗೆ ನೋಡಿದಾಗ ಐಡಿಯಾಸ್ ಫೈನ್, ನಮ್ಮಮ್ಮ ಮಾಡಿದ ಮಾರ್ಬೋದು ಅಂತ. ಬಟ್ ಅವಾಗ ಅನ್ಸಿದ್ದು ಸ್ವಲ್ಪ ಸ್ಟಡಿ ಮಾಡುವ ಅಂತ. ನೋಡಿದಾಗ ಅನ್ಸಿದ್ದು ತುಂಬಾ ಜನ ಮಹಿಳೆಯರು ಇದ್ದಾರಲ್ಲ ನಮ್ಮಲ್ಲಿ, ಅವರಲ್ಲಿ ಈ ಐಡೆಂಟಿಟಿ ಅನ್ನೋದು ಫೈನಾನ್ಷಿಯಲ್ ಐಡೆಂಟಿಟಿ ಮತ್ತೆ ಸೋಷಿಯಲ್ ಐಡೆಂಟಿಟಿ ಕಮ್ಮಿ ಆಗಿದೆ. ಕಾರಣ ಕೆಲಸ ಮಾಡೋರು ಬಿಡಿ ಅವ್ರಿಗಿದೆ, ಬಟ್ ಹೌಸ್ ವೈಫ್ಸ್ ಇದಾರಲ್ಲ ಅವರಲ್ಲಿ ಐಡೆಂಟಿಟಿ ಇರ್ಲಿಲ್ಲ. ಅವಾಗ ಅದನ್ನೊಂದು ನಾವೇನಾದ್ರು ಮಾಡಿ ಅವ್ರಿಗೊಂದು ಐಡೆಂಟಿಟಿ ಕೊಡುವ ಅಂತ ಮಾಡಿದಾಗ, ಯಾಕೆ ಈ ಅಡಿಗೆಯನ್ನು ಅವ್ರೇನ್ ಮಾಡ್ತಾರೆ ಸ್ನಾಕ್ಸ್ ಗಳನ್ನ ಅದನ್ನೇ ನಾವು ಒಂದು ಮಾರ್ಕೆಟ್ ಪ್ಲೇಸ್ ಮಾಡಿದ್ರೆ ಹೇಗೆ ಅಂತ. ಸೆಕೆಂಡ್ ಥಿಂಗ್ ಇಸ್ ಯು ಮೇ ಆಸ್ಕ್ ಓಕೆ ಲೈಕ್ ಹೌ ಡಿಫ್ರೆಂಟ್ ಇಟ್ ಇಸ್ ಫ್ರಮ್ ಅಮೆಝಾನ್ ಆರ್ ಫ್ಲಿಪ್ಕಾರ್ಟ್ ಅಲ್ವಾ. ಅವಾಗ ಅನ್ಸಿದ್ದು ಇಲ್ಲ, ನಾವು ಅಮೆಝಾನ್ ಫ್ಲಿಪ್ಕಾರ್ಟ್ ತರ ಅಲ್ಲ, ನಾವು ಡೈರೆಕ್ಟ್ ಮಾರ್ಕೆಟ್ ಪ್ಲೇಸ್ ಅಲ್ಲ, ಅವ್ರಿಗೆ ನಾವೊಂದು ಎಂಪವರ್ ಮಾಡ್ಬೇಕು. ಯಾಕಂದ್ರೆ ಒಬ್ರು ಲೇಡಿ ಈಗ ಮಲ್ಲೇಶ್ವರಂ ಇದ್ದಾರೆ, ಶಿ ಹಸ್ ನೆವರ್ ಸೋಲ್ಡ್ ಎನಿಥಿಂಗ್ ಆನ್ಲೈನ್. ಅವ್ರಿಗೆ ಕೊರಿಯರ್ ಅಂದ್ರೆ ಏನಂತ ಗೊತ್ತಿಲ್ಲ, ಪ್ಯಾಕೇಜಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅವ್ರಿಗೆ. ಅವ್ರನ್ನ ನಾವು ಹೇಗೆ ಎಂಪವರ್ ಮಾಡ್ಬೋದು. ಅವಾಗ ಅವ್ರು ನಾವು ಹೋಗ್ಬಿಟ್ಟು ನಿಮ್ಗೆ ನಾವು ಪ್ಯಾಕೇಜಿಂಗ್ ಹೀಗೆ ಮಾಡ್ಬೋದು ಅಂತ ಹೇಳ್ತೇವೆ, ಈ ತರ ನೀವು ಹಾಕ್ಬೋದು, ಇಂಗ್ರೀಡಿಯಂಟ್ ಈ ತರ ಹಾಕ್ಬೋದು, ಇಲ್ಲೇ ತರ್ಬೋದು ಅಂತ ಹೇಳಿ ಅವ್ರಿಗೆಲ್ಲ ಕಲ್ಸಿ ಅವ್ರಿಗೆ ಇಂಗ್ರೀಡಿಯಂಟ್ ಎಲ್ಲ ಕೊಟ್ಬಿಟ್ಟು ಅವ್ರ ಕೈಲಿ ಮಾಡಿಸಿ, ಆಮೇಲೆ ಅದನ್ನ ನಾವು ತಗೊಂಡೋಗ್ಬಿಟ್ಟು ಕಸ್ಟಮರ್ ಕೊಟ್ಟು, ಕಸ್ಟಮರ್ ಏನ್ ಹೇಳ್ತಾರೆ ಅದ್ ಮತ್ತೆ ವಾಪಸ್ ಅವ್ರಿಗೆ ಹೇಳಿ, ಅಮ್ಮ ನೋಡಿ ಅವ್ರು ಹೇಳಿದ್ರು ಉಪ್ಪು ಸ್ವಲ್ಪ ಕಮ್ಮಿ ಬೇಕಂತ, ಅವ್ರಿಗೆ ಹೀಗೆ ಮಾಡ್ಬೋದಾ ಅಂತ ಹೇಳಿ, ನೀವು ಉಪ್ಪು ಕಮ್ಮಿ ಹಾಕಿದ್ರೆ ನಿಮ್ಗೆ ಜಾಸ್ತಿ ಕಸ್ಟಮರ್ ಸಿಗ್ತಾರೆ ಅಂತ ಅವ್ರಿಗೆ ಹೇಳಿ, ಅದನ್ನ ಅವ್ರಿಗೆ ಅರ್ಥ ಆಗೋ ಭಾಷೆಲಿ ಹೇಳಿದಾಗ ಅವ್ರು ಮತ್ತೆ ಇಂಪ್ರೂವ್ ಮಾಡ್ತಾರೆ. ಹೀಗೆ ಮಾಡಿ ಮಾಡಿ ಮಾಡ್ತಾ ಬಂದಾಗ ಶುರುವಲ್ಲಿ ನಮ್ಮಲ್ಲಿ ಏನೋ ಒಂದು ಇಬ್ರು ಹೆಂಗಸರು ಇದ್ರು, ಇವತ್ತು ಬೆಳೀತಾರೆ. ನಿಜವಲ್ಲೂ ಖುಷಿ ಆಗ್ತದೆ. ಯಾಕಂದ್ರೆ ಏನೋ ಜೋಕ್ ಅಂತ ಹುಟ್ಟಿದೊಂದು ಐಡಿಯಾ ರಿಯಲಿ ಇಸ್ ಮೇಕಿಂಗ್ ಡಿಫ್ರೆನ್ಸ್ ಇನ್ ಸಮ್ ವಿಮೆನ್ಸ್ ಲೈಫ್. ನಾನು ಕಸ್ಟಮರ್ ಬಗ್ಗೆ ಮಾತಾಡ್ತೀನಿ, ಆ ವಿಮೆನ್ ದೇ ಆರ್ ಸೋ ಹ್ಯಾಪಿ. ಯಾಕಂದ್ರೆ ಅವ್ರಿಗೆ ದುಡ್ಡು ಎಷ್ಟಿದೆ ಅಂತ ಅಲ್ಲ, ನಾನೇನೋ ಮಾಡ್ತಿದ್ದೀನಿ, ನನ್ನಿಂದ ಒಂದು 10 ರೂಪಾಯಿ ಕೊಡ್ತಾ ಇದ್ದೀನಿ ಅಂತ ಇದೆಯಲ್ಲ, ದಟ್ಸ್ ಅ ಗ್ರೇಟ್ ಥಿಂಗ್. ಸೊ ಹಾಗಾಗಿ ಒಂಥರ ಖುಷಿ ಆಗ್ತದೆ. ಎಷ್ಟು ಜನ ಇದ್ದಾರೆ ಈಗ? ಈಗ ನಮ್ಮಲ್ಲಿ ಒಂದು ಅರೌಂಡ್ 30 ವಿಮೆನ್ ಇದಾರೆ ಈಗ. ತುಂಬಾ ಜನ ಇದಾರೆ. ನೆಕ್ಸ್ಟ್ ಇವಾಗ ಒಂದ್ ಲಿಸ್ಟ್ ಪಟ್ 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 ಅಂತ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಅಂತಾನು ಹೇಳ್ಬಿಡಿ. ಮಾಡಿ ನೀವು ಹೇಳ್ಬಿಡಿ. ಕುಂಟಾಡಿ ಪೇಜ್ ತರ ಆಗ್ಬಾರ್ದು, ಯಾಕಂದ್ರೆ ಎನಿವೇ, ಹೇ ಅರವಿಂದ್, ಥ್ಯಾಂಕ್ಸ್ ಅ ಲಾಟ್. ಬಂದು ನೀವು ನಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದೀರಾ. ಮತ್ತೆ ಕೇಳುಗರ / ಪ್ರೇಕ್ಷಕರ ಗಮನಕ್ಕೆ, ಅರವಿಂದ್ ಅವನು ತೋಟದಲ್ಲಿ ಸುಮಾರು ಎಕ್ಸ್ಪೆರಿಮೆಂಟ್ಸ್ ಮಾಡಿದಾನೆ. ಇಂಟರ್ನೆಟ್ ನ ನಿಮ್ ಊರಲ್ಲಿ ಇಂಟರ್ನೆಟ್ ಸರಿಗ್ ಬರ್ತಾ ಇಲ್ಲ ಅಂದ್ರೆ ಮೊಬೈಲ್ ಕಿಯಾಸ್ಕ್ ತರ ಏನೋ ಒಂದು ಐಡಿಯಾ ಡಿವೈಸ್ ಮಾಡಿದ್ದಾರೆ. ಸೊ ಈ ತರ ಹಲವಾರು ಐಡಿಯಾಗಳನ್ನ ಮಾಡಿದ್ದಾರೆ. ಅರವಿಂದ್ ದೇವರ ಮನೆ ಅಂತ ಫೇಸ್ಬುಕ್ ಅಲ್ಲಿ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಂಟ್ರೆಸ್ಟಿಂಗ್ ಐಡಿಯಾಸ್. ಬೇರೆ ಏನಾದ್ರು ಕನ್ಸಲ್ಟೆನ್ಸಿ ಇತ್ಯಾದಿ ಓಪನ್ ಮಾಡಿದ್ಯಾನಪ್ಪ? ಫ್ರೀ ಅಡ್ವರ್ಟೈಸಿಂಗ್ ಕೊಡ್ತಾ ಇದೀವಿ. ಇಲ್ಲ, ನಂದು ಡಿಸೈನ್ ಏಜೆನ್ಸಿ ಇದೆ, ಉಲ್ಫನ್ ಸ್ಟಾಶ್ ಅಂತ ಹೇಳಿ. ನಾನು ಅದನ್ನ ಈ ಇಂಡಸ್ಟ್ರಿಯಲ್ ಡಿಸೈನ್, ಡಿಜಿಟಲ್ ಡಿಸೈನ್ ಅದೆಲ್ಲ ಕನ್ಸಲ್ಟೆನ್ಸಿ ಕೊಡ್ತೇನೆ ಜನಕ್ಕೆ. ಸೊ ಇಲ್ಲೇ ನನ್ನ ಸ್ಟುಡಿಯೋ ಇರೋದು, ಶೃಂಗೇರಿ ನನ್ನ ಸ್ಟುಡಿಯೋ ಇರೋದು, ಇಲ್ಲಿಂದಾನೆ ನಾನು ಕನ್ಸಲ್ಟೇಷನ್ ಮಾಡ್ತಾ ಇರೋದು. ಸೊ ಅದು ಪ್ಯೂರ್ ಪ್ರೊಫೆಷನಲ್. ನಾನೇನು UI UX ಇಂದ ಹಿಡಿದು ಪ್ರಾಡಕ್ಟ್ ಡಿಸೈನ್ ಇಂದ ಹಿಡಿದು ಸರ್ವಿಸ್ ಡಿಸೈನ್ ಇಷ್ಟನ್ನು ನಾನು ಕನ್ಸಲ್ಟೇಷನ್ ಕೊಡ್ತೇನೆ. ಹಾಗೆ ನನ್ನ ಜೊತೆ ಸುಮಾರು ಒಂದು 5-6 ಟೀಮ್ ಕೂಡ ಇದೆ. ಎಲ್ಲರೂ ಬೇರೆ ಡಿಫ್ರೆಂಟ್ ಊರಲ್ಲಿ ಕೂತ್ಕೊಂಡು ಅವ್ರವ್ರ ಇದರಿಂದ ಮಾಡ್ತಾರೆ. ಸೊ ದಟ್ ಇಸ್ ಪ್ಯೂರ್ ಡಿಸೈನ್ ಕನ್ಸಲ್ಟೆನ್ಸಿ ಏಜೆನ್ಸಿ. ಮತ್ತೆ ಇನ್ನೊಂದು ಚಿವುಡ, ಅದು ಹೇಳಿದಲ್ಲ ನಾನು, ಸ್ತ್ರೀಯರ ಸಬಲೀಕರಣಕ್ಕೋಸ್ಕರ ಮಾಡಿರೋದು. ಸೊ ಅದಕ್ಕೆ ನಾನು ಕೇಳ್ತೇನೆ, ಆಕ್ಚುಲಿ ಬನ್ನಿ ನಮ್ಮ ಮಹಿಳೆಯರನ್ನ ಪ್ರೋತ್ಸಾಹಿಸಿ. ಸರಿ, ಇಷ್ಟೆಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಿದ್ಯಾ? ಬಿಲ್ ಕಳಿಸ್ತೀವಿ. ಎನಿವೇ, ಥ್ಯಾಂಕ್ಸ್ ಸೋ ಮಚ್. ಮತ್ತೊಮ್ಮೆ ಪ್ರೇಕ್ಷಕರೇ, ಅರಳಿಕಟ್ಟೆಗೆ ತುಂಬಾ ಸಪೋರ್ಟ್ ಕೊಟ್ಟಿದ್ದೀರಾ, ತುಂಬಾ ಕಾಮೆಂಟ್ಸ್ ಮಾಡಿ ಎನ್ಕರೇಜ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ಕಾಮೆಂಟ್ಸ್ ನ ಇನ್ಬಾಕ್ಸ್ ನಲ್ಲಿ ಮಾಡೋದ್ರ ಜೊತೆಗೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಹೆಚ್ಚು ಒಳ್ಳೆ ಕಂಟೆಂಟ್ ಬರ್ಲಿ. ಈ ವಾರ ಅರವಿಂದ್ ಜೊತೆ ನಾವು ಡಿಸೈನ್ ಬಗ್ಗೆ ಮಾತಾಡಿದೀವಿ. ನೀವು ಪ್ರೋತ್ಸಾಹ ಮಾಡಿದಷ್ಟು ಜಗತ್ತಿನ ವಿಶಿಷ್ಟ ಸುದ್ದಿಗಳು ಮತ್ತೆ ವಿಶಿಷ್ಟ ಆಯಾಮಗಳನ್ನ ನಿಮ್ ಮುಂದೆ ತರಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೊಮ್ಮೆ ಥ್ಯಾಂಕ್ ಯು ಎವ್ರಿವನ್ ಫಾರ್ ಲಿಸ್ನಿಂಗ್ ಟು ಅಸ್. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್. Thank you so much. Thank you. Thank you. Thank you.